ವೆಸ್ಟ್ ಕೋಸ್ಟ್ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಪವರ್ ಪ್ಲಾಂಟ್ ಇವರು ವೇದಿಕೆಗೆ ಆಗಮಿಸುವ ಕೇಳ್ಕೊತಾರೆ. ಜೊತೆಗೆ ಶ್ರೀಯುತ ಶ್ಯಾಮ್ ಪಾಟೀಲ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಎನರ್ಜಿ ಸೆಲ್, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್, ದಾಂಡೇಲಿ, ಇವರು ಕೂಡ ವೇದಿಕೆಗೆ ಆಗಮಿಸುವ ಕೇಳ್ಕೊತಾರೆ. ಶ್ರೀಯುತ ಮಲ್ಲಿಕಾರ್ಜುನ್, ಸಿಇಒ ಆಫ್ ಸಂಶುಪ್ ಟೆಕ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾರೆ. ಶ್ರೀಮತಿ ಶಾರದಾ, ಅಗ್ರಿಕಲ್ಚರ್ ಅಡ್ವೈಸರ್, JIZ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾರೆ. ಶ್ರೀಯುತ ಸುಬ್ರಹ್ಮಣ್ಯ ಗಾಂವ್ಕರ್, ಅಧ್ಯಕ್ಷರು, ಶ್ರೀದೇವಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ಕಳಚೆ, ಯಲ್ಲಾಪುರ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾರೆ. ಹಾಗೂ ಶ್ರೀಯುತ ಗುರುಪ್ರಸಾದ್ ಭಟ್, ಅಧ್ಯಕ್ಷರು, ಸರ್ವೇಜ್ಞೇಂದ್ರ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ಕುಮಚಿ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾರೆ. ಶ್ರೀಯುತ ಶಿವಲಿಂಗ ಹಿರೇಮಠ್, ಜನರಲ್ ಮ್ಯಾನೇಜರ್ ಪವರ್ ಪ್ಲಾಂಟ್, ಇವರಿಗೆ ಸ್ವಾಗತವನ್ನ ಕೋರಬೇಕಾಗಿ ನಾನು ಹೇಳ್ಕೊತೇನೆ. ಶ್ರೀಯುತ ಶ್ಯಾಮ್ ಪಾಟೀಲ್, ಇವರು ಕೂಡ ಶ್ರೀದೇವಿ FPO ಹಾಗೂ ಸರ್ವಜ್ಞ FPO ಪರವಾಗಿ ಸ್ವಾಗತವನ್ನ ಕೋರಬೇಕಾಗಿ ಕೇಳ್ಕೊತೇನೆ. ಶ್ರೀಮತಿ ಶಾರದಾ ಮೇಡಮ್, ಇವರಿಗೂ ಕೂಡ ಶ್ರೀದೇವಿ FPO ಪರವಾಗಿ ಸ್ವಾಗತವನ್ನು ಕೊಡಬೇಕಾಗಿ ಕೇಳ್ಕೊತಾರೆ. ಶ್ರೀಯುತ ಮಲ್ಲಿಕಾರ್ಜುನ್ ಸರ್, ಇವರು ಕೂಡ FPO ಪರವಾಗಿ ಸ್ವಾಗತವನ್ನು ಕೊಡಬೇಕಾಗಿ ಕೇಳ್ಕೊತಾನೆ. ಶ್ರೀಯುತ ಸುಬ್ರಹ್ಮಣ್ಯ ಗಾಂವ್ಕರ್, ಅಧ್ಯಕ್ಷರು, ಶ್ರೀದೇವಿ, ಇವರು ಕೂಡ ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊತಾರೆ. ಶ್ರೀಯುತ ಗುರುಪ್ರಸಾದ್ ಭಟ್, ಅಧ್ಯಕ್ಷರು, ಇವರು ಕೂಡ ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊತಾರೆ. ಇವತ್ತಿನ ಈ ಸ್ಟೇಕ್ ಹೋಲ್ಡರ್ ಮೀಟ್ಸ್ ನ ಪ್ರಾಸ್ತಾವಿಕವನ್ನ ನೀಡಲಿದ್ದಾರೆ. ದೀಪ ಪ್ರಜ್ವಲನೆ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ದೀಪ ಪ್ರಜ್ವಲನೆ ಬರಬೇಕು. ದೀಪ ಪ್ರಜ್ವಲನೆ ಮಾಡತಕ್ಕಂತಹ ಈಗ ಈ ಸಭೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಯಲಿದ್ದಾರೆ ಶ್ರೀಯುತ ಹರೀಶ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಪಾರ್ಟ್ನರ್ಸ್ ಮೀಟ್ ಅನ್ನ ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ಮೀಟ್ ಅನ್ನ ಮಾಡಬೇಕು ಅಂತ GIZ ಅವರು ಮತ್ತೆ ನಮ್ಮ ಸಂಶುಭ್ ಇನೋವೇಷನ್ ಇವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು.
ನಮ್ಮಲ್ಲಿಯ ಬಹುಕಾಲದ ಏನು ನಿರೀಕ್ಷೆ ಅಂತ ನಮ್ಮ ಸರ್ವಜ್ಞೇಂದ್ರ ಎಫ್ಪಿಒದಲ್ಲಿ ಪ್ರತಿ ಸಲ ನಾವು ಮೀಟಿಂಗ್ ಮಾಡಬೇಕಾದ್ರೆ ಗುರುಪ್ರಸಾದ್ ಭಟ್ ಅವರು ಹೇಳ್ತಿದ್ರು, ನಮ್ಮಲ್ಲಿ ಬಹಳಷ್ಟು ವೇಸ್ಟ್ ಇದೆ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಸುಮಾರು ಒಂದು 15 ದಿವಸ ಹಿಂದ್ಗಡೆ ನಮಗೆ JH ಶಾರದಾ ಮೇಡಮ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ಈ ಥರ ನಮಗೆ ಮಲ್ಲಿಕಾರ್ಜುನ್ ಸರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ಈ ಚಾಲಿ ಸಿಪ್ಪೆಯನ್ನು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರು ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದನ್ನು ಹೇಗೆ ನಾವು ರೈತರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರು. ಅದರ ಸಂಬಂಧ ಇವರ ಹತ್ರ ಯಾರ ಹತ್ರ ನಮ್ಮ APMC ಅವ್ರ ಹತ್ರ ಕೇಳಿದೆ, ನಮ್ಮಲ್ಲಿ ಎಷ್ಟು ಜಾಲಿ ಪ್ರೊಡಕ್ಷನ್ ಆಗುತ್ತೆ, ಎಷ್ಟು ಮಾರ್ಕೆಟಿಂಗ್ ಆಗುತ್ತೆ ಅಂತ ಕೇಳಿದಾಗ ನಮಗೆ 3 APMC ಒಳಗಡೆ 2024-25 ಒಳಗಡೆ ಸುಮಾರು 3.5 ಲಕ್ಷ ಕ್ವಿಂಟಲ್ ಅಷ್ಟು ಜಾಲಿ ಮಾರ್ಕೆಟಿಂಗ್ ಆಗಿದೆ. 3.5 ಲಕ್ಷ ಕ್ವಿಂಟಲ್ ಜಾಲಿ ಮಾರ್ಕೆಟಿಂಗ್ ಆದರೆ ಸುಮಾರು ಅದರ 40% ಅಷ್ಟು ಜಾಲಿ ಸಿಪ್ಪೆ ಪ್ರೊಡಕ್ಷನ್ ಆಗಿದೆ. ಅಂದರೆ ಸುಮಾರು 2.5 ಲಕ್ಷ ಟನ್ ಅಷ್ಟು ನಮ್ಮಲ್ಲಿ ಜಾಲಿ ಸಿಪ್ಪೆ ಪ್ರೊಡಕ್ಷನ್ ಆಗ್ತಾ ಇದೆ. 2.5 ಲಕ್ಷ ಟನ್ ನಮ್ಮಲ್ಲಿ ಜಾಲಿ ಸಿಪ್ಪೆ ಪ್ರೊಡಕ್ಷನ್ ಆದರೆ ಯೂಸೇಜ್ ಹೇಳೋದು ಆಲ್ಮೋಸ್ಟ್ ನಿಲ್ಲು. ಆಲ್ಮೋಸ್ಟ್ ನೀವೆಲ್ಲ ಬಂದಿರೋ ರೈತರೇ ಇದ್ದೀರಿ. ಒಂದು ಆನ್ ಆನ್ ಎವರೇಜ್ ಒಂದು ರೈತ 20 ಕ್ವಿಂಟಲ್ ಜಾಲಿ ಮಾಡ್ತಾನೆ ಅಂದ್ರೆ ಸುಮಾರು 13 ಕ್ವಿಂಟಲ್ ಜಾಲಿ ಸಿಪ್ಪೆ ಪ್ರೊಡಕ್ಷನ್ ಆಗುತ್ತೆ. 13 ಕ್ವಿಂಟಲ್ ಜಾಲಿ ಸಿಪ್ಪೆ ಪ್ರೊಡಕ್ಷನ್ ಆದರೆ ಮನೆ ಬಳಕೆಗೆ ನಾವು ಬಳಸೋದು ಒಂದು 2 ಕ್ವಿಂಟಲ್ ಆಗಿರ್ಬೋದು. ನೀವೊಂದು ಅಂದಾಜು ಮಾಡ್ಕೊಳ್ಬೋದು. ಒಂದು 2 ಕ್ವಿಂಟಲ್ ಬಳಸಿದ್ರೆ ಸುಮಾರು 1 ಟನ್ ಅಷ್ಟು ಪ್ರತಿ ರೈತರ ಮನೆಯಲ್ಲಿ ವೇಸ್ಟ್ ಆಗ್ತಾ ಇದೆ ಜಾಲಿ ಸಿಪ್ಪೆ. ಅದಕ್ಕೆ ಯಾವುದೇ ಮಾರ್ಕೆಟಿಂಗ್ ಇಲ್ಲ, ಅದಕ್ಕೆ ಯಾವುದೇ ಏನು ಕಾಂಕ್ರೀಟ್ ಮಾಡೋರು ಯೂಸ್ ಮಾಡ್ತಾ ಇದ್ದಾರೆ, ಈಗಿಂದ ಡ್ರೈನೇಜ್ ಮಾಡೋರು ಯೂಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಅದ್ರಿಗೆ ಏನು ಅದ್ರ ಯೂಸೇಜ್ ಇಲ್ಲ. ಅದಕ್ಕೋಸ್ಕರ ಅದನ್ನೊಂದು ಬಳಕೆ ಮಾಡೋಣ ಅಂತ ಒಂದು ಯೋಚನೆ ಬಂದಾಗ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವ್ರದ್ದು ಕಾಂಟ್ಯಾಕ್ಟ್ ಆಯಿತು. ಇದೊಂದು ಪ್ರಾರಂಭಿಕ ಅಷ್ಟೇ. ಇವತ್ತಿನ ಸಭೆಯಲ್ಲಿ ನಿಮ್ಮ ರೈತರದ್ದು ಏನು ಇದೆ ನಿಮ್ದು ಏನು ಪ್ರಾಬ್ಲಮ್ ಇದೆ ಅಥವಾ ನೀವು ಯಾವ ರೂಪದಲ್ಲಿ ಅವ್ರಿಗೆ ಕೊಡಬೇಕು, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರಿಗೆ ಯಾವ ಉದ್ದೇಶಕ್ಕೆ ಅದು ಬೇಕು, ಯಾವ ಫಾರ್ಮರ್ ಬೇಕು, ಮತ್ತು ನಮ್ಮಲ್ಲಿ ಈಗಾಗಲೇ ರೈತೋತ್ಪಾದಕ ಸಂಸ್ಥೆಗಳು ವರ್ಕ್ ಮಾಡ್ತಾ ಇವೆ. ತಳಮಟ್ಟದಲ್ಲಿ ಅವು ಪ್ರೊಸೆಸಿಂಗ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಅವು ಯಾವ ರೀತಿ ಇದರಲ್ಲಿ ಇನ್ವಾಲ್ವ್ ಆಗ್ಬೋದು. ಪ್ರತಿಯೊಂದು ರೈತರು ನಾವು ಪ್ರೊಸೆಸಿಂಗ್ ಮಾಡಕ್ ಸಾಧ್ಯ ಇಲ್ಲ, ಅದಕ್ಕೆ ಯಾವ್ದಾದ್ರು ಒಂದು ಸಂಸ್ಥೆ ಬೇಕೇ ಬೇಕು. ಈಗಾಗಲೇ ನಮ್ಮಲ್ಲಿ ಶ್ರೀದೇವಿ ಇರ್ಬೋದು, ಮತ್ತೆ ಸರ್ವಜ್ಞೇಂದ್ರ ರೈತೋತ್ಪಾದಕ ಕಂಪನಿ ಇರ್ಬೋದು, ಅಲ್ಲಿ ಆ ಕಡೆ ಪ್ರಗತಿ ಮಿತ್ರ ಇದೆ. ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 19 ರೈತೋತ್ಪಾದಕ ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇವೆ. ಅಡಿಕೆಯಲ್ಲಿ ಸುಮಾರು 4-5 ರೈತೋತ್ಪಾದಕ ಕಂಪನಿಗಳು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಆ 4-5 ರೈತೋತ್ಪಾದಕ ಕಂಪನಿಗಳನ್ನ ಒಂದು ಒಗ್ಗೂಡಿಸ್ಕೊಂಡು ಅವ್ರ ಮೂಲಕ ನಾವು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವ್ರ ಜೊತೆ ಒಂದು ಮೌಲ್ಯ ಸರಪಳಿ ಏನು ಸಪ್ಲೈ ಚೈನ್ ಅನ್ನು ಡೆವಲಪ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಒಳ್ಳೆ ನಮ್ಮ ಏನು ವೇಸ್ಟ್ ಅನ್ನ ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇದು ಈ ಕಾರ್ಯಕ್ರಮದ ಮೇನ್ ಉದ್ದೇಶ. ಇದರಲ್ಲಿ ನಾವು ಕರೆದಿರೋದು ಮೇನ್ ಕೀ ಫಾರ್ಮರ್ಸ್ ಅನ್ನು ಅಷ್ಟೇ ಕರೆದಿರೋದು. ಅಂದ್ರೆ ಜನರಲ್ ಆಗಿ ಪಬ್ಲಿಸಿಟಿ ಮಾಡಿ ಇವತ್ತೇನು ಕರೆದಿಲ್ಲ ನಾವು. ಯಾಕೆ ಅಂದ್ರೆ ಇದು ಪ್ರಾರಂಭಿಕ. ಏನು ನಿಮ್ಮ ಆದ್ಯತೆ ಏನು, ಅವ್ರ ಆದ್ಯತೆ ಏನು ಅಂತ ಪರಸ್ಪರ ಡಿಸ್ಕಷನ್ ಆಗಿ ಇದು ಮುಂದಿನ ಹಂತಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಈಗ ನಾವು ಅಡಿಕೆ ಸೋಲ್ದಿದ್ದ ಅದೇ ಫಾರ್ಮ್ ಅಲ್ಲಿ ಅವ್ರಿಗೆ ಕೊಡಕ್ಕಾಗಲ್ಲ. ಅದ್ರ ಟ್ರಾನ್ಸ್ಪೋರ್ಟೇಷನ್, ಅದ್ರ ರೇಟ್ ಏನು, ನಾವು ರೈತರ ಜೊತೆ ಮಾತಾಡ್ಬೇಕಾದ್ರೆ ಯಾವ ರೀತಿ ಅದನ್ನ ಮುಂದುವರಿಸ್ಬೇಕು, ಮತ್ತೆ ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ಏನೇನು ಅವಶ್ಯಕತೆ ಇದೆ ಅದ್ರ ಬಗ್ಗೆ ಎಲ್ಲ ನಾವು ಮುಂದಿನ ದಿನಗಳಲ್ಲಿ ಡಿಸ್ಕಷನ್ ಮಾಡಬೇಕು. ಅದಕ್ಕೆ ನಮಗೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಸರ್ ಅವರು ಬಹಳ ಮುಂದಿನ ದಿನದಲ್ಲಿ ನಮ್ಗೆ ಸಹಕಾರ ಕೊಡೋದಿದ್ದಾರೆ. ಮತ್ತೊಂದು ಉದ್ದೇಶ, ನಿಮ್ಮಲ್ಲಿ ಕೆಲವೊಬ್ರು ಇಲ್ಲಿ ಹಿಂದ್ಗಡೆ ಡಿಸ್ಕಷನ್ ಆಗ್ಬೇಕಾದ ವಿಚಾರ ಬಂತು, ಸೊಸೈಟಿ ಅವರನ್ನು ಇದರಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಳ್ಬೋದಿತ್ತು ಅಂತ. ಸೊಸೈಟಿ ಅವರು ನಾವು ಇಲ್ಲಿ ತನಕ ನೋಡಿದ್ರೆ ಮೇನ್ ಆಗಿ ಅವರು ಕ್ರೆಡಿಟ್ ಮತ್ತೆ ಬಾಕಿ ಟೆಂಡರಿಂಗ್ ಸಿಸ್ಟಮ್ ಅಲ್ಲಿ ಇದ್ದಾರೆ ಬಿಟ್ಟರೆ ಗ್ರೌಂಡ್ ಲೆವೆಲ್ ಅಲ್ಲಿ ಸಣ್ಣ ಹಿಡಿದು ವರ್ಕ್ ಮಾಡೋದು ಸೊಸೈಟಿ ಅವರಿಗೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಸಿಸ್ಟಮ್ ಆ ಥರ ಬಿಲ್ಡ್ ಆಗಿದೆ. ಈಗ ಹೊಸದಾಗಿ ಎಷ್ಟೋ ಜನ ಇಲ್ಲಿ 40 ಮಿಷನ್ ಇಟ್ಟವರು ಬಂದಿದ್ದಾರೆ, ಹಾಗೆ FPOದವರು ಬಂದಿದ್ದಾರೆ. ಅವ್ರು ಗ್ರೌಂಡ್ ಲೆವೆಲ್ ವರ್ಕ್ ಮಾಡ್ತಾ ಇರೋದ್ರಿಂದ ಇನಿಷಿಯಲಿ ಅವ್ರ ಥ್ರೂ ಹೋಗ್ಕೊಂಡು ಕಡೆಗೆ ದೊಡ್ಡ ಮಟ್ಟದಲ್ಲಿ ಹೋದ್ರು ಬಹಳ ಒಳ್ಳೆಯದು ಅಂತ ನಮ್ದು ಇನಿಷಿಯಲ್ ಯೋಚನೆ. ಅದಕ್ಕೋಸ್ಕರ ನಾವು ಸರ್ವಜ್ಞೇಂದ್ರ FPC ಮತ್ತೆ ಶ್ರೀದೇವಿ FPC ಅವ್ರನ್ನ ಇನಿಷಿಯಲ್ ಆಗಿ ರೀಚ್ ಆಗಿ ಅವ್ರ ಮೂಲಕ ರೈತರನ್ನ ಇವತ್ತು ಸಂಘಟನೆ ಮಾಡಿರುವಂಥದ್ದು. ಈ ಸಂಘಟನೆಗೆ ಗುರುಭಟ್ರು ಮತ್ತೆ ಸುಬ್ಬಣ್ಣವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಈ ಇವತ್ತಿನ ಸಭೆ ಹೆಚ್ಚಾಗಿ ಫಾರ್ಮಲ್ಗಿಂತ ಇಂಟ್ರಾಕ್ಷನ್ ಆಗಿರಲಿ ಅಂತ ನಾನು ಆಶಿಸ್ತೇನೆ. ಯಾಕೆಂದ್ರೆ ಅವರು ವೆಸ್ಟ್ ಕೋಸ್ಟ್ ಅವರು ಮಾತಾಡಾದ ನಂತರ ನಿಮ್ಮ ಗ್ರೌಂಡ್ ಲೆವೆಲ್ ಪ್ರಾಕ್ಟಿಕಲ್ ಏನೇನು ಪ್ರಾಬ್ಲಮ್ ಬರ್ಬೋದು ಅಥವಾ ಸವಾಲು ಬರ್ಬೋದು ಅಥವಾ ಅವರ ರಿಕ್ವೈರ್ಮೆಂಟ್ ಯಾವುದು ಹೇಳೋದನ್ನ
ಪರಸ್ಪರ ನೀವು ಚರ್ಚೆ ಮಾಡ್ಕೊಳ್ಳಿ. ಅದಕ್ಕೊಂದು ಇವತ್ತಿನ ಇದೊಂದು ಮೀಟು ಸ್ಟೇಜ್ ಆಗಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಇವತ್ತಿನ ದಿನ ಆಗಮಿಸಿದಂಥ ಎಲ್ಲ ಅಭ್ಯರ್ಥಿಗಳು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ಅಂತಿಮ ಮಾಡ್ತೇನೆ. ಜೆಆರ್ಎಲ್ನ ಅಗ್ರಿಕಲ್ಚರ್ ಇದಾಗಿರುವಂತಹ ಶ್ರೀಯುತ ಶಾರದಾ ಮೇಡಮ್ ಅವರು ಮಾತಾಡುತ್ತೇನೆ. ನಾನು ಶಾರದಾ, ಅಗ್ರಿಕಲ್ಚರ್ ಅಡ್ವೈಸರ್ ಆಗಿ GIZ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಕೆಲಸ ಮಾಡ್ತಿರುವಂಥ ಪ್ರಾಜೆಕ್ಟ್ ಹೆಸರು ಬಂದು ಸ್ವಾತಿ ಅಂತ, ಸಪೋರ್ಟ್ ಟು ಅಗ್ರೋ ಎಕಾಲಜಿಕಲ್ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸಸ್ ಇನ್ ಇಂಡಿಯಾ ಅಂತ. ಸೊ ನಾವು ಸುಸ್ಥಿರ ಕೃಷಿ ಬಗ್ಗೆ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ನಾವು ಸ್ಕಾಡ್ವೇಸ್ ಒಟ್ಟಿಗೆ ಸೇರಿ ಈ ಪ್ರಾಜೆಕ್ಟ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಸೊ ಆದರೆ ಪರೇಶ್ ಸರ್ ಅವರು ಹೇಳಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಟೇಕ್ ಹೋಲ್ಡರ್ ಹೇಗೆ ಹುಟ್ಟಿತು ಅಂತ. ಸೊ ನಮಗೆ ಗೊತ್ತಿದೆ ಇಲ್ಲಿ ವೇಸ್ಟ್ ಇದೆ ಮತ್ತು ಪ್ರೊಕ್ಯೂರ್ಮೆಂಟ್ ಮಾಡಲಿಕ್ಕೆ ಪೇಪರ್ ಮಿಲ್ ಇದ್ದಾರೆ. ಸೊ ಇಬ್ಬರನ್ನೂ ಒಂದು ವೇದಿಕೆಯಲ್ಲಿ ತರೋದು ನಮ್ಮ ಉದ್ದೇಶ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟೇಕ್ ಹೋಲ್ಡರ್ ಮೀಟ್ನ ಮಾಡಿದ್ದೀವಿ. ಸೊ ಮತ್ತು ನಮ್ಮ ಸಂಸ್ಥೆಯಿಂದ ಏನಾದರೂ ಬೇಕಾದರೆ ರಿಲೇಟೆಡ್ ಟು ಜರ್ಮನ್ ಟೆಕ್ನಾಲಜಿ ಬೇಕು ಅಂತಂದರೆ ಅವ್ರು ಬೇರೆ ಔಟ್ಸೈಡರ್ ಏನಾದರೂ ಕಾರ್ಬನ್ ಸರ್ ಹೇಳ್ತಿರೋ ಹಾಗೆ ಕಾರ್ಬನ್ ಕ್ರೆಡಿಟ್ ಪ್ರೊಕ್ಯೂರ್ಮೆಂಟ್ ಏನಾದರೂ ಇನ್ ಕೇಸ್ ಹೆಲ್ಪ್ ಇದ್ದರೆ ಲೈಕ್ ವಿ ಆರ್ ರೆಡಿ. ಇಲ್ಲಿ ಬಂದಿರೋರು ಎಲ್ಲರಿಗೂ ಸ್ವಾಗತ ಕೋರಿ ಮತ್ತು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಸೊ ನೀವು ಇಷ್ಟು ಇಂಟ್ರೆಸ್ಟ್ ತೊಗೊಂಡು ಬಂದಿದ್ದೀರಾ. ನಿಮ್ಮ ಥರ ಇಂಟ್ರೆಸ್ಟೆಡ್ ಇರೋರಿಗೋಸ್ಕರನೇ ಈ ಥರ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗೋದು. ಇಲ್ಲ ಅಂತಂದರೆ ಎಷ್ಟೇ ನಾವು ಎಫರ್ಟ್ಸ್ ಹಾಕಿದ್ರು ಎಂಡ್ ಯೂಸರ್ ಇಲ್ಲ ಅಂತಂದರೆ ಆ ಪ್ರಾಜೆಕ್ಟ್ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಬಂದಿರೋ ಎಲ್ಲ ವೆಸ್ಟ್ ಕೋಸ್ಟ್ ಅವ್ರಿಗೂ ಮತ್ತು ಮಲ್ಲಿಕಾರ್ಜುನ್ ಸರ್ ಆ್ಯಂಡ್ ಯುವರ್ ಟೀಮ್. ಸೊ ಐ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಟು ಕೊಲಾಬ್ರೇಟ್ ವಿತ್ ಮೀ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ವಿಜೇಂದ್ರ PO ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗುರುಪ್ರಸಾದ್ ಭಟ್ರು ಮಾತಾಡ್ತಾರೆ. ಈಗ ಪ್ರಥಮವಾಗಿ ಈ ಯಲ್ಲಾಪುರ ತಾಲೂಕಿನೊಳಗಡೆಗೆ ಏನು ನಾವೆಲ್ಲ ಅಡಿಕೆ ಬೆಳೆಗಾರರು ಆದರೂ ಸಹಿತ ನಮಗೆಲ್ಲ ಒಂದು ಹಂತದೊಳಗೆ ಚಿಂತೆ ಕೇಳಿದ್ರೆ ಆ ಅಡಿಕೆ ಸಿಪ್ಪೆಯನ್ನ ಹೇಗೆ ನಾವು ಉಪಯೋಗಿಸ್ಕೊಳ್ಳೋದು ಅನ್ನುವಂಥ ಚಿಂತೆ ಎಲ್ಲ ಕಡೆಗೂ ಇದೆ. ಅದಕ್ಕೆ ನಮ್ಮ ತಾಲೂಕಿಗೆ ಮೊದಲನೇ ಬಾರಿಗೆ ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ, ನಾವೆಲ್ಲ ಸೇರಿ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಆಗಮಿಸಿರುವಂತಹ ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಎಲ್ಲ ಗಣ್ಯ ಅಧಿಕಾರಿಗಳೇ, ಹಾಗೆ ನಮ್ಮ ಶಾರದಾ ಮೇಡಮ್ ಅವರು ಮಾತಾಡಿದ್ರು. ಶಾರದಾ ಮೇಡಮ್ ಅವರೇ, ಸಹೋದರ ಸಂಸ್ಥೆಯಾದಂತಹ ಶ್ರೀದೇವಿಯ ಅಧ್ಯಕ್ಷರು, ಎಲ್ಲ ನಿರ್ದೇಶಕರೇ, ರೈತ ಬಾಂಧವರೇ, ಹಾಗೂ ನಮ್ಮ ಸರ್ವಜ್ಞೇಂದ್ರ ರೈತ ಉತ್ಪಾದಕ ಸಂಸ್ಥೆಯ ಎಲ್ಲ ನಿರ್ದೇಶಕರು, ಇವತ್ತಿನ ಈ ಸಭೆ ಬಹುಶಃ ತಾಲೂಕಿನೊಳಗಡೆಗೆ ಒಂದು ಉತ್ತಮ ವಿಚಾರಕ್ಕೆ ನಾಂದಿಯಾಗುವಂಥ ಸಭೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಕಾರಣ ಇಷ್ಟೇ, ನಾವೆಲ್ಲ AI ಜಗತ್ತಿನೊಳಗಿದ್ದೇವೆ. ಜಗತ್ತಿನೊಳಗಿದ್ರೂ ಸಹಿತ ಕೃಷಿಯನ್ನು ಮಾಡೋದೇ ಕೃಷಿಯನ್ನು ಮಾಡಲಿಕ್ಕೆ AI ಏನು ಸಪೋರ್ಟ್ ಮಾಡೋದಿಲ್ಲ. ಆದರೆ ಬದಲಾಗ್ತಾ ಇರುವಂತಹ ಈ ಜಗತ್ತಿನೊಳಗಡೆಗೆ ನಾವು ಏನು ಕೇಳಿದ್ರೆ ಪರಿಸರ ಉಳಿಬೇಕು, ಪರಿಸರದ ಜೊತೆಗೆ ನಾವು ಮುಂದೆ ಸಾಗಬೇಕು. ಆದರೆ ಅದಕ್ಕೆ ಪರಿಸರ ಪೂರಕವಾದಂತಹ ಕೆಲವೊಂದು ಇಂಡಸ್ಟ್ರಿಗಳು ನಮ್ಮಲ್ಲಿ ಜೊತೆಯಾಗಿ ಇದ್ರೆ ಮಾತ್ರ ಯುವ ಜನಾಂಗ ಕೃಷಿಗೆ ಸಂಬಂಧಪಟ್ಟಂತಹ ಕಾರ್ಯಚಟುವಟಿಕೆ ಒಳಗೆ ಭಾಗವಹಿಸಲಿಕ್ಕೆ ಮುಂದಿನ ದಿವಸದೊಳಗೆ ನಮ್ಮ ಜೊತೆಗಿರ್ತಾರೆ. ಇಲ್ಲದೆ ಹೋದರೆ ಅವರೆಲ್ಲರೂ ಸಹಿತ ಅವರು ಭವಿಷ್ಯವನ್ನು ಅರಸ್ಕೊಂಡು ಮಹಾನಗರಗಳಿಗೆ ಹೋಗ್ತಾರೆ. ಆ ದಿಶೆ ಒಳಗಡೆಗೆ ರೈತ ಉತ್ಪಾದಕ ಸಂಸ್ಥೆಗಳು ಕಾರ್ಯನಿರ್ವಹಿಸಬೇಕಾದಂಥ ಅನಿವಾರ್ಯತೆಯೂ ಸಹಿತ ನಮ್ಮ ಜೊತೆಗಿದೆ. ಅದಕ್ಕೆ ಹೊಸ ಅನ್ವೇಷಣೆಗಳಾಗಬೇಕು. ಉದಾಹರಣೆಗೆ ಈಗ ಅಡಿಕೆ ಬೆಳೀತಾರೆ, ಅಡಿಕೆ ಜೊತೆಗೆ ಅದರ ಸಿಪ್ಪೆ ನಮಗೆ ವೇಸ್ಟ್ ಆಗಿ ಹೋಗ್ತಾ ಇದೆ. ಅದನ್ನ ಮಾರ್ಕೆಟಿಂಗ್ ಮಾಡಿದ್ರೆ ನಮಗೊಂದು 40-45% ಏನು ಅಡಿಕೆಯನ್ನು ನೀವು ಡಿಹಸ್ಕಿಂಗ್ ಮಾಡ್ತೇವಲ್ಲ, ಅದು ನಮಗೆ ಒಂದು ಇನ್ಕಮ್ ಆಗಿ ಬರ್ತದೆ. ಇಲ್ಲದೆ ಹೋದರೆ ಅಡಿಕೆ ಏನು ಸುಲಿಸ್ತೇವೆ ನಾವು, ಅದಕ್ಕೆ ವರ್ಷ ರೇಟ್ ಜಾಸ್ತಿ ಆಗ್ತದೆ. ಅಡಿಕೆ ಏನು ರೇಟ್ನೊಳಗಡೆ ಏರಿಳಿತ ಆಗ್ತಾನೆ ಇರ್ತದೆ. ಆ ದಿಶೆ ಒಳಗಡೆಗೆ ನಾವು ಏನು ಕೇಳಿದ್ರೆ
ಶಾರದಾ ಮೇಡಮ್ ಅವರು ಸಹಿತ ನಾನು ಕೇಳಿದೆ ನಮ್ಮ CEO ಆದಂಥ ಸುವೀರೇಂದ್ರ ಹತ್ರ, ಶಾರದಾ ಮೇಡಮ್ ಬಂದಿದ್ರು, ಬಂದು ಈ ಕಾರ್ಯಕ್ರಮವನ್ನು ಮಾಡೋಣ, ಈಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಪ್ರಾರಂಭಿಕ ಹಂತವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಈ ವೇದಿಕೆ ಏನಿದೆ, ಈ ಅಡಿಕೆ ಸಿಪ್ಪೆಯ ಸದ್ಬಳಕೆಯ ಬಗ್ಗೆ ಒಂದು ವಿಶೇಷವಾದಂತಹ ಜಾಗೃತಿಯನ್ನು ಜನರಲ್ಲಿ ಉಂಟು ಮಾಡಲಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಸಹಿತ ಒಗ್ಗಟ್ಟಿನಿಂದ ಒಂದು ಹಂತದೊಳಗೆ ಈ ಡೈರಿ ಸೊಸೈಟಿ ಒಳಗಡೆಗೆ ಹೇಗೆ ಹಾಲನ್ನು ಒಟ್ಟು ಮಾಡ್ತಿದ್ರು ಹಿಂದೆ, ಹಾಗೆ ಈ ಅಡಿಕೆ ಸಿಪ್ಪೆಯನ್ನು ಸಹಿತ ಒಂದು ಕಡೆಗೆ ನಾವು ಅದನ್ನ ರಾಶಿ ಹಾಕೊಂಡು ಅದ್ರ ಜೊತೆಗೆ ಅದನ್ನ ಹೇಗೆ ನಾವು ಸಾಗಾಣಿಕೆ ಮಾಡಬೇಕು, ಆ ಸಾಗಾಣಿಕೆ ಮಾಡಬೇಕಾದ್ರೆ ಅಡಿಕೆ ಸಿಪ್ಪೆಯನ್ನು ಒಂದು ಟ್ರಕ್ನೊಳಗೆ ತುಂಬಿಕೊಂಡು ಹೋದ್ರೆ ಅದು ಅಂತ ವೇಟ್ ಹೋಗೋದಿಲ್ಲ. ಅದನ್ನು ನಾವು ಸ್ವಲ್ಪ ಸ್ಟಿಕ್ ಮಾಡಿ ಬ್ರಿಕ್ಸ್ ಮಾಡಿ ಅದನ್ನು ಮಾರ್ಕೆಟ್ ಮಾಡಿ ಅದನ್ನು ನಾವು ಕಳಿಸ್ಕೊಟ್ರೆ 1ಕ್ಕೆ 10 ಪಟ್ಟು ಒಂದೇ ವೆಹಿಕಲ್ ಒಳಗೆ ಹೋಗ್ತದೆ. ಈ ದಿಶೆ ಒಳಗಡೆಗೆ ತುಂಬಾ ಅರ್ಥಪೂರ್ಣವಾದ ಚರ್ಚೆ ಅಧಿಕಾರಿಗಳ ಜೊತೆಗೆ ನಡೀಲಿ ಅಂತ ಹೇಳಿ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ವಿಶೇಷವಾಗಿ ನಮ್ಮ ಯಲ್ಲಾಪುರಕ್ಕೆ ಈ ವೇಸ್ಟ್ ಕೋಸ್ಟ್ನ ಅಧಿಕಾರಿಗಳು, ಅದರ ನಂತರ JIZ ಶಾರದಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ಪೂರ್ವಕವಾಗಿ ಎಲ್ಲ ರೈತರ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೀಲಿ ಅಂತ ಹೇಳಿ ಹಾರೈಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮಗೆ ಆಗಮಿಸಿದಂತಹ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನಿಂದ ಆಗಮಿಸಿದಂತಹ ಶ್ರೀಯುತ ಶಿವಲಿಂಗ ಹೇರ್ಮಠ್ ಸರ್ ಅವರು ಈ ಸಭೆಯ ಬಗ್ಗೆ ಉದ್ದೇಶಿಸಿ ಮಾತಾಡ್ತಾರೆ. ವೇದಿಕೆ ಮೇಲೆ ಕುಂತಂತ ಹಾಗೂ ಮುಖ್ಯ ಅತಿಥಿಗಳಾದ ಹಾಗೂ ಇವತ್ತಿನ ಸಭೆಗೆ ಸ್ಟಾಕ್ ಹೋಲ್ಡರ್ಸ್ ಆದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಏನು ಮಾಡಿದ್ವಿ ಅಂದರೆ, ಈಗ ಆಲ್ರೆಡಿ ನಮ್ಮ ಬಾಯ್ಲರ್ಸ್ ಹೊಸ ಬಾಯ್ಲರ್ಸ್ ತಗೋಬೇಕು, ಅದರೊಳಗೆ ನಾವು ಬಯೋಫ್ಯೂಯಲ್ ಬಾಯ್ಲರ್ಸ್ ಅಂತ ತಗೋಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಮ್ಯಾನೇಜ್ಮೆಂಟ್ ಹೇಳಿದ್ರು ಈಗಿನ ಕಾಲದಲ್ಲಿ ಅಂದರೆ ಇವಾಗ ರೀಸೆಂಟ್ಲಿ ಎಲ್ಲ ಸ್ಟಡಿ ಮಾಡಿದರೆ ಕೋಲ್ ಸಿಗ್ತಾ ಇಲ್ಲ, ಸೊ ಕೋಲ್ ರೇಟು ಜಾಸ್ತಿ ಆಗ್ತಾ ಇದೆ. ಇಲ್ಲೇ ದಾಂಡೇಲಿ ಏರಿಯಾದಲ್ಲಂತೂ ನಮಗೆ ಬಯೋಫ್ಯೂಯಲ್ ಅಂತ ಯಾವುದೂ ಸಿಗ್ತಾ ಇಲ್ಲ, ಅಲ್ಲೆಲ್ಲ ಬರೀ ಟೋಟಲ್ ಫಾರೆಸ್ಟ್ ಏರಿಯಾ ಇದೆ. ಸೊ ಅದು ಮಲ್ಲಿಕಾರ್ಜುನ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ನೋಡಿ ನಮ್ಮ ಇಲ್ಲಿ ಸ್ಟಡಿ ಮಾಡಿದ ಮೇಲೆ ನಾವು ಇದ್ರ ಬೇಸ್ ಮೇಲೆ ನಾವು ಯಾವ ಆಯಿಲಲ್ಲಿ ಹೋಗ್ಬೇಕಂತ ನಾವು ಇದನ್ನು ಮಾಡಿದ್ವಿ. ಆಯಿತು, ನಾವು ಸ್ಟಡಿ ಮಾಡ್ತೇವೆ, ಒಂದು ಮೀಟ್ ಮಾಡ್ತೇವೆ ಸರ್, ಎಲ್ಲರೂ ರೈತರ ಜೊತೆ ಸ್ಟಾಕ್ ಹೋಲ್ಡರ್ಸ್ ಜೊತೆ ಮಾಡಿ ನಮಗೆ ಬಯೋಫೇಲ್ ಅಂದರೆ ಒಂದು ಅಡಿಕೆ ಸಿಪ್ಪೆ ಅಥವಾ ಇವನ್ ರೈಸ್ ಹಸ್ಕಾಕು, ಕಾಫಿ ಹಸ್ಕಾಯಿ ಮೇಲೆ ಇದನ್ನಾಯಿತು ಎಲ್ಲ ಕೊಟ್ಟಿದ್ದೀವಿ, ಪ್ಲ್ಯಾನ್ ಮಾಡಿದ್ದೇವೆ. ಇದ್ರ ಮೇಲೆ ಬೇಸ್ ಮೇಲೆ ನಾವು ಅರೌಂಡ್ ಇಲ್ಲಿಂದ ಒಂದು 65 ಕಿಲೋಮೀಟರ್ ಆಗುತ್ತೆ ವೆಸ್ಟ್ ಕೋಸ್ಟ್ ಪೇಪರ್ಗೆಲ್ಲ. ಇದ್ರ ಮೇಲೆ ನಾವೊಂದು ಡಿಸೈನ್ ಮಾಡಿ ನಾವು ಹೊಸ ಬಾಯ್ಲರ್ ತಗೋಬೇಕಂತ ಪ್ಲ್ಯಾನ್ ಆಲ್ರೆಡಿ ಮಾಡಿದ್ದೀವಿ ಈಗ ರೈಟ್ ಪ್ರೆಷರ್ನಲ್ಲಿ. ಸೊ ನಮ್ಮ ಮಲ್ಟಿಫೇಲ್ ಬಾಯ್ಲರ್ ಬರ್ತದೆ ಅದು. ಸೊ ಇವನ್ ಕೋಲ್ನು ಹೋಗ್ಬೋದು, ಇವನ್ ಬಯೋಫೇಲ್ ಹೋಗ್ಬೋದು ಅಂತ. ಸೊ ಇದಕ್ಕೆಲ್ಲ ನಿಮ್ಮ ಕೋಆಪ್ರೇಷನ್ ಇತ್ತಂದರೆ ನಾವು ಈ ಡಿಸೈನ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಮಲ್ಲಿಕಾರ್ಜುನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿತ್ತು ನಾನು ವಿನಂತಿ. ಮುಂದೊಂದು ಎರಡು ಮಾತು ಈ ಕಾರ್ಯಕ್ರಮ ಉದ್ದೇಶಿಸಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಶಾಂಪಡಿ ಸರ್ ಅವರು ಮಾತಾಡಬೇಕಿತ್ತು. ವೇದಿಕೆ ಮೇಲಿರುವಂತಹ ಜನಗಳಿಗೆ ಹಾಗೂ ಉಪಸ್ಥಿತ ವೇದಿಕೆಯಲ್ಲಿರುವಂತಹ ಎಲ್ಲ ಆಗಮಿಸಿದಂತೆ ಎಲ್ಲ ನಿಮಗೆ ಈಗಾಗಲೇ ತಿಳಿದಿರುವಂತೆ ದಾಂಡೇಲಿಯಲ್ಲಿ ಒಂದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ 1958ನೇ ಇಸ್ವಿಯಿಂದ ಕೆಲಸ ಮಾಡ್ತಾ ಇದೆ. ಅದು ಹಂತವಾಗಿ ಬೆಳವಣಿಗೆಯಾಗಿ ಇವತ್ತಿನ ದಿನಕ್ಕೆ ಒಂದು ದಿನಕ್ಕೆ 1,000 ಟನ್ ಪೇಪರ್ ಉತ್ಪಾದನೆ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಇಷ್ಟು ದಿನ ನಾವು ಪೇಪರ್ ತಯಾರು ಮಾಡಲಿಕ್ಕೆ ಬೇಕಾಗುವಂಥ ಪವರ್, ಎನರ್ಜಿ, ವಿದ್ಯುತ್ ಶಕ್ತಿ ಮತ್ತು ಸ್ಟೀಮ್ ಅನ್ನು ನಾವು ಕೋಲ್ ಉಪಯೋಗ ಮಾಡಿ, ಅಂದ್ರೆ 50% ಕೋಲ್, ಬಾಕಿದೆಲ್ಲ ನಮ್ಮಲ್ಲಿ ಪೇಪರ್ ಉತ್ಪಾದನೆ ಮಾಡುವಂಥ ನಾವೇನು ವುಡ್ ಅದರ ಕಟ್ಟಿಗೆಯಲ್ಲಿ ಯೂಸ್ ಮಾಡ್ತೀವಲ್ಲ ಅದರಲ್ಲಿರುವಂಥ ಬಯೋಮಾಸ್, ಅದನ್ನು ನಾವು ಲಿಗ್ನಿನ್ ಅನ್ನು ರಿಕವರಿ ಬಾಯ್ಲರಲ್ಲಿ ಉಪಯೋಗ ಮಾಡಿ 50% ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಬಾಕಿ 50% ಕೋಲನ್ನು ಯೂಸ್ ಮಾಡಿ
ವಿದ್ಯುತ್ ಮತ್ತು ನಮಗೆ ಬೇಕಾದಂಥ ಸ್ಟೀಮನ್ನು ಉಪಯೋಗ ಮಾಡ್ತೀವಿ. ನಿಮ್ಗೆ ತಿಳಿದಿರುವಂತೆ ಮೊದಲೆಲ್ಲ ಪೇಪರ್ ತಯಾರು ಮಾಡಲಿಕ್ಕೆ ಫಾರೆಸ್ಟನ್ನು ಕಟ್ ಮಾಡ್ತಾ ಇದ್ರು. ಫಾರೆಸ್ಟ್ ಕಟ್ ಮಾಡೋದು ಈಗ ಡಿಫಾರೆಸ್ಟೇಷನ್ ಕಳೆದ 40 ವರ್ಷಗಳಿಂದ, ಅಂದರೆ 35-40 ವರ್ಷದಿಂದ ಫಾರೆಸ್ಟನ್ನು ಕಟ್ ಮಾಡ್ತಾ ಇಲ್ಲ. ರೈತರಿಂದ ಬೆಳವಣಿಗೆ ಆದಂಥ ಫಾರೆಸ್ಟ್ ಹಾರ್ವೆಸ್ಟೆಡ್ ವುಡ್ ಅನ್ನ ಉಪಯೋಗ ಮಾಡಿ ಪೇಪರ್ ತಯಾರು ಮಾಡ್ತೀವಿ. ಹೀಗಾಗಿ ಪೇಪರ್ ಮಿಲ್ ಈಗ ರೈತರ ಜೊತೆಗೆ ಬಾಂಧವ್ಯವನ್ನು ಹೊಂದಿಕೊಂಡಿದೆ. ರೈತರಿಂದ ತಯಾರಾದಂಥ ಇದನ್ನೇ ನಾವು ಉಪಯೋಗ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಒಂದು ವಿಚಾರ ಮಾಡಿದ್ವಿ, ಇನ್ನು ಮುಂದಿನ ವರ್ಷಗಳಲ್ಲಿ ಕೋಲ್ ಅನ್ನೋದೊಂದು ಮುಗಿದುವಂಥ ಇಂಧನ. ಇನ್ನೊಂದಷ್ಟು ದಿನಕ್ಕೆ ನಮಗೆ ಕೋಲ್ ಸಿಗುವುದಿಲ್ಲ. ನಾವು ಬೇರೆ ಯಾವುದಾದ್ರೂ ಇಂಧನವನ್ನು ನೋಡಲೇಬೇಕು. ಹೀಗಾಗಿ ನಾವು ಆದಷ್ಟು ರೈತರಿಂದಲೇ ಯಾವುದು ವೇಸ್ಟ್, ಬಯೋಮಾಸ್ ವೇಸ್ಟ್ ಆಗ್ತಾ ಇರ್ತದೆ, ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಇಂಧನವನ್ನು ಸುತ್ತಮುತ್ತಲ ಇರುವಂಥ ದಾಂಡೇಲಿ ಪ್ರದೇಶದೊಳಗೆ ಎಷ್ಟು ಸಿಗ್ತದೆ, ಎಷ್ಟು ಪ್ರಮಾಣದಲ್ಲಿ ಸಿಗ್ತದೆ ಮತ್ತು ಯಾವ ರೀತಿ ಸಿಗ್ತದೆ, ಅದನ್ನು ಹೆಂಗೆ ಉಪಯೋಗ ಮಾಡಬೇಕು ಅಂತೆಲ್ಲ ವಿಚಾರ ಮಾಡಿ ಅದಕ್ಕೊಂದು ನಾವು ಸಂಶೋಧಕರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರಿಂದ ಎಲ್ಲ ದಾಖಲೆಗಳನ್ನು, ಅಂದರೆ ಎಷ್ಟು ಸಿಗ್ತದೆ, ಯಾವ ಪ್ರಮಾಣದ ಸಿಗ್ತದೆ ಅಂತ ಗೊತ್ತಾದರೆ ಮಾತ್ರ ನಾವು ಅದಕ್ಕೆ ತಕ್ಕಂಥ ಬಾಯ್ಲರನ್ನು ಪರ್ಚೇಸ್ ಮಾಡಲಿಕ್ಕಾಗ್ತದೆ. ಇಲ್ಲ ಅಂತಂದರೆ ಅದು ಸಿಗೋದು ಕಡಿಮೆ, ನಾವು ದೊಡ್ಡ ಕೆಪಾಸಿಟಿ ಮಾಡಿದರೆ ಅದು ಉಪಯೋಗ ಆಗೋದಿಲ್ಲ. ಅಥವಾ ಜಾಸ್ತಿ ಅವೈಲೇಬಲ್ ಇತ್ತು, ಎಲ್ಲರೂ ತಗೊಂಡ್ರೆ ಅನ್ನೋ ಹೊತ್ತಾಗಿ ನಾವು ಬರ್ನ್ ಮಾಡಲಿಕ್ಕೆ ಕೆಪಾಸಿಟಿ ಇರಲಿಲ್ಲ ಅಂದ್ರೆ ಅದು ಅಸಾಧ್ಯ ಆಗ್ತದೆ. ಹೀಗಾಗಿ ಈ ಕೆಲಸವನ್ನು ನಾವು ಸಂಶೋಧ ಅವರಿಗೆ ಕೊಟ್ಟಿದ್ದೀವಿ. ಅವರು ನಮಗೊಂದು ಸ್ಟಡಿ ಮಾಡಿ ಹೇಳ್ತಾರೆ, ಈ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಯಾವ ಪ್ರಮಾಣದಲ್ಲಿ ಅದರ ಅತಿ ಎಷ್ಟಿರ್ತದೆ, ಅಂದ್ರೆ ಅದರಿಂದ ನಮಗೆ ಇಂಧನ ಶಕ್ತಿ ಎಷ್ಟು ಸಿಗ್ತದೆ, ಅದರ ಕೆಪಾಸಿಟಿ ಅಂದರೆ ಕೆಲವರು ಫಿಕ್ ಖಾಲಿ ಹೇಳ್ತೀವಿ ನಾವು. ಅದು ಸುಟ್ಟರೆ ಯಾವ್ಯಾವುದು ಬೇರೆ ಯಾವುದು ಸಿಗ್ತದೆ, ಅಡಿಕೆದಿರ್ಬೋದು, ಬೇರೆ ರೈಸ್ ಹಸ್ಕ್ ಇರ್ಬೋದು, ಯಾವ್ಯಾವುದು ಹೆಂಗೆ ಸಿಗ್ತದೆ ಅಂತಂದು ನಮಗೊಂದು ಅವರು ಸ್ಟಡಿ ಮಾಡಿ ಇಂಥ ಪ್ರಮಾಣದೊಳಗೆ ಹೀಗೆ ಸಿಗ್ತದೆ ಅಂತಂದ್ರೆ ಅದ್ರ ತಕ್ಕಂಗೆ ನಾವು ಇನ್ನೊಂದು 1 ವರ್ಷದೊಳಗೆ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಅದೊಂದು ಬಾಯ್ಲರ್ ಹಾಕ್ತೀವಿ ನಾವು. ನಂತರ ಈ ಚೈನ್ ಎಲ್ಲ ಇದಾಗ್ತದೆ. ಅದಕ್ಕಿಂತ ಮೊದಲು ಅದನ್ನು ಇರುವಂಥ ಬಾಯ್ಲರಲ್ಲೂ ಇದು ಉಪಯೋಗ ಮಾಡಲಿಕ್ಕಾದರೆ ಅದನ್ನು ನಾವು ಸರಿ ಪ್ರಮಾಣದಲ್ಲಿ ಚಾಲು ಮಾಡುವಂಥ ಇದನ್ನು ಹಾಕ್ತಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಲೋಕಲ್ ಎಲ್ಲರೂ ಸಹಕಾರ ಬೇಕು. ಅದಕ್ಕಾಗಿ ನಿಮ್ಮಲ್ಲಿ ನಾವು ಸಹಕಾರ ಕೊಡಲಿಕ್ಕೆ ವಿನಂತಿ. ಧನ್ಯವಾದಗಳು. ಈಗ ಮಲ್ಲಿಕಾರ್ಜುನ್ ಸರ್, CEO ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಕಮಿಷನರ್ಗೆ ಧನ್ಯವಾದ ಹೇಳ್ತಾ, ಆಮೇಲೆ GIZ ಅವರಿಗೆ ಈ ನಮ್ಮ ಪ್ರಪೋಸಲ್ನ ಎಕ್ಸೆಪ್ಟ್ ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡಿಸಿ ಥ್ರೂ ದೇರ್ FPO ಈ ಇದೊಂದು ಇವೆಂಟ್ ಆರ್ಗನೈಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಜಸ್ಟ್ ಬ್ರೀಫ್ ಒಂದು ಕಾನ್ಸೆಪ್ಟನ್ನು ತಮ್ಮಂದಿರ್ತೇನೆ. ಈಗೇನಾಗಿದೆ, ನಾನು as an energy auditor and also as a certified emission verifier, ಈ ಅಂತಾರಾಷ್ಟ್ರದಲ್ಲಿ ಈಗ ನಾವು ಕಾರ್ಬನ್ ಎಮಿಷನ್ನು, ಗ್ಲೋಬಲ್ ವಾರ್ಮಿಂಗ್ ಅವೆಲ್ಲ ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ. ಅದಕ್ಕೆ ಆಸ್ ಎ ಸರ್ಟಿಫೈಡ್ ಎಮಿಷನ್ ವೆರಿಫೈಯರ್ ಅಂತೇಳಿ ಐ ಹ್ಯಾವ್ ಸಮ್ ಕಾನ್ಸೆಪ್ಟ್ಸ್ ವಿಚ್ ಆರ್ ಆ್ಯಕ್ಚುಲಿ ವರ್ಕಿಂಗ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಯಾವ ರೀತಿ ವರ್ಕ್ ಆಗುತ್ತೆ, ನಾವು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಫ್ರಮ್ ವೇರಿಯಸ್ ಡೈರೆಕ್ಷನ್ಸ್. ಅದೊಂದು ಬೇಸ್ ಇಟ್ಕೊಂಡು ಐ ಆಮ್ ಟ್ರೈಂಗ್ ಟು ಪುಟ್ ಬಿಫೋರ್ ಯು ಆ್ಯಂಡ್ ದಿ ಸ್ಟೇಕ್ ಫಾರ್ ವಿತ್ ಪರ್ಚೇಸಿಂಗ್ ಕಂಪ್ನಿ ಆಸ್ ವೆಲ್. ಏನಾಗಿದೆ, ಫ್ಯೂಯಲ್ ಎಲ್ಲರಿಗೂ ಬೇಕು, ವೆಸ್ಟ್ ಕೋಸ್ಟ್ ಪೇಪರ್ನವ್ರಿಗೂ ಬೇಕು, ಥರ್ಮಲ್ ಪವರ್ ಸ್ಟೇಷನ್ ಅವ್ರಿಗೆ ಬೇಕು, ವಿಚ್ ಬರ್ನ್ಸ್ ಯಾರು ಚಿಮ್ನಿ ಕಾಣಿಸ್ತೈತಲ್ಲ ಅವರೆಲ್ಲರಿಗೂ ಇವತ್ತ ಕೋಲ್ ಬೇಕು. ಕೋಲ್ ಆದರೂ ಬೇಕು ಅಥವಾ ಕಬ್ಬಿನ ಸಿಕ್ಕಿ ಆದರೂ ಆಯಿತು, ಏನಾಯಿತು ಅಂದರೆ ಉಳಿಲಿಕ್ಕೆ ಯಾವುದೋ ಒಂದು ಫ್ಯೂಯಲ್ ಬೇಕು. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ, ಎಲ್ಲರೂ ತಮ್ಮ ರೀತಿಯಿಂದ, ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಈ ಮೈಟ್ ಜನರೇಟ್ 5 ಟನ್ 10 ಟನ್ ಏನೋ ಮಾಡ್ಬೋದು, ಆ್ಯಂಡ್ ಇಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್ ಇನ್ ದ ಫಾರ್ಮ್ ದಟ್ ಇಸ್ ಅವೈಲೇಬಲ್. ಯಾಕಂದ್ರೆ ಪ್ರತಿಯೊಬ್ಬರು ಒಬ್ಬೊಬ್ಬರು ತಮ್ಮ ಲೂಸ್ ಕಮ್ಯುನಿಟಿ ಕೊಟ್ಟರಂದ್ರೆ ಈ ಮೇನ್ ಸೆಂಟರ್ ಏನಿದೆಲ್ಲ ಇಂಡಸ್ಟ್ರಿ ಅವ್ರಿಗೆ ಅದರ ತಕ್ಕಂಗೆ ಹೊಂದ್ಕೊಳ್ಳಿಕ್ಕೆ ಡಿಫಿಕಲ್ಟ್ ಆಗಿದೆ. ಸೊ ನಾವೇನು ವಿಚಾರ ಮಾಡಿದ್ವಿ, ಇಫ್ an industry has to design the parameter to suit the fuel, we need some concrete size, ಇಷ್ಟೇ ಸೈಜ್ ಇರಬೇಕು,
ಇದೇ ಫಾರ್ಮ್ನಲ್ಲಿ ಬರಬೇಕು ಅಂತ ಹೇಳಿ ಒಂದು ಲಿಮಿಟ್, ಅಂದರೆ ಅವ್ರಿಗೆ ಡಿಸೈನ್ ಮಾಡಲಿಕ್ಕೆ ಅಪ್ರಾಪ್ರಿಯೇಟ್ಲಿ ಸೆಟ್ ಆಗುತ್ತೆ. ಈಗ ಅವ್ರದ್ದೇನೋ ಸೆಟ್ರೇಟ್ ಮಾಡಿಕೊಟ್ವಿ, ಬಟ್ ತಮ್ಮ ಕಡೆಗೆ ರೈತರದ್ದು ಏನಾಗುತ್ತೆ, ಇಂಡಿವಿಜುವಲ್ ಆಗಿ ನೀವು ಕಾಂಕ್ರೀಟ್ ಮಾಡಿ ಸಪ್ಲೈ ಮಾಡಕ್ಕಿದ್ದಾರೆ. ಇಂಡಸ್ಟ್ರಿಗೆ ಡಿಫ್ರೆಂಟ್, ನೀವು 5 ಟನ್ ಕೊಡ್ತಿರೋ, 5 ಕ್ವಿಂಟಲ್ ಕೊಡ್ತಿರೋ, 10 ಕ್ವಿಂಟಲ್ ಕೊಡ್ತಿರೋ, ಅಥವಾ 2 ಟನ್ ಮಟ್ಟ ಕೊಡ್ಬೋದು ಒಂದು ರೈತರಿಂದ, ಇನ್ನೂ ಜಾಸ್ತಿ ಹೇಳ್ಬೋದು ದೊಡ್ಡ ರೈತರಿಂದ. ಬಟ್ ಅದನ್ನು ಕೂಡಿ ಬೆಲೆ ಹಾಕಿ ಅಲ್ಲಿ ಮಟ್ಟ ಒಯ್ದು ಅವ್ರಿಗೆ ಸಪ್ಲೈ ಮಾಡೋದು ಡಿಫ್ರೆಂಟ್. ಯಾಕಂದ್ರೆ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೇನು ವಿಚಾರ ಮಾಡಿದ್ವಿ, ಥ್ರೂ FPO ಇಂಡಿವಿಜುವಲ್ ಆಗಿ ಅವರು ನಿಮ್ಮಲ್ಲಿ ಸೆಂಟರ್ ಪ್ಲೇಸ್ನಾಗ ಹಾಕ್ತಾರೆ. ಅವ್ರ ಅಂಡರ್ ಒಂದು 50-60 ಸ್ಮಾಲ್ ಪಾಕೆಟ್ಸ್ ಇರ್ತಾವೆ, ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ಅವರು ಡೈರೆಕ್ಟ್ಲಿ ಕಂಪ್ನಿಗೆ ಬಿಲ್ ಮಾಡೋದು. ಅಂದರೆ ಕಲೆಕ್ಟ್ ಸ್ಮಾಲ್, ಹೆಂಗೆ ಈ ಹಾಲಿಂದು ಕೇಂದ್ರ ಇದೆ ಅಂದರೆ ಮಿಲ್ಕ್ ಹೆಂಗೆ ಸರ್ಟಿಫೈಟ್ ಮಾಡ್ತಾರೆ, ಕೂಲ್ ಮಾಡಿ ಒಂದು ಹಳ್ಳಿಯಿಂದ ಕಲೆಕ್ಟ್ ಮಾಡಿ ಆಮೇಲೆ ಮೇನ್ ಸೆಂಟರ್ಗೆ ಹೋಗುತ್ತೆ, ಮೇನ್ ಸೆಂಟರ್ನಿಂದ ಫ್ಯಾಕ್ಟ್ರಿಗೆ ಹೋಗುತ್ತೆ. ಸೊ ಸೇಮ್ ಬೇಸಿಸ್ ಮೇಲೆ ನಾವು ಅಗ್ರಿ ವೇಸ್ಟನ್ನು ಬ್ರಿಕೆಟ್ ಮಾಡಿ ಸಪ್ಲೈ ಮಾಡೋ ಪ್ರೊವಿಷನ್ ಒಂದು ಇದೆ. ಇದರಲ್ಲಿ ಚಾಲೆಂಜಸ್ ಏನಂತಂದರೆ, ಆ ಪ್ಲಾಂಟ್ ಸೆಟಪ್ ಮಾಡೋಕೆ ಬ್ರಿಕೆಟ್ ತಯಾರು ಮಾಡಬೇಕಂದ್ರೆ ಕ್ಯಾಪಿಟಲ್ ಬೇಕು. 25, 30, 50% ಡಿಪೆಂಡಿಂಗ್ ಆನ್ ದ ಸೈಜ್ ನಿಮ್ಗೆ ಕ್ಯಾಪಿಟಲ್ ಬೇಕಾಗುತ್ತೆ. ನಾವು ಹೌ ಡು ವಿ ಡೂ ದಿಸ್? ಇದಕ್ಕೆ ಫಂಡ್ ಮಾಡೋರು ಯಾರು? ಫಂಡ್ ಮಾಡೋರು ಅಂದರೆ ಫಸ್ಟ್ ಬ್ಯಾಂಕಿಂಗ್ ಸೆಕ್ಟರ್, ಪ್ರತಿಯೊಂದು ಬ್ಯಾಂಕಿನವ್ರಿಗೂ ಇದಕ್ಕೆ ಲೋನ್ ಕೊಡ್ಬೋದು. ಇದಕ್ಕೆ ಪ್ರಮೋಟ್ ಮಾಡಲಿಕ್ಕೆ ವಿ ಹ್ಯಾವ್ ಮಿನಿಸ್ಟ್ರಿ ಆಫ್ ನಾನ್ ಕನ್ವೆನ್ಷನಲ್ ರಿನ್ಯೂವಲ್ ಎನರ್ಜಿ ಸಿಸ್ಟಮ್, ಜಮೀನಾರಿದವರು ಸಬ್ಸಿಡಿ ಕೊಡ್ತಾರೆ. ಅದಕ್ಕೆ ನಮ್ಮನ್ನು ಸ್ಟೇಟ್ನಲ್ಲಿ ನೋಡಲ್ ಏಜೆನ್ಸಿ ಅಂದರೆ ಕ್ರೆಡಲ್ ಅಂತಿದೆ. ಸೊ 25 to 30% ಕ್ಯಾಪಿಟಲ್ ಸಬ್ಸಿಡಿನೂ ಒಂದು ಅವೈಲಬಿಲಿಟಿ ಐತಿ ಅಂತಂದರೆ ಅದಕ್ಕೆ ಅಶ್ಯೂರೆನ್ಸ್ ಬೇಕು. ಅಶ್ಯೂರೆನ್ಸ್ ಅಂದರೆ ತಮ್ಮ ಕಡೆಯಿಂದ ಇಷ್ಟು ಮೆಟೀರಿಯಲ್ ನಮ್ಗೆ ವರ್ಷ ಸಿಗುತ್ತೆ, ಪ್ರತಿ ತಿಂಗಳ ಈ ದಿನದ ಇಷ್ಟು, ಈ ತಿಂಗಳು ಇಷ್ಟು ಅಂತಂದು ಆ್ಯನ್ಯುವಲಿ ನಮ್ಗೆ ಇಷ್ಟು ಮೆಟೀರಿಯಲ್ ಸಿಗುತ್ತೆ ಅಂತ ಒಂದು ಅಶ್ಯೂರೆನ್ಸ್ ಬೇಕು. ಯಾಕಂದರೆ ಅವ್ರಿಗೆ ಲೋನ್ ಕೊಡಬೇಕು ಅಂದರೆ ಅದು ಬೇಸಿಕ್ ರಿಕ್ವೈರ್ಮೆಂಟ್. ಅದನ್ನು ತಯಾರು ಮಾಡಿದ ಮೇಲೆ ಮಾರ್ಕೆಟ್ ಮಾಡಲಿಕ್ಕೆ ಒಬ್ಬರು ಬೇಕು ಅಂತಂದರೆ ಪರ್ಚೇಸರ್ಸ್ ಬೇಕಲ್ಲ ಅವ್ರಿಗೆ, ರೆವೆನ್ಯೂ. ಸೊ ವೆಸ್ಟ್ ಕೋಸ್ಟ್ ಪೇಪರ್ ವಿಲ್ ಹ್ಯಾವ್ ಟು ಬಿ ದೇರ್ ಆಸ್ ಅ ಪರ್ಚೇಸಿಂಗ್ ಏಜೆನ್ಸಿ. ಸೊ ಇಬ್ಬರ ಕಡೆಯಿಂದ ನಮ್ಮ ಅಗ್ರಿಮೆಂಟ್ ಆಯಿತು, ಹೊಂದಾಣಿಕೆ ಆಯಿತು ಅಂದರೆ ಫಂಡಿಂಗ್ ವಿಲ್ ಬಿಕಮ್ ಸಿಂಪಲ್, ಅಂದರೆ ಈಸಿ ಆಗುತ್ತೆ. ಅದು ಒಂದು. ಈಗ ನಾವು ಕಾರ್ಬನ್ ನ್ಯೂಟ್ರಲ್ ಅಂತ ಹೇಳುತ್ತೆ, ಎಮಿಷನ್ಸ್ ನ್ಯೂಟ್ರಲೈಸ್ ಮಾಡಲಿಕ್ಕೆ ಅಂತ ಹೇಳಿ. ಈ ಕಾರ್ಬನ್ ನ್ಯೂಟ್ರಲ್ ಮಾಡಲಿಕ್ಕೆ ದೇರ್ ಆರ್ ಏಜೆನ್ಸೀಸ್ ಹೂ ವಿಲ್ ಆಲ್ಸೋ ಬಿ ಎ ಸ್ಟೇಕ್ ಹೋಲ್ಡರ್. ಈಗ ತಾವು ಸಪ್ಲೈ ಮಾಡೋರಾದರೆ ಖರೀದಿ ಮಾಡೋರು ವೆಸ್ಟ್ ಕೋಸ್ಟ್ನವರ. ಇನ್ ಬಿಟ್ವೀನ್ ಕೋಲನ್ನು ಅವಾಯ್ಡ್ ಮಾಡಿ ನಾವು ಬಯೋಮಾಸ್ ಬರ್ನ್ ಮಾಡ್ತೀವಿ ಅಂತಂದರೆ ದೇರ್ ಇಸ್ ಸಮ್ ಕಾರ್ಬನ್ ನ್ಯೂಟ್ರಲೈಸೇಷನ್ ಆಗುತ್ತೆ. ಇದನ್ನು ಕ್ಲೇಮ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಇಂಟ್ರೆಸ್ಟ್ ದೊಡ್ಡ ದೊಡ್ಡ ಕಂಪ್ನೀಸ್ ಇಲ್ಲ, ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ. ನೀವು ಎಷ್ಟು ಕೊಡ್ತೀರೋ ಕೊಡಿ, ಇವ್ರು ಎಷ್ಟು ತಗೊಳ್ತಾರೋ ತಗೊಳ್ತಾರೆ. ಬಟ್ ಯಾರು ಎಷ್ಟು ಕೊಡ್ತಾರೋ, ಆ್ಯನ್ಯುವಲಿ ನೀವು ಇಷ್ಟು ಕೊಡ್ತೀನಿ ಅಂತಂದರೆ ಆ ಕ್ವಾಂಟಿಟಿ ಮೇಲೆ ನಾವು ಕೆಲವೊಂದಿಷ್ಟು ಕಾರ್ಬನ್ ಪಾಯಿಂಟ್ಸ್ ಅಂತ ಫಿಕ್ಸ್ ಮಾಡ್ತೇವೆ. ಅದಕ್ಕೆ ವೇರಿಯಸ್ ಮೆಕ್ಯಾನಿಸಮ್ಸ್ ಅದಾವು. ಆ ಕಾರ್ಬನ್ ಪಾಯಿಂಟನ್ನು ಅವರು ಖರೀದಿ ಮಾಡ್ತಾರೆ, ಅಂದರೆ ಅಗ್ರಿಮೆಂಟ್ ಇರುತ್ತೆ. ಸೊ ಆ ಮೆಕ್ಯಾನಿಸಮನ್ನು ನಾವು ಇದಕ್ಕೆ ತೊಗೊಂಡು ಬರೋದು ಅಂತ ವಿಚಾರ ಮಾಡಿದ್ದೇವೆ. ಅದು ಅವರು ಬಂದರೆ ಈ 30% ಈಗೇನು ಸೆಂಟ್ರಲ್ ಸಬ್ಸಿಡಿ ಬರ್ತದೆ, ಸ್ಟೇಟ್ ಸೆಂಟ್ರಲ್ ಸಬ್ಸಿಡಿ, ಅದ್ರ ಜೊತೆಗೆ ಅದು ಒಂದು ಏನು ಪ್ರಮೋಷನಲ್ ಅಮೌಂಟ್ ಅಂತ ಅನ್ಬೋದು. ಅದ್ರ ಜೊತೆಗೆ ಆ್ಯನ್ಯುವಲಿನೂ ನಿಮಗೆ ಬರ್ತದೆ, ವರ್ಷ ಇಷ್ಟು ಅಂತ ಕೊಟ್ಕೊಂಡು ಹೋಗ್ತಾರೆ. ಅವರು ಇನಿಷಿಯಲಿ ಕ್ಯಾಪಿಟಲ್ ಹಾಕ್ತಾರೆ, ಪ್ರೊವೈಡೆಡ್ ಅಗ್ರಿಮೆಂಟ್ ಇದೆ. ಆಮೇಲೆ ದೇರ್ ಬಿ ಸಮ್ ಆ್ಯನ್ಯುವಲಿ ಇಷ್ಟು ಅಂತಂದು ರೊಕ್ಕನೂ ಕೊಡ್ತಾರೆ. ಅಂದರೆ ಸಪೋಸ್ ಈಗ ವೆಸ್ಟ್ ಕೋಸ್ಟ್ನವರು ನಿಮ್ಗೆ ಒಂದು 5 ರೂಪಾಯಿ ಕೊಟ್ಟರು ಅಂತ, ಅವರು ಒಂದು 1 ರೂಪಾಯಿ ಕೊಡ್ಬೋದು ಅಥವಾ 2 ರೂಪಾಯಿ ಕೊಡ್ಬೋದು, ಡಿಪೆಂಡಿಂಗ್ ಆನ್ ದ ಅಗ್ರಿಮೆಂಟ್. ಸೊ ಇದು 5 ರೂಪಾಯಿ ಪರ್ಚೇಸರ್ ಕಡೆಯಿಂದ ಬಂತು, 1 ರೂಪಾಯಿ ಕಾರ್ಬನ್ ಪರ್ಚೇಸರ್ ಕಡೆಯಿಂದ ಬಂತು, ನಿಮಗೆ ಅಲ್ಟಿಮೇಟ್ಲಿ 6 ರೂಪೀಸ್ ಬರ್ತದೆ. ಸೊ ದಿಸ್ ಬಿಕಮ್ಸ್ ಮಚ್ ಮೋರ್ ಫೈನಾನ್ಷಿಯಲಿ ವಿಯಬಲ್. ಕೆಲವೊಂದಿಷ್ಟು ಮೆಕ್ಯಾನಿಸಮ್ಸ್ ಅದಾವೆ, ಹೌ ವಿ ಡೂ ಇಟ್. ಇದನ್ನ ಐ ಆಮ್ ಟ್ರೈಂಗ್ ಟು ಪೂ ಎವ್ರಿಥಿಂಗ್ ಇನ್ ಒನ್ ಪ್ಲೇಸ್ and then submit a proposal to the West Coast Paper Mill so that they can work their strategy. Ultimately, my objective is daily 300 tons should be available to West Coast as per their requirement. And ತಮಗೆ fixed revenue ಇರಬೇಕು from both the sides. ನಿಮಗೆ assurance ಬೇಕು for purchasing, ಇವರಿಗೆ ಸಪ್ಲೈಯರ್ ಅಶ್ಯೂರೆನ್ಸ್ ಬೇಕು.
ಬಟ್ ಒಂದು ಇಂಪಾರ್ಟೆಂಟ್ ಅಂದರೆ ಈಗ ತಮ್ಮಲ್ಲಿ ಯು ಆರ್ ಗೋಯಿಂಗ್ ಆನ್ ಅ ಸೀಸನಲ್ ಬೇಸಿಸ್. ವರ್ಷದಲ್ಲಿ ಎಷ್ಟು 5 ತಿಂಗಳು 6 ತಿಂಗಳು ಕೊಡ್ಬೋದು ನೀವು, 4 ತಿಂಗಳ ಅಥವಾ 3 ಅಥವಾ 4 ತಿಂಗಳು ಕೊಡ್ಬೋದು. ಇನ್ನು 8 ರಿಂದ 9 ತಿಂಗಳ ಅದಕ್ಕೂ ಬೇಕಲ್ಲ, ಯಾಕಂದ್ರೆ ವರ್ಷ ತುಂಬ ಅವರು ಅಗ್ರಿಕಲ್ಚರ್ ವೇಸ್ಟ್ ಬಯೋಮಾಸ್ ಬರ್ನ್ ಮಾಡ್ತಾರೆ. ಸೊ ಅದಕ್ಕೆ ದೇರ್ ಆರ್ ಅದರ್ ಏರಿಯಾಸ್. ಈಗ ನಾವು ಸಿರ್ಸಿ ಕಡೆ ತೋಡ್ತಾ ಇದ್ದೀವಿ, ಸಿರ್ಸಿ ಎಲ್ಲ ಕಡೆಯಿಂದ ಸಮ್ ಕ್ಯಾನ್ ಕಮ್ ಫ್ರಮ್ ಶುಗರ್ ಸೈಡ್. ಕೆಲವೊಂದಿಷ್ಟು ಹತ್ತಿ ಮತ್ತು ತೊಗರಿ ಬೆಳೆಯೋರು ಏರಿಯಾ ಇದೆ, ಅವ್ರ ಕಡೆ ತಗೋಬೋದು. ಕೆಲವೊಂದಿಷ್ಟು ಗೋಯ್ಗಾಳ ಬೆಳೀತಾರೆ, ಅವ್ರ ಕಡೆ ತಗೋಬೋದು. ಸೊ ಬೇರೆ ಬೇರೆ ಕಡೆಯಿಂದ ನಾವು ಕಮೋಡಿಟಿ ಕೂಲ್ ಮಾಡಿ ಯಾರು ಎಷ್ಟಿದೆ ನೋಡಿಕೊಂಡು ಅದ್ರ ತಕ್ಕಂಗೆ ಇಲ್ಲಿ ರೆಕಮೆಂಡೇಶನ್ಸ್ ಕೊಡೋಣ ಅಂತೇಳಿ ಒಂದು ವಿಚಾರ. ಸೊ ಈ ಬಾಟ್ನೆಕ್ ಕ್ಲಿಯರ್ ಮಾಡಿ ನಾರ್ಮಲ್ ಫ್ರೇಮ್ ಮಾಡಲಿಕ್ಕೆ ಯಾವುದೇನು ಅರ್ಥಡಿ ಬರ್ತಾವಲ್ಲ, ಈ ನೀವು ರೇಟ್ ವಿಷಯ ಇರ್ಬೋದು ಅಥವಾ ಕನ್ಸಿಸ್ಟೆನ್ಸಿ ಬಗ್ಗೆ ವಿಚಾರ ಮಾಡ್ತಿರ್ಬೋದು, ಏನೇ ಇರಲಿ, ಅದೇನು ಇತ್ತು ಅಂದರೆ ತಮ್ಮ ಕಡೆಯಿಂದ ಕ್ವಶನ್ಸ್ ರೇಸ್ ಮಾಡಿದರೆ ಅವರು ಇದ್ದಾರೆ, ನಾವು ಇದ್ದೀವಿ, ನಮ್ಮ ಟೀಮ್ ಇದ್ದಾರೆ, ಇವನ್ನೆಲ್ಲವೂ ರೆಕಾರ್ಡ್ ಮಾಡಿ ದೆನ್ ವಿ ವಿಲ್ ಮೇಕ್ ಒಂದು ಕಾಂಕ್ರೀಟ್ ಪ್ರಪೋಸಲ್. ಅಂದರೆ ಒಮ್ಮೆ ಪ್ರೊಡಕ್ಷನ್ ಚಾಲೂ ಆಯಿತು ಅಂದರೆ ಇಟ್ ಗೋಸ್ ಅನ್ಇಂಟರಪ್ಟೆಡ್. ಈ ವಿಚಾರ ಇಟ್ಕೊಂಡು ನಾವು ಇದನ್ನ ಪ್ರಪೋಸಲ್ ಮೂವ್ ಮಾಡಿ, ಇದು ಮೊದಲನೇ ಮೀಟಿಂಗ್ ಇದೆ. ಇಂಥವು ಇನ್ನೂ ಒಂದು 10 ರಿಂದ 12 ಮೀಟಿಂಗು ನಾವು ಬೇರೆ ಬೇರೆ ಪ್ಲೇಸ್ನಲ್ಲಿ ಮಾಡ್ತಾ ಇದ್ದೇವೆ. ಅಂದರೆ ಅವರವ್ರ ಒಪಿನಿಯನ್ ಕಲೆಕ್ಟ್ ಮಾಡಿ ಒಮ್ಮೆ ನಾವು ಫ್ರೇಮ್ ಆಯಿತು ಅಂದರೆ ದೆನ್ ಅಲ್ಟಿಮೇಟ್ಲಿ ಒಮ್ಮೆ ಫ್ಲೋ ಅಂದರೆ ಪ್ರೊಡಕ್ಷನ್ ಚಾಲೂ ಆಯಿತು, ಇಟ್ ಶುಡ್ ಗೋ ಅನ್ಇಂಟರಪ್ಟೆಡ್. ಹೊಸ ಪ್ರಾಬ್ಲಮ್ ಕ್ರಾಪ್ ಅಪ್ ಆಗಬಾರ್ದು. ನಾಳೆ ಆಗೋ ಪ್ರಾಬ್ಲಮನ್ನು ಇವತ್ತನೇ ಅನಲೈಸ್ ಮಾಡಿ ಸೊಲ್ಯೂಷನ್ ಕಂಡು ಹಿಡಿದು ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ಆಸ್ ಫೇಲ್ ಪ್ರೂಫ್ ಆಸ್ ಪಾಸಿಬಲ್. ಸೊ ಅದಕ್ಕೆ ತಮ್ಮ ಕಡೆಯಿಂದ ನಮ್ಮ ಟೀಮ್ನವರು ತಮ್ಮ ಕಡೆಯಿಂದ ಒಂದು ಒಪಿನಿಯನ್ ಇದನ್ನು ಫಾರ್ಮ್ ಕೊಡ್ತಾರೆ. ಒಂದು ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನಿಮ್ಗೆ ಯಾವುದು ಕನ್ವೀನಿಯಂಟ್ ಆಗುತ್ತೋ ಅದನ್ನು ತಗೊಳ್ರಿ. ಅದರಲ್ಲಿ ಎಷ್ಟು ನಿಯರ್ ಯಾಕೆ ನೀವು ಕೂಡ ಇನ್ಫಾರ್ಮೇಶನ್ ಮುಂದೆ ಇದಾವೆ ಸರ್, ನೀವು ಕೂಡ ಇನ್ಫಾರ್ಮೇಶನ್ ಎಷ್ಟು ಅಕ್ಯುರೇಟ್ ಇರುತ್ತಲ್ಲ ಅದರ ಮೇಲೆ ನಮಗೆ ರೆಕಮೆಂಡೇಶನ್ಸ್ ಮಾಡಲಿಕ್ಕೆ ಒಂದಿಷ್ಟು ಅನುಕೂಲ ಆಗುತ್ತೆ. ಸೊ ವಿತ್ ದಿಸ್ ಐ ಥಿಂಕ್ ಸ್ಟಾಪ್ ಹಿಯರ್ ಅಂಡ್ ಈಗ ಕ್ವೆಶ್ಚನ್ ಆನ್ಸರ್. ಸೊ ಐ ಥಿಂಕ್ ರೆಕಾರ್ಡ್ ಅಂಡ್ ದೇರ್ ಆಲ್ಸೋ ಆನ್ಸರ್. ನಮಸ್ಕಾರ, ನಾನು ರಾಮನಾಥ್ ಹೆಗಡೆ, ಶ್ರೀದೇವಿ ರೈತ ಉತ್ಪಾದಕ ಕಂಪನಿಯ ಒಬ್ಬ ಸ್ಟ್ಯಾಂಡಿಂಗ್ ಡೈರೆಕ್ಟರ್. ಈಗ ಇಲ್ಲಿ ರೈತರು ಸಪ್ಲೈ ಮಾಡ್ತಾರೆ, ಅದರ ಬಗ್ಗೆ ಪ್ರಶ್ನೆ ಇಲ್ಲ, ಅವರು ಕೊಡ್ತಾರೆ. ಇಲ್ಲಿ ಮಧ್ಯದಲ್ಲಿ ಇರುವಂತಹ ಪಾತ್ರ FAO ಕಂಪನಿಗಳು. ಇಲ್ಲಿ ಇರುವಂತಹ ಪ್ರಾಬ್ಲಮ್ ಏನಾದರೂ ಕ್ರಿಯೇಟ್ ಆಯಿತು ಅಂತಂದರೆ ಅದರ ಎಲ್ಲ ಭಾರವನ್ನು FAO ಕಂಪನಿಗಳು ನೋಡಬೇಕಾಗ್ತದೆ. ಈಗ ಮಿಡ್ಲಮನ್ನಾಗಿ FAO ಕಂಪನಿಗಳು ಕೆಲಸ ಮಾಡ್ತವೆ, ಒಳ್ಳೆಯದು. ನಮಗೆ ಒಂದು 50 ಲಕ್ಷ ಸಿಗ್ತದೆ. ಪ್ರೊಸೆಸಿಂಗ್ ಏನು ಬೇಕು, ಏನು ರಿಕ್ವೈರ್ಮೆಂಟ್ ಇದೆ ಅದೆಲ್ಲವನ್ನು ಮಾಡ್ಬೋದು, ಇಲ್ಲ ಅಂತ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯ್ತಂದ್ರೆ FAO ಕಂಪನಿಗಳ ಬೈಲಾ ಪ್ರಕಾರ ಆಯಾ ಏನು ಡೈರೆಕ್ಟರ್ಸ್ ಇದ್ದಾರೆ ಅವರೇ ಹೊಣೆಗಾರರು. ನಷ್ಟಕ್ಕೆ, ಲಾಭಕ್ಕಲ್ಲ, ನಷ್ಟಕ್ಕೆ ಅವರು ಹೊಣೆಗಾರರಾಗಿರ್ತಾರೆ. ಪ್ರಾಬ್ಲಮ್ ಏನಾದರೂ ಆಯಿತು, ಸಪೋಸ್ ಆಯಿತು ಅಂತಂದರೆ ಅದಕ್ಕೆ ನಮಗೆ ಏನಾದರೂ ಸೊಲ್ಯೂಷನ್ ಯಾವ ಟೈಪ್ ಇದೆ ನಾವು ಮಾಡ್ತೇವೆ, ಮಾಡೋದಕ್ಕಿಂತ ತೊಂದರೆ ಇಲ್ಲ, ಮಾಡಲಿಕ್ಕಾಗಿ ನಾವು ಹೊಂದಿದ್ವಿ. ಸೊಲ್ಯೂಷನ್ ಯಾವ ಟೈಪ್ ಇದೆ, ಏನಾದರೂ ಅದಕ್ಕೆ ಪರಿಹಾರಾತ್ಮಕವಾದಂತಹ ವಿಚಾರಗಳಿದ್ದು ಹೇಳೋದು ಆಯಿತು. ಈಗ ಯಾಕೆಂದ್ರೆ ಎಲೆ ಚುಕ್ಕೆ ರೋಗ ಬಹಳ ಇದೆ, ಬಹಳಷ್ಟು ಜನ ರೈತರು ಆಮೇಲೆ ಕಾಫಿಗಳನ್ನು ಹಾಕ್ಬೋದು. ಬಿಟ್ಟರು 1-2 ವರ್ಷ 3 ವರ್ಷ ಒಂದಂತ ನಮ್ಮ ಲೋನು ಹಾಗೆ ಉಳಿಯಿತು. 50 ಲಕ್ಷ ತಗೊಂಡು 15 ಲಕ್ಷ ಹೋಯ್ತು, 35 ಲಕ್ಷ ಉಳಿಯಿತು, ಒಂದು 20 ಲಕ್ಷ ಹೋಯ್ತು ಅಂದ್ರೆ ಲಾಸ್ಟ್ ಒಂದು 10 ಲಕ್ಷಕ್ಕಾದ್ರೂ ಹೊಣೆಗಾರರು ಯಾರು ಹೇಳುವಂಥ ಸಮಸ್ಯೆಗಳು ಬಂದಂತಹ ಸಂದರ್ಭಗಳಲ್ಲಿ ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಏನಾದರೂ ಸೊಲ್ಯೂಷನ್ ಯಾವ್ದಾದ್ರು ಸದ್ಯಕ್ಕೆ ಇದೆಯಾ? ಒಂದು ಪ್ರಾಬ್ಲಮ್ ಬಂದಾಗ ಪರಿಹರಿಸ್ಕೊಳ್ಳುವಂಥದ್ದು ಒಂದು ಭಾಗ. ಸದ್ಯಕ್ಕೆ ಏನಾದರೂ ಆ ಸಮಸ್ಯೆಗಳಿಗೆ ಅಥವಾ ನಾವು ಇವಾಗಲೇ ಪ್ರಿಪೇರ್ ಆಗಬೇಕು, ಅದ್ರ ಬಗ್ಗೆ ಒಂಚೂರು ಏನಾದರೂ ಇದ್ರೆ ಸದ್ಯಕ್ಕೆ ಹೇಳ್ಬೋದು. ಹಲೋ, ಅಡ್ಡಿಸುತ್ತೆ ನೀವು ಇಲ್ಲಿ ಕೊಟ್ಟು ಟ್ರಯಲ್ ನೋಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲಿಂದ ಬರುವಂತ ಯಾವುದೋ ರವದಿ, ಸಿಪ್ಪಿ ಅಥವಾ ಕಡ್ಡಿ ಪ್ರತಿಯೊಂದಕ್ಕೂ ವ್ಯಾಲ್ಯೂ ಇದೆ. ಪ್ರತಿಯೊಂದನ್ನು ನಾವು ಸುಡಬಹುದು. ಬಟ್ ಯಾವ ರೀತಿ ಸುಡಬೇಕು ಅಂತ ಅದೇ ಹೇಳ್ತಾರೆ. ನೀವು ಲೂಸ್ ಆಗಿ ಕೊಟ್ಟರು ಅಂತಂದ್ರೆ
ಸುಡ್ಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ ಬರ್ನ್ ಮಾಡಲಿಕ್ಕೆ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ನಲ್ಲಿ ಹಾಕಿ ಕೊಟ್ಟರೆ ಫ್ಯಾಕ್ಟ್ರಿಯವರಿಗೆ ಡಿಸೈನ್ ಮಾಡಿರ್ತಾರಲ್ಲ ಅದಕ್ಕೆ ಅದು ಸೆಟ್ ಆಗುತ್ತೆ. ನೀವು ನಾನು ಹಂಗೆ ಸುಮ್ಮನೆ ತಂದ್ರೆ ನಾನು ರೌದಿ ಕೊಟ್ಟಿದ್ದೀನಿ ಅಂತಂದ್ರೆ ಬರೀ ರೌದಿ ಯೂಸ್ ಆಗಲಿಕ್ಕಿಲ್ಲ. ನೀವು ಅದೇ ಅಡಿಕೆ ಸಿಪ್ಪೆ ಕೊಟ್ಟರೆ ಅಂದ್ರೆ ಯೂಸ್ ಆಗಲಿಕ್ಕಿಲ್ಲ. ಯೂಸ್ ಆಗಲ್ಲ ಅಂತಲ್ಲ, ಯೂಸ್ ಆಗುತ್ತೆ, ಬಟ್ ಎಕನಾಮಿಕಲ್ ಆಗಲಿಕ್ಕಿಲ್ಲ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ನಲ್ಲಿ ಬರಬೇಕು ಅಂದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಈಗ ಕಮಿಂಗ್ ಟು ಯುವರ್ ಪಾಯಿಂಟ್, it is purely project management. Alright? So I as a project consultant or an aggregator, we always take all the unwanted situations into account and then we suggest. For example, you made a more rapid. She was on very safety side. You know the total capacity. She said we can supply only 15 tons, 15%. She said 50% will go into land for either enrichment of soil or for some other means. And collection efficiency, farmers' response, all good control. She said 15 tons is good enough. So when you design a project for 15 tons and your availability is around 100 tons, raw material availability from your side will not be an issue. Question bolu yavaga only if the purchaser doesn't purchase that 15 tons of yours. ಅಲ್ಲ 15 ಟನ್ಸ್ ಅವರು ನೀವು 15 ಟನ್ಸ್ ಕೆಪಾಸಿಟಿ ಇದೆ, ನೀವು ಡಿಸೈನ್ ಮಾಡಿರ್ತೀರಿ, ಅವ್ರು 15 ಟನ್ಸ್ ತಗೊಳ್ಳಿಲ್ಲ ಅಂದ್ರೆ ಅಷ್ಟೇ ಪ್ರಶ್ನೆ ಬರೋದು. ಸೊ ಅದಕ್ಕೆ ನಾವು ಹೇಳ್ತಾ ಇರೋದು ಏನು ಅಂದ್ರೆ ಐ ಆಮ್ ಗೋಯಿಂಗ್ ಟು ಬಿ ದೇರ್ ಆಸ್ ಎ ಬ್ಯಾಲೆನ್ಸಿಂಗ್ ಏಜೆಂಟ್. ನೀವು 15 ಟನ್ಸ್ ಕೊಡ್ತೀರಾ, ಆಯ್ತು 15 ಟನ್ಸ್. ಇದೇ ತರ 15 ಟನ್ಸ್ ಬೇರೆ ಬೇರೆ ಕಡೆಯಿಂದ ಬಂತು ಅಂದ್ರೆ ಈ ಆಕ್ಚುಲಿ ನಾವು ನೀವು ಫಿಗರ್ ನೋಡಿರೋದು 300 ಮೆಟ್ರಿಕ್ ಟನ್ ಅಂತ ಹಾಕಿರೋದು. ಅವರ ದೇರ್ ಆಕ್ಚುಯಲ್ ಬೇಸಿಕ್ ರಿಕ್ವೈರ್ಮೆಂಟ್ ಇಸ್ 200 ಮೆಟ್ರಿಕ್ ಟನ್ಸ್. ಯಾಕಂದ್ರೆ 100 ಟನ್ಸ್ ಅವರೇ ಬರುತ್ತೆ, ಸೊ ಅಡಿಷನಲ್ 200 ಟನ್ಸ್ ಬೇಕು. ಸೊ ಈ 200 ಟನ್ಸ್ ನಾವು ಯಾವ ರೀತಿಯಿಂದ ಪೂಲ್ ಮಾಡ್ತೀವಿ. ಇಫ್ ಐ ಟಾರ್ಗೆಟ್ 300 ಟನ್ಸ್, ನಿಮ್ಮ ಕಡೆಯಿಂದ ಸ್ವಲ್ಪ ಕಡಿಮೆ ಬಂತು ಅಂದ್ರೆ ದೆನ್ ಐ ಆಮ್ ಆನ್ ದ ಸೇಫರ್ ಸೈಡ್. ಇಫ್ ದ ಟಾರ್ಗೆಟ್ ಇಸ್ 200 ಟನ್ಸ್ ಅಂಡ್ ಇಫ್ ದೇ ಆರ್ ಇನ್ 300 ಮೆಟ್ರಿಕ್ ಟನ್ಸ್, ದೇ ಆರ್ ಆನ್ ದ ಸೇಫರ್ ಸೈಡ್. ಯಾಕಂದ್ರೆ ಅವರು ಡಿಸೈನ್ ಮಾಡೋ ಬಾಯ್ಲರ್ ಸೇಫ್. ಸೊ ವಿ ಆರ್ ಇನಿಷಿಯಲಿ ಐ ಆಮ್ ಟ್ರೈಂಗ್ ಟು ಬ್ಯಾಲೆನ್ಸ್ ಇಟ್ ಫ್ರಮ್ ಬೋತ್ ದ ಸೈಡ್ಸ್. ನೀವು ಎಷ್ಟು ಹೇಳಿರ್ತೀವಿ ವಿ ವಿಲ್ ನಾಟ್ ಟೇಕ್ ಆಲ್ ದಟ್ ಫಿಗರ್. ಈ ಕಮ್ಮಿ ಸರ್ಕ್ಯುಲರ್ ಬರ್ತದೆ, ನೀವು ನಾನು 200 ಟನ್ ಕೊಡ್ತೇನೆ ಅನ್ನೋ ಜೊತೆಗೆ ವಿ ವಿಲ್ ನಾಟ್ ಎಕ್ಸೆಪ್ಟ್ ದಟ್ 200 ಟನ್ಸ್. Because back end now will be collecting lot of information from you are the front runner. Right here, APMC dala. APMC kade nanu feedback. So by and large we have some information, and where we don't have, where we feel we should, we'll always go back and collect that information and try to see that it is as fair-proof as possible. But by all pros and cons, ella reethinda ನಾವು ವಿಚಾರ ಮಾಡೋದು, not that every industry will survive. ಈ ಪ್ರತಿಯೊಂದು ಫೀಲ್ಡ್ ನೋಡಿ, ಯು ಟೇಕ್ ಎನಿ ಫೀಲ್ಡ್, ನಾಟ್ ಆಲ್ ದ ಇಂಡಸ್ಟ್ರೀಸ್ ಆರ್ ಡೂಯಿಂಗ್ ಗುಡ್ ಇನ್ ದ ಸೇಮ್ ಸೆಕ್ಟರ್. ಸಮ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್, ಸಮ್ ಆರ್ ಸಿಕ್. ಅದು ಅವರ ಇಂಡಿವಿಜುವಲ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ. ಸೊ ಅಲ್ಲಿ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಪೀಪಲ್ ಲೈಕ್ ಅಸ್ ಆರ್ ಫಾರ್ ದಿ ಪರ್ಚೇಸರ್ಸ್ ಟು ಕಮ್ ಅಂಡ್ ಇಂಟರ್ವೆನ್. ಬಿಕಾಸ್ ನಿಮ್ಮ ಇಂಡಿವಿಜುವಲ್ ಪ್ರಾಪರ್ಟಿ ಅಂತ ಇಟ್ ಇಸ್ ಯುವರ್ ಓನ್ ಬಿಸ್ನೆಸ್. ಅವರ್ ಬಿಸ್ನೆಸ್ ಕಮ್ಸ್, ಇಫ್ ಐ ಸೇ 15 tons will take from you. If I don't take 15 tons, then okay. But if you are in the position to give 15 tons, absolutely no problem. ಅದು ಬಿಟ್ಟು ನಮ್ಗೆ ಹೆಂಗೂ ರೊಕ್ಕ ಬರ್ತದೆ ಬಿಡಿ ಅಂತಂದು ಎಷ್ಟೋ ಮಂದಿ ಬ್ರೌಸರ್ ಹೊರಗೆ ಬಂದಿಲ್ಲ ಅಂತ ಹೊತ್ತಾಗ ಸಡನ್ಲಿ ವಿ ಕಾಂಟ್ ಡೂ ಎನಿಥಿಂಗ್. ದಿಸ್ ಪ್ಯೂರ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಮೀಟಿಂಗು ಇದು ನಾವು ನಮ್ಮ ಹೆಸರು ನಾವು ಅಡಿಕೆ ಸಿಪ್ಪೆ ಫ್ಯಾಕ್ಟ್ರಿಗೆ ಎಷ್ಟು ಅಂತ ಕೊಡ್ಬೋದು, ಅಡಿಕೆ ಮುಡ್ಡಿಯನ್ನು ಎಷ್ಟು ಕೊಡ್ಬೋದು, ತೆಂಗಿನ ನಮ್ಮ ಭಾಷೆಗೆ ತೆಂಗಿನ ಮಡ್ಡನ್ನು ಎಷ್ಟು ಕೊಡ್ಬೋದು, ಒಟ್ಟು ಅವಕ್ಕೆ ಬೇಕಾದಂಥ ಮೆಟೀರಿಯಲ್ ನಮ್ಮ ಹತ್ರ ಎಷ್ಟು ಸಿಗಬೇಕು, ಎಷ್ಟು ಸಿಕ್ಕಿದ್ರೆ ಅವು ಏನು ಮಾಡಬೇಕು ಹೇಳೋಂಥ ಸಂಬಂಧಪಟ್ಟ ಮೀಟಿಂಗ್. ಅದ್ರ ಅವಕ್ಕೆ ಸುಳ್ಳಾಗ್ತಾ ಇಲ್ಲ ಹೇಳಿ ಪ್ರಶ್ನೆ ಇಲ್ಲ. ಅವಕ್ಕೆ ನಾವು ಅಡಿಕೆ ಸಿಪ್ಪೆಯನ್ನು ಎಷ್ಟು ಕೊಡ್ಬೋದು, ಅಥವಾ ಅಡಿಕೆ ಮುಂದೆ ಕೊಡ್ಲಾಗ್ತಾ, ತೆಂಗಿನ ಮುಂದೆ ಕೊಡ್ಲಾಗ್ತಾ, ಎಷ್ಟು ಟನ್ ದಿನಕ್ಕೆ ಕೊಡ್ಲಾಗ್ತು, ಅದು ಯಾವ ಥರದಲ್ಲಿ ಅವ್ರು ಕೊಡ್ಲಕ್ಕೆ ಕೊಡೋದ್ರ ಬಗ್ಗೆ ಸಮಾಲೋಚನಾ ಸಭೆ ಇವತ್ತು. ಹಾಗಾಗಿ ಕರೆಕ್ಟ್ ಅದನ್ನು ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆ ಕೇಳೋದು ಬೆಸ್ಟ್. ಏನ್ ವಿಚಾರ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಎರಡು ಸೈಡ್ ಇಂದನೂ ಲಾಭ ಆಗ್ತದೆ. ಒಂದು ಸೈಡ್ ಇಂದ ಲಾಭ ಆದ್ರೆ ಆಗುದಿಲ್ಲ. ಅಂದ್ರೆ ರೈತರಲ್ಲಿ ಅದು ನಾನು ವೇಸ್ಟ್ ಆಗ್ತಾ ಇದೆ ಅಂತ ತಿಳ್ಕೊಂಡು ವೇಸ್ಟ್ ಆಗಬಾರ್ದು, ಅವ್ರಿಗೆ ಅದರಿಂದ ಏನಾದರೂ ಸ್ವಲ್ಪ ಸಿಗಬೇಕು ಅನ್ನೋ ಉದ್ದೇಶ ಅದೇ ನಮಗೆ. ಅದ್ರ ಜೊತೆಗೆ ನಿಮ್ಗೆ ಬೇರೆ ವೇಸ್ಟ್ ಅದ, ನಿಮ್ಗೆ ಹಂಗೆ ಕೊಟ್ಬಿಡ್ರಿ ಅಂತ ಹೇಳಿದ್ರೆ ಕೊಡ್ತೀರಿ, ಕೊಡೋದಿಲ್ಲ. ಅದು ನಮಗೂ ಸ್ವಲ್ಪ
ಆಗುತ್ತೆ, ನಿಮಗೂ ಸ್ವಲ್ಪ ಆಗ್ತದೆ. ಅದಕ್ಕೊಂದು ವ್ಯಾಲ್ಯೂ ಕೊಟ್ಟರೆ ಅದು ಉಪಯೋಗ ಆಗ್ತದೆ. ಹಾಗಾಗಿ ಇದು ಮ್ಯೂಚುವಲ್ ಬೆನಿಫಿಟ್, ಎರಡು ಕಡೆಯಿಂದ ಬೆನಿಫಿಟ್ ಆಗಬೇಕು. ಆ ಉದ್ದೇಶ ಇಟ್ಕೊಂಡಿದ್ದೀವಿ ನಾವು. ನಮಗೇನು ತೊಂದರೆ ಇದೆ, ನಾವು ವಿಚಾರ ಮಾಡ್ತಾ ಇದ್ವಿ ಇನ್ನು ಮುಂದೆ ಇನ್ನು ಬರುವಂತಹ ವರ್ಷದಲ್ಲಿ ಈ ಕೋಲ್ ಅನ್ನೋಂಥದ್ದು ಮುಗಿದು ಹೋಗುವಂತ ಇಂಧನ ಅದು ಮುಂದೆ ಸಿಗುವುದಿಲ್ಲ. ಅದರದ್ದು ಏನಂದ್ರೆ ಕಾಸ್ಟ್ ಜಾಸ್ತಿ ಆಗ್ಬೋದನ್ನ ಹೋಗ್ತದೆ. ಹೀಗಾಗಿ ನಾವು ಪೇಪರ್ ಮಿಲ್ ಅವರು ಆಲ್ರೆಡಿ ಅಂದ್ರೆ ಈಗಾಗಲೇ ರೈತರಿಂದ ಬರುವಂತಹ ಉತ್ಪಾದನೆ ಅಂದ್ರೆ ರೈತರ ಕಟ್ಟಿಗೆ, ರೈತರು ಬೆಳೆದಂತ ಕಟ್ಟಿಗೆನ ಉಪಯೋಗ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಇದು ಆಲ್ರೆಡಿ ನಮ್ಮ ಕಡೆ ಸಪ್ಲೈ ಚೈನ್ ಇದೆ. ನಾವು ಯಾರಿಗೆ ಲಾಸ್ ಆಗ್ತೋ ಯಾರಿಗಿದಾವಲ್ಲ ಅದು ಸಂಬಂಧ ಇರಂಗಿಲ್ಲ. ಕೆಲವೊಂದು ಸಲ ಮೊದಲೆಲ್ಲ ಹಂಗೆ ಮಾಡಿದ್ವಿ, ನಾವಾಗೇನೆ ರೈತರಿಗೆ ಬೆಳೆದು ಈಗ ಬೆಳೆದು ಹೋಗ್ತಾಗನೆ ನೀವು ಅದಕ್ಕೆ ಅಂದ್ರೆ ಬೆಲೆ ಫಿಕ್ಸ್ ಮಾಡಿ ತಗೊಳ್ತಾ ಇದ್ದೀವಿ. ಮೊದಲು ಅದು ಏನ್ ಪ್ರಾಬ್ಲಮ್ ಆಯ್ತು, ಅವಾಗ ಡಿಮಾಂಡ್ ಜಾಸ್ತಿ ಆದ್ಮೇಲೆ ಬೇರೆಯವ್ರು ಕೊಡ್ಲಿಕ್ಕೆ ಹತ್ಬಿಟ್ರು ಅವರು. ಅವಾಗ ನಾವು ಏನು ಬಾಂಡಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ, ನೀವು ನಮಗೆ ಕೊಡ್ರಿ ಹೇಗೆ ಮಾಡಿ ಅಂತ. ಅದಕ್ಕೆ ನಾವು ಬಿಟ್ಬಿಟ್ಟಿವಿ, ನೀವು ಬೆಳ್ಕೊಂಡ್ರಿ ನಿಮ್ಗೆ ಯಾರು ಬೇಕೋ ಅವ್ರಿಗೆ ಕೊಡ್ರಿ. ಆದ್ರೆ ಅವ್ರಿಗೆ ಬೆಳೆಲಿಕ್ಕೆ ಬೇಕಾದಂತ ಮೂಲ ಏನು ಅದು ಬೇಕಲ್ಲ, ಅವ್ರಿಗೆ ಸಸಿ ಹೊಸದು ಯಾವುದೋ ಆಮೇಲೆ ಡೆವಲಪ್ಮೆಂಟ್ ಮಾಡ್ತೀವಿ, R&D ಮಾಡ್ತೀವಿ, ಲಘು ಬೆಳೆಯಲಿಕ್ಕೆ ಅಂದ್ರೆ ತ್ವರಿತವಾಗಿ ಬೆಳೆಯಲಿಕ್ಕೆ ಅಂತೆಲ್ಲ ತಳಿಗಳನ್ನು ಅವ್ರಿಗೆ ನಾವು ಕೊಡ್ತಾ ಹೋಗ್ತೀವಿ. ಈಗ ಇಲ್ಲ ಇದೇ ರೀತಿಗೆ ಈ ಅಡಿಕೆ ಅಥವಾ ಸಿಪ್ಪೆ ವಿಷಯದಲ್ಲೂ ಅಷ್ಟೇ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಆದ್ರೆ ಏನು ನಾವು ತಗೊಳ್ತೀವಿ ಅನ್ನೋದು ನಿಮ್ಗೆ ಹೇಳ್ತೀವಿ ಕರೆಕ್ಟ್. ಇಲ್ಲಿ ನಮಗೆ ಕೊಟ್ಟರೆ ಇನ್ನೊಬ್ಬರು ನಾವೊಂದ್ಸಲ ಡೆವಲಪ್ ಮಾಡಿದ್ರೆ ನಮ್ಮಂತ ಫ್ಯಾಕ್ಟ್ರಿ ಸಾಕಷ್ಟವೆ, ಅವರು ತಗೊಳ್ಳಿಕ್ಕೆ ಚಾಲು ಮಾಡ್ಬೋದು. ನಮಗೆ ಕೊಡ್ಬೇಕಂತ ಏನಿರಂಗಿಲ್ಲ. ಉದ್ದೇಶ ಇಷ್ಟೇ, ರೈತರಲ್ಲಿ ವೇಸ್ಟ್ ಆಗೋದಂತ ಏನು ಲಾಸ್ ಆಗ್ತಾ ಇದೆ ಅದನ್ನ ಸದುಪಯೋಗ ಮಾಡ್ಕೋಬೇಕು. ಇದರಿಂದ ಏನಾಗ್ತದೆ, ದೇಶಕ್ಕೂ ಒಳ್ಳೇದಾಗ್ತಂತ ಉದ್ದೇಶ ಆಗ್ತದೆ. ಸರ್ ನಮಸ್ಕಾರ, ನಾನು ಶಂಕರ್ ಹೆಗ್ಡೆ ಅಂತೇಳಿ ಶ್ರೀದೇವಿ FPO ಸಂಸ್ಥೆಯ ಸದಸ್ಯ. ಈಗ ತಮ್ಮಲ್ಲಿ ನಾವು ರೈತರೆಲ್ಲರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ನಾವು ಅಡಿಕೆ ಸಿಪ್ಪೆಯಾಗಿ ಅಥವಾ ನಮ್ಮ ಕೃಷಿ ಜಮೀನಲ್ಲಿ ಬರುವಂತ ಯಾವುದನ್ನು ಸಹಿತ ನಾವು ವೇಸ್ಟ್ ಅಂತ ಹೇಳಿ ಅಂದ್ಕೊಂಡಿಲ್ಲ. ಯಾಕೆಂದ್ರೆ ನಾವು ಅದರಿಂದ ಬಯೋ ಕಾಂಪೋಸ್ಟ್ ಅನ್ನ ಮಾಡ್ತೀವಿ. ಈಗಾಗಲೇ ಹೊರಗಡೆ ತಗೊಳ್ಳುವಂತ ಗೊಬ್ಬರವನ್ನ ನಾವು ನಿಲ್ಲಿಸಿದ್ದೇವೆ. ನಾವು ನಮ್ಮಲ್ಲೇ ಅದನ್ನ ಕಾಂಪೋಸ್ಟ್ ಆಗಿ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಈಗ ನಾವು ನಿಮಗೆ ಕೊಟ್ಟಿರೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಲಾಭ ಏನ್ ಸಿಗ್ತದೆ ಅಂತ ನಾವು ಕೃಷಿಕರಾಗಿ ರೈತರಾಗಿ ಯೋಚನೆ ಮಾಡ್ತೇವೆ. ಸೊ ಈಗ ನೀವು ಏನು ರೇಟಿಗೆ ಪರ್ಚೇಸ್ ಮಾಡ್ತೀರಿ, ಸೀಸನ್ ವೈಸ್ ರೇಟ್ ಇಲ್ಲ ಇಯರ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತೀರೋ, ಯಾವ ತರ ಏನು ಅಂತ ಹೇಳಿ ಸ್ವಲ್ಪ ರೈತರಿಗೆ ತಿಳಿಸಿ ಹೇಳಿ ಅಂತೇಳಿ ನಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಟೂ ಆಸ್ಪೆಕ್ಟ್ಸ್. ಒಂದು ಯಾವುದು ಗೊಬ್ಬರ ಆಗುತ್ತಲ್ಲ, ಯಾವುದು ಗೊಬ್ಬರ ಆಗುತ್ತೆ, ಐ ವುಡ್ ರಿಕ್ವೆಸ್ಟ್ ಯು ನಾಟ್ ಟು ಗಿವ್ ಇಟ್. ಯಾಕಂದ್ರೆ ಗೊಬ್ಬರ ನಿಮ್ದು ಪ್ರೈಮರಿ ಅರ್ನಿಂಗ್, ಯಾವುದು ಸೆಕೆಂಡ್ ಇಯರ್ ಟೆರ್ಷರಿ ಥರ್ಡ್ ಪಾರ್ಟ್ ಇದೆ ಅಂತಲ್ಲ, ವಿಚ್ ಇಸ್ ಗೋಯಿಂಗ್ ಟು ಬಿ ವೇಸ್ಟ್, ಅದನ್ನಷ್ಟೇ ನಮ್ಗೆ ಕೊಡಿ. ನೀವು ಗೊಬ್ಬರ ಆಗುತ್ತದೆ ಆಗುವುದನ್ನ ನೀವು ನಮ್ಗೆ ಕೊಡ್ಲಿಕ್ಕೆ ಹೋದ್ರೆ, ರೊಕ್ಕ ಮಾಡ್ತಾ ಕೊಡಕ್ಕೆ ಹೋದ್ರೆ ಯುವರ್ ಪ್ರೈಮರಿ ಸೋರ್ಸ್ ವಿಲ್ ಗೋ. ನಿಮ್ಗೆ ಪ್ರೈಮರಿ ರೆವೆನ್ಯೂ ಅರ್ನಿಂಗ್ ಹೋಯ್ತು ಅಂದ್ರೆ ಮುಂದೆ ನಮಗೆ ಕೊಡೋದು ಸೆಕೆಂಡ್ ಟೆರ್ಷರಿ ವೇಸ್ಟ್ ಏನು ಬರ್ತಲ್ಲ, ಸೆಕೆಂಡ್ ಥರ್ಡ್ ಸ್ಟೇಜ್, ಅದು ಕಡಿಮೆ ಆಗುತ್ತೆ. ನಿಮ್ಗೆ ಎಷ್ಟು ಡ್ರಾಪ್ ಜಾಸ್ತಿ ತುಳು ಬರ್ತಲ್ಲ ಅಷ್ಟು ನಮಗೆ ಕಡ್ಡಿ ಅಥವಾ ಅಡಿಕೆ ಸಿಪ್ಪೆ ಅವೆಲ್ಲ ಜಾಸ್ತಿ ಬರ್ತಾವೆ. ಶಾರ್ಟ್ ಟರ್ಮ್ ಗೇಮ್ಸ್ ನೋಡೋದನ್ನ ಲಾಂಗ್ ಟರ್ಮ್ ಗೇಮ್ಸ್ ನೋಡಿ ಬಿಸ್ನೆಸ್ ಮಾಡ್ಬೋದು. ಇನ್ನೊಂದು, ನೀವು ರೇಟ್ ಹೇಳಿದ್ರಿ, ಈಗ ಎಕ್ಸಿಸ್ಟಿಂಗ್ ಪೆಲೆಟ್ ಫಾರ್ಮೇಶನ್ ದಲ್ಲಿ ವೇಟ್ ಜಾಸ್ತಿ ಬರಲಿ ಅಂತ ಹೇಳಿ ಕೆಲವೊಂದಿಷ್ಟು ಸಪ್ಲೈಯರ್ಸ್ ಮಣ್ಣನ್ನು ಮಿಕ್ಸ್ ಮಾಡ್ತಾರೆ. ಸೊ ನಾವು ಮಾಡಬೇಕಾದ್ರೆ ಆಸ್ ಅ ಪ್ರೊಜೆಕ್ಟ್ ಅಗ್ರಿಗೇಟರ್ ಆರ್ ಎವ್ಯಾಲ್ಯೂಯೇಟರ್, ನೀವು ಕೊಟ್ಟಿರುವಂತ ಪೆಲೆಟ್ ಅನ್ನ ಹೀಟ್ ಕಂಟೆಂಟ್ಗೆ ವೆರಿಫೈ ಮಾಡ್ತಾರೆ. ಸಪೋಸ್ ಈಗ ಕಂಪನಿಯ ಸ್ಯಾಂಪಲ್ಸ್ ತಗೊಂಡು ವರ್ಜಿನ್ ಮೆಟೀರಿಯಲ್ ತಗೊಂಡು ನಾವು ಎವ್ಯಾಲ್ಯೂಯೇಟ್ ಮಾಡಿ, ಸಪೋಸ್ ಒಂದು 300 ಕಿಲೋ ಕ್ಯಾಲರೀಸ್ 300 ಯೂನಿಟ್ಸ್ ಬಂತು ಅಂತ ಹೇಳ್ತಾರೆ, ಅದರಲ್ಲಿ ಉಷ್ಣಾಂಶದ ವ್ಯಾಲ್ಯೂ ವಿ ವಿಲ್ ಸೇ ಇದು ಸಿಸಿ ಕಡೆಯಿಂದ ಬರುವಂಥದ್ದು 300 ಕಿಲೋ ಕ್ಯಾಲರೀಸ್ ಇದೆ, 300 ಯೂನಿಟ್ಸ್ ಇದೆ, ಈ ಪ್ರೈಸ್ ತಗೊಳ್ಳಿಕ್ಕೆ ಸೂಕ್ತ ಐತಿ ಅಂತ ನಾವು ಏನೋ ಒಂದು ರೆಕಮೆಂಡೇಶನ್ ಮಾಡಿ ನಾವು ಕೊಟ್ಟಿರ್ತೇವೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಕೆಲವೊಂದಿಷ್ಟು ಮಂದಿ ಮಿಕ್ಸ್ ಮಾಡ್ಬೋದು, ಮಣ್ಣನ್ನು ಮಿಕ್ಸ್ ಮಾಡ್ಬೋದು, ಏನೋ ಮಿಕ್ಸ್ ಮಾಡಿ ನೀವು ಕೊಟ್ರಿ ಅಂತಂದ್ರೆ ನಮಗೆ ಟೆಸ್ಟ್ ಬೆಂಚ್ನಲ್ಲಿ ಸಪೋಸ್
ಪರ್ಪಸ್ ಆಫ್ ಕನ್ವೀನಿಯನ್ಸ್ 3000 ಬದಲಿ ನಮಗೆ 2700 ಯೂನಿಟ್ ಬಂತು ಕಿಲೋ ಕ್ಯಾಲರೀಸ್ ಬಂತು ಅಂದ್ರೆ ಮಾಡಿದ್ದು ಪ್ರಾಮಿಸ್ ಏನೋ ಒಂದು 10 ರೂಪಾಯಿ ಏನೋ ಅಗೇನ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ 10 ರೂಪಾಯಿ ಒಂದು ಕೆಜಿ ತಗೊಳ್ತೀವಿ ಅಂತಂದು ಅವ್ರು ಹೇಳಿದ್ರು ಅಂದ್ರೆ ನೀವು ಮಣ್ಣನ್ನು ಮಿಕ್ಸ್ ಮಾಡಿ ಅಥವಾ 2700 ಕಿಲೋ ಕ್ಯಾಲರೀಸ್ ಬಂತು ಅಂದ್ರೆ 10% ಕಡಿಮೆ ಆಯ್ತು ನನಗೆ 3000ಕ್ಕೆ 10% ಅಂದ್ರೆ 2700 ಬಂತು. ಪ್ರೋ ರೇಟಾ ಬೇಸಿಸ್ ನೀವು ಕೊಡುವ 10 ರೂಪಾಯಿನ 10% ಲೆಸ್ ಮಾಡಿ ಪ್ಲಸ್ ಅದರ್ ಫೆಡರೇಷನ್ ಕಾಸ್ಟ್ ಯಾಕಂದ್ರೆ ನಮ್ಮ ಪ್ಯೂರಿಫೈ ಮಾಡಬೇಕು. ಸೊ ನಿಮಗೆ 8-8.5 ರೂಪಾಯಿ ಪೇಮೆಂಟ್ ಮಾಡಬಹುದು. ಅದಕ್ಕೆ ರೇಟ್ ಫಿಕ್ಸೇಷನ್ ಈಸ್ ಒನ್ ಪಾರ್ಟ್ ವಿಚ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಹೀಟ್ ಕಂಟೆಂಟ್. ಈ ಸದ್ಯ ನಾವು ಯಾವುದೇ ಹೇಳಿಲ್ಲ, ಯಾಕಂದ್ರೆ ಎಲ್ಲ ಕೂಡಿ ಆದ್ಮೇಲೆ ಕೋಲ್ ರೇಟ್ ಏನು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏನು, ನಿಮ್ದು ಪ್ರೊಕ್ಯೂರ್ಮೆಂಟ್ ಏನು, ನಿಮ್ದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏನು, ಕಲೆಕ್ಟ್ ಮಾಡ್ಲಿಕ್ಕೆ ಎಷ್ಟು, ನೀವು ಬರೀ ರೌದಿ ಕೊಟ್ರಿ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ, ಸೆಲೆಕ್ಟ್ ಮಾಡಿ ಕೊಟ್ರಿ ಅಂದ್ರೆ ಪೆಲೆಟೇಷನ್ ಕಾಸ್ಟ್ ಜಾಸ್ತಿ. ಟ್ರಾನ್ಸ್ಪೋರ್ಟೇಷನ್ ನೀವು 4 ಟ್ರಿಪ್ ರೌದಿ ಕೊಟ್ಟಿಂದ ಸಿಪ್ಪೆ ಕೊಡ್ಬೋದು ಲೂಸು, ಒಂದು ಟ್ರಿಪ್ ನಲ್ಲಿ ಪೆಲೆಕ್ಟ್ ಮಾಡಿ ಕೊಡ್ಬೋದು. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 100 ರೂಪಾಯಿ ಬದಲು 25 ರೂಪಾಯಿ ಇರುತ್ತೆ. ಬಟ್ ಪೆಲೆಟೇಷನ್ ಕಾಸ್ಟ್ ಸ್ವಲ್ಪ ಜಾಗ, ಬಟ್ ಓವರ್ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. Invariably, you will always get a profit. ನನ್ನ ಪ್ರಕಾರ ಪ್ರತಿ ಟನ್ನಿಗೆ ನಿಮಗೆ 1,000 ಪ್ರಾಫಿಟ್ ಇದೆ. ಆಸ್ ಪರ್ ದ ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ನಾನೀಗ ಬಿಫೋರ್ ಕಮಿಂಗ್ ಇಯರ್ ನಾವೇನು ಎಲಿವೇಟ್ ಮಾಡಿದ್ವಲ್ಲ ಅದರ ಪ್ರಕಾರ. ಬಟ್ ದಿಸ್ ಇಸ್ ಬೇಸ್ಡ್ ಆನ್ ದ ಪ್ರೈಸ್ ದಟ್ ಯು ವಿಲ್ ಆಫರ್. ನಾನು ಕನ್ಸಿಡರ್ ಮಾಡಿರೋದು 3 ರೂಪಾಯಿ 1 kg, 1.5 ರಿಂದ 2 ರೂಪಾಯಿ ನೀವು ಸಿಪ್ಪೆ ರೋಗಿ ಕೊಟ್ರಿ ಅಂದ್ರೆ. ಯಾಕಂದ್ರೆ ಈಗ ಕಬ್ಬು ನೋಡಿದ್ವಿ, ಕಬ್ಬು ಅಂತಂದ್ರೆ 5% ಅವರು ರೌದಿ ಕಟ್ಟಿ ಮಾಡ್ತಾರೆ. 3,300 ರೂಪಾಯಿ ತಗೊಂಡ್ರೆ 5% ರೌದಿ ಅಂತ ತೆಗಿತಾರೆ. ಸೊ ಪ್ರೋ ರೇಟಾ ಬೇಸಿಸ್ ನಾವು 3 ಟೈಮ್ಸ್ ಜಾಸ್ತಿ ಮಾಡಿಕೊಂಡು ಇದು ರೇಟ್ ಎಸ್ಟಿಮೇಟ್ ಮಾಡಿದ್ದಾರೆ. ಇನಿಷಿಯಲಿ ಇಟ್ ಮೈಟ್ ಚೇಂಜ್, ಕಮಿಟ್ಮೆಂಟ್ ಅಂತಲ್ಲ, ದಿಸ್ ಇಸ್ ವಾಟ್ ವಿ ಎಸ್ಟಿಮೇಟ್. ಅವ್ರು ಹೇಳಿದ್ರು ಯಾವುದು ಇಂದ ಬಯೋಮಾಸ್ ಅಂದ್ರೆ ಯಾವುದು ವೇಸ್ಟ್ ಗೊಬ್ಬರ ಆಗ್ತದೆ ಅದನ್ನು ದಯವಿಟ್ಟು ಕೊಡಬೇಡಿ. ನಿಮ್ಮ ಭೂಮಿಯ ಸತ್ವವನ್ನ ಬರಡು ಮಾಡ್ಕೋಬೇಡಿ. ಅದು ಕೊಟ್ರಿ ಅಂತಂದ್ರೆ ಮುಂದೆ ಬರುವಂತ ಬೆಳವಣಿಗೆ ರೈತರಿಗೆ ಅನುಕೂಲ ಆಗಲಿ ಮಾಡ್ತೀವಿ ಹೊರತಾಗಿ ರೈತರಿಗೆ ಅಡ್ವಾನ್ಸ್ ಎಫೆಕ್ಟ್ ಆಗುವಂತಾನು ದಯವಿಟ್ಟು ಅಂತದೆಲ್ಲ ಇದನ್ನ ವಿಚಾರ ಮಾಡಬೇಡ್ರಿ. ರೊಕ್ಕ ಸಲುವಾಗಿ ಯಾವುದು ನಿಜವಾಗ್ಲೂ ವೇಸ್ಟ್ ಆಗ್ತಾ ಇದೆ ನಿಮ್ಮ ಕಡೆಯಿಂದ ಅದನ್ನು ಮಾತ್ರ, ಅದ ವೇಸ್ಟ್ ಅಂದ್ರೆ ಅದ್ರದ್ದು ಇಲ್ಲಪ್ಪ ಈಗ ಗೊಬ್ಬರ ಮಾಡಲಿಕ್ಕೆ 4-5 ವರ್ಷ ತೊಗೊಳ್ತದೆ, ಲಘು ಬೆಳೆಯುವುದಿಲ್ಲ, ಅದು ಅಂಥದ್ದೇನಿದ್ರೆ ಮಾತ್ರ ನಾವು ಉಪಯೋಗ ಮಾಡಲಿಕ್ಕೆ ಎಲ್ಲರಿಗೂ ಇದು ಹೇಳ್ತೀನಿ. ಅಡ್ರೆಸ್ ತಗೊಂತ ಹೋಗ್ತಾಳೆ. ಸರ್, ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಒಣ ಅಡಿಕೆ ಸಿಕ್ತವರು ಸಾಕಷ್ಟಿದ್ದಾರೆ. ಅಡಿಕೆ ಮುಂಡಿಗಳು ವೇಸ್ಟ್ ಆಗ್ತಾ ಇದ್ದಾರೆ. ಅಡಿಕೆ ತೋಟದಲ್ಲಿ 10 ಗಿಡವನ್ನು ಬೆಳಿತೇವೆ, ಅದು ವೇಸ್ಟ್ ಆಗ್ತದೆ. ತೆಂಗಿನ ಹೆಡೆಗಳಿದ್ದಾವೆ, ತೆಂಗಿನ ಗರಿಗಳು, ಅವು ಕೂಡ ಗೊಬ್ಬರ, ಎಲ್ಲವೂ ಗೊಬ್ಬರ ಆಗೋದೆ, ಆದರೆ ತ್ವರಿತವಾಗಿ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ ಅಡಿಕೆಯ ಗಿಡಗಳನ್ನು ಕೊಡ್ಲಿಕ್ಕೆ ಹಿಡಿತಾರೆ, ತೆಂಗಿನ ಗಿಡಗಳನ್ನು ಕೊಡ್ತಾರೆ, ತೆಂಗಿನ ಸಿಪ್ಪೆಯನ್ನು ಕೊಡ್ತಾರೆ. ಸಿಪ್ಪೆ ಅಂದರೆ ತೆಂಗಿನ ಗರಿಯನ್ನು ಕೊಡ್ಬೋದು, ಅಡಿಕೆ ಸಿಪ್ಪೆಯನ್ನು, ಒಣ ಸಿಪ್ಪೆ, ಹಸಿ ಸಿಪ್ಪೆ ಎಲ್ಲವನ್ನು ಕೊಡ್ಬೋದು. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಇದ್ದಾವೆ. ಹಾಗಾಗಿ ಅವರಿಗೂ ಒಂದು ಕಾಸ್ಟ್ ಏನು ಸಿಗುವುದು ಅಂತ ಒಂದು ಪ್ಲಾನ್ ಮುಂದಿನ ದಿವಸಗಳಲ್ಲಿ ಬಂದ ಮೇಲೆ, ಇವತ್ತೇನು ಬರುವುದಿಲ್ಲ, ಅದು ಮುಂದಿನ ದಿವಸಗಳಲ್ಲಿ ಬಂದ ಮೇಲೆ ನಮ್ಮಲ್ಲಿ ಸದ್ಯಕ್ಕೆ ಇಷ್ಟು ಒಣ ವಸ್ತುಗಳನ್ನು ಮಾತ್ರ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿಲ್ಲ. ಅಲ್ಲ, ನಾವು ಅದನ್ನೇ ಹೇಳಿದ್ವಿ, ಯಾವುದೇ ನೀವು ಕೊಡುವಂತದಕ್ಕೂ ನಿಮ್ಗೆ ಹಂಗೆ ಕೊಡ್ರಿ ಅಂತ ನಾವೇನು ಯಾವುದೂ ಇಂಡಸ್ಟ್ರಿ ಕೇಳ್ತಿಲ್ಲ. ಅದಕ್ಕೆ ಬೇಕಾದಂತ ಬೆಲೆ ಕೊಟ್ಟನೆ ತಗೊಳ್ತೀವಿ. ಹಂಗಂತ ತಿಳ್ಕೊಂಡು ಈ ಕೋಲ್ ಕಾಸ್ಟ್ಗಿಂತ ಜಾಸ್ತಿ ಆಗಿ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕೋಲ್ ಸಿಗುವಂತ ಕೋಲ್ಗೆ ಏನಂತ ನಾವು ಕಲಿಯೋದಲ್ಲ, ಅದಕ್ಕಿಂತ ಒಂದು 50 ಪೈಸಾ 1 ರೂಪಾಯಿ ಅಷ್ಟೇ ಕಡಿಮೆ ಆದ್ರೂ ನಿಮಗೂ ಲಾಭ ಆಗಿರ್ಬೇಕು, ನಮಗೂ ಲಾಭ ಆಗಿರ್ಬೇಕು ಅಂದ್ರೆ ಮಾತ್ರ. ಅದಕ್ಕೆ ನಾವು ಇದನ್ನ ಏಜೆನ್ಸಿನ ಇದನ್ನೆಲ್ಲ ಅವರು ಸ್ಟಡಿ ಮಾಡಿ ಅದಕ್ಕೆ ಏನಾಗುವಂತ ಇನ್ವೆಸ್ಟ್ ಇರ್ತದೆ, ನಾವು ಅವ್ರಿಗೆ ನಮ್ಮ ಫ್ಯೂಯಲ್ ಕಾಸ್ಟ್ ಇವತ್ತಿದ್ದು ಏನದೆ ಅದನ್ನೆಲ್ಲ ಪ್ರಿಡಿಕ್ಟ್ ಮಾಡ್ತಾರ. ಅಂದ್ರೆ ನಾವು ಈಗ ಈ ಪ್ರಾಜೆಕ್ಟ್ ಚಾಲೂ ಮಾಡಿದ್ಮೇಲೆ ನಾಳೆಯಿಂದನೇ ನಿಮ್ಮ ಕಡೆ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಈ ವರ್ಷ ಬಿಟ್ಟು ಮುಂದಿನ ವರ್ಷ ಇನ್ನೂ 1 ವರ್ಷದ ಯೋಜನಾ ಇದೆ. ಇವತ್ತು ನಾವು ಹ್ಞೂ ಅಂದ್ರೆ
ಮುಂದೆ 1 ವರ್ಷದ ನಂತರ ನಾವು ನಿಮ್ಮ ಕಡೆಯಿಂದ ತಗೊಳ್ಳಿ ಚಾಲು ಮಾಡ್ತೀವಿ. ಅವಾಗ ಇವರೆಲ್ಲ ಏನ್ ಮಾಡ್ತಾರೆ, ಇವರಲ್ಲಿರುವಂತ ದಾಖಲೆ ಪ್ರಕಾರ ಮುಂದೆ 1 ವರ್ಷ ಅಂದ್ರೆ ಈಗಿರೋ ವ್ಯಾಲ್ಯೂ ಮುಂದೆ ಎಷ್ಟಾಗ್ತದೆ, ನಿಮ್ಗೆ ಎಷ್ಟು ಕೊಡ್ತದೆ, ನಮ್ಮ ಕೋಲ್ ಕಾಸ್ಟ್ ಎಷ್ಟಾಗ್ತದೆ, ಇಂಥವೆಲ್ಲ ಅವ್ರು ಮುಂದೆ ಒಂದು 5-6 ವರ್ಷ ಅವ್ರಿಗೆ ನಾವು ಟಾರ್ಗೆಟ್ ಕೊಟ್ಟಿದ್ವಿ. ಕನಿಷ್ಠ 10 ವರ್ಷಕ್ಕೆ ಆಗುವಂತ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. 10 ವರ್ಷ ಪ್ರೆಡಿಕ್ಟ್ ಮಾಡಿ ಮುಂದೆ 10 ವರ್ಷ ಮಟ್ಟನ್ನು ನಮಗೆ ಏನಾಗ್ತದೆ, ವರ್ಷ ಎಷ್ಟು ನಿಮ್ಮ ಕಡೆಯಿಂದ ಕಾಸ್ಟ್ ಸಿಗ್ತದೆ, ಅಥವಾ ವರ್ಷ ಹೆಚ್ಚಿಗೆ ಎಷ್ಟು ಸಿಕ್ಕೋತ್ ಹೋಗ್ತದೆ, ಅದಕ್ಕೂ ವ್ಯಾಲ್ಯೂ ಎಷ್ಟಾಗ್ತದೆ, ಇಂಥದ್ದೆಲ್ಲ ಅವರು ಸ್ಟಡಿ ಮಾಡಿ ನಮ್ಮ ಕಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಅವ್ರು ಮಾಡಿ ಅದಕ್ಕೊಂದು ಪ್ರಾಜೆಕ್ಟ್ ಕೊಟ್ಟ ಮೇಲೆ ನಾವು ನಿಮಗೆ ಅದಕ್ಕೆ ಫೀಡ್ಬ್ಯಾಕ್ ಕೊಡ್ತೀವಿ. ನಮ್ಗೆ ಇಲ್ಲ ಮುಂದೆ ಹಿಂಗೆ ಆಗ್ತದೆ, ನಾವು ಈಗ ಈ ರೇಟ್ನಿಂದ ನಾವು ತಗೊಳ್ಳಿಕ್ಕೆ ಆಗ್ತದೆ, ಅದು ಹ್ಞೂ ಅಂದ್ರೆ ಮಾತ್ರ ನಾವು ಈ ಪ್ರಾಜೆಕ್ಟ್ ಅನ್ನು ಮುಂದುವರಿಸ್ತೀವಿ. ಆಮೇಲೆ ಇದೆಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಬಂದ್ಮೇಲೆ ನಾವು ಡಿಸಿಷನ್ ತಗೊಳ್ಬೋದು. ಇದು ನಾವು ಮ್ಯಾನೇಜ್ಮೆಂಟಿಗೆ ಪುಟ್ ಅಪ್ ಮಾಡ್ತೇವೆ. ನಿಮ್ದು ಕ್ವಾಲಿಟಿ, ಆಮೇಲೆ ಏನೇನು ಬರ್ತದೆ, ನಮ್ಗೆ ಯಾವ ಟೈಪ್ ಆಫ್ GC ಬರ್ತದೆ, ಆಮೇಲೆ ನಾವು ಯಾವ ಪ್ರಕಾರ ಡಿಸೈಡ್ ಮಾಡಬೇಕಂತ ನಾವು OEM ಹೋಗ್ತೇವೆ. ಅದ್ರ ಪ್ರಕಾರ ಅವರೆಲ್ಲ ಇದು ಡಿಸೈಡ್ ಮಾಡಿ ನಮಗೆ ಆಲ್ರೆಡಿ ನಮ್ಗೆ 100 ಟನ್ ನಮ್ದು ಓನೇ ಬಯೋಮಾಸ್ ಕಟ್ಟಿಗೆ ಪುಡಿ ಬರ್ತಾ ಇದೆ. ಅದು ಪ್ಲಸ್ ನಾವು ಅಡಿಷನಲ್ ಇದು ನಾವು ಯೂಸ್ ಮಾಡ್ಬೇಕು. ಇವಾಗ ಆಲ್ರೆಡಿ ನಾವು ಡೈಲಿ 100 ಟನ್ ಯೂಸ್ ಮಾಡ್ತಾ ಇದ್ದೇವೆ ಬಾಯ್ಲರ್. ಈಗ ನಾವು ಇದನ್ನ ತಗೋತಾ ಇರೋದು ಬೇರೆ ಬಾಯ್ಲರ್, ಹೊಸ ಬಾಯ್ಲರ್ ಮಾಡಿ ಅದರೊಳಗೆ ನಾವು ಇದನ್ನ ಯೂಸ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಿದ್ದೇವೆ. ಇವತ್ತು ನಾವು ಇದು ಮಾಡ್ತಾ ಇರೋದು, ದಿಸ್ ಇಸ್ ದ ಫಸ್ಟ್ ಮೀಟಿಂಗ್ ರಿಗಾರ್ಡಿಂಗ್ ಜಸ್ಟ್ ನೀವು ಇಂಟ್ರೊಡಕ್ಟರಿ ರೈತರಿಗೆ ಕೊಡ್ತಾ ಇದ್ದೀರಾ, ಹೌದಾ? ಸೊ ಇದಕ್ಕೋಸ್ಕರ ಈಗ ನಮ್ಮ ರೈತರಲ್ಲಿ ಕೆಲವೊಂದು 3-4 ಜನ ರೈತರು ಕೇಳಿದ್ರು ಕ್ವಶನ್ಸ್. ಓವರಾಲ್ ಅವರಿಗೆ ಇದನ್ನ ಏನಾದ್ರೂ ಸಕ್ಸಸ್ ಸ್ಟೋರೀಸ್, ದಟ್ ಮೀನ್ಸ್ ಅವ್ರಿಗೆ ಮನವರಿಕೆ ಆಗ್ಬೇಕಾ? ಈಗ ನೋಡಿ, ಎವ್ರಿ ಡೇ ನೀವೊಂದು ಪಾಯಿಂಟ್ಸ್ ಹೇಳಿದ್ರ, ದಟ್ ಮೀನ್ಸ್ ಬಾಟಲ್ ನೆಕ್ಸು ಇದೆ ನಮ್ಮಲ್ಲಿ. ದಟ್ ಮೀನ್ಸ್ 4 to 5 months ತಮ್ದು ಅವೈಲಬಿಲಿಟಿ ಸಿಗತ್ತಾ, ರಾದರ್ ದನ್ 6-7 months ಅವೈಲಬಿಲಿಟಿ ಇರಲ್ಲ. ಬಟ್ ಆ 4 to 5 months ಅಲ್ಲಿ ಅವ್ರು ತಮ್ಗೆ ಪ್ರೊವೈಡ್ ಮಾಡ್ಬೇಕಂದ್ರೆ ಅವ್ರಿಗೆ ಸಿಗುವಂತ ರೇಟ್ ಗಿಂತನೂ ನೀವು ಸಕ್ಸಸ್ ಸ್ಟೋರಿ. ದಟ್ ಮೀನ್ಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ನೀವು ಇಂಡಸ್ಟ್ರಿಯಲ್ಲಿ ಅರೆಗನಟ್ ಹಸ್ಕನ್ನ ಯೂಸ್ ಮಾಡ್ತಾ ಇದ್ದಾರೆ, ಹೌದಾ? ದಟ್ಸ್ ನಾನು ಬರೋದ ಬೆಳಗಾಂ, ದಟ್ ಮೀನ್ಸ್ ಶುಗರ್ ಕೇನ್ ಏರಿಯಾ, ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಹೆಚ್ಚಿಗೆ. ಸೊ ಒಂದು ಪಾಯಿಂಟ್ಸ್ ಹೇಳಿದ್ರು, 5% ರೈತರಿಂದ ಖರೀದಿ ಮಾಡುವಾಗ 5% ಆಗ್ತದೆ. ದಟ್ ಮೇ ವೇರಿ ಅಪ್ ಟು 5 to 7% ಆಗ್ಬೋದು. ಸೊ ಆ ರೀತಿಯಲ್ಲಿ ಇಂಡಿವಿಜುವಲ್ಸ್ ಅನ್ನ ನಾವು ಒಂದು ಸ್ವಲ್ಪ ಡಿಸ್ಪ್ಲೇ ಮಾಡಿದ್ರೆ ಬರುವ ಮುಂದಿನ ದಿನಮಾನದಲ್ಲಿ, ದಿಸ್ ಇಸ್ ದ ಫಸ್ಟ್ ಮೀಟ್. ಐ ಥಾಟ್ ನೀವು ಇರ್ಬೋದು, ಇನ್ನು ಸ್ಟಡೀಸು ಆಗ್ತಾ ಇದೆ ಇದ್ರ ಬಗ್ಗೆ. ನಮ್ಮ ರೈತರಿಗೆ ಮನವರಿಕೆ ಆಗ್ಬೇಕಾ? ಅವ್ರು ಕೊಡ್ಬೇಕಾದ್ರೆ ಒಂದು ಪಾಯಿಂಟ್ಸು ತಾವು ಹೇಳಿದ್ರ, ನಿಮ್ಗೆ ಆಗುವಂತ ಆರ್ಗ್ಯಾನಿಕ್ ಫಾರ್ಮಿಂಗ್ಗೂ ನಾವು ವರ್ಕ್ ಕೊಡ್ತಾ ಇದ್ದೇವೆ. ಬೀಯಿಂಗ್ ಡಿಪಾರ್ಟ್ಮೆಂಟ್ ಪೀಪಲ್ಸ್ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ವರ್ಕ್ ಕೊಡ್ತಾ ಇದ್ರ ಅರ್ಥ ನಮ್ಮಲ್ಲಿ ಮಟೀರಿಯಲ್ ಹೊರಗಡೆ ಹೋಗ್ಬಾರ್ದು. ಸೊ ಹೊರಗಡೆ ಹೋಗ್ಬೇಕಾದ್ರೆ ವೇಸ್ಟ್ ಮಟೀರಿಯಲ್ ದಟ್ ಶುಡ್ ನಾಟ್ ಬಿ ಡಿಕಂಪೋಸಬಲ್, ಡಿಕಂಪೋಸ್ ಆಗ್ಲಾರ್ದಂತ ಮಟೀರಿಯಲ್ ನಾವು ಕೊಡ್ಬೇಕಾ? ಆ ಕೊಡ್ಬೇಕಾದ್ರೆ ರೈತರಿಗೆ ಕೊಡುವಷ್ಟು ರೀತಿನಲ್ಲಿ ಅವರಿಗೂ ಅದ್ರ ಬಗ್ಗೆ ಒಂದು ಒಳ್ಳೆ ಕ್ವಾಂಟಿಟಿಯ ರೇಟ್ಸ್ ಬೈಯರ್ ಸೆಲ್ಲರ್ಸ್ ಅನ್ನು ಒಂದು ಮೀಟಲ್ಲಿ ಆಗ್ಬೇಕಂದ್ರೆ ಅವ್ರಿಗೆ ಇಂಡಿವಿಜುವಲ್ಸ್ ಅನ್ನ ಸಕ್ಸಸ್ ಸ್ಟೋರಿ. ದಟ್ ಮೀನ್ಸ್ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಬೇರೆ ಕಡೆ ಏನಾದ್ರೂ ಸಕ್ಸಸ್ ಸ್ಟೋರಿ ಆಗಿದ್ರೆ ಒಂದು ಸ್ವಲ್ಪ ಡಿಸ್ಪ್ಲೇ ಮಾಡಿದ್ರೆ ಬರೋದಿನ ಮಂದಿಲಿ ಇದ್ರದ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಆಗ್ಲಿಕ್ಕೆ ಒಳ್ಳೇದಾಗ್ತದೆ. ದಿಸ್ ಇಸ್ ಗುಡ್ ಥಿಂಗ್ಸ್ ನೀವು ಇನಿಷಿಯೇಟಿವ್ ಮಾಡಿದ್ರೆ ಬಹಳ ಒಳ್ಳೆಯದಿದೆ ಸರ್. ಇದು ನನ್ನ ಪರ್ಸನಲ್ ಒಪಿನಿಯನ್ಸ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಈ ಪ್ರಥಮ ಹಂತದ ಒಂದು ಮೀಟಿಂಗ್ ಏನಿದೆ ಅದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನುವಂತ ಒಂದು ಭಾವನೆ. ಯಾಕೆಂದ್ರೆ ಈಗಾಗಲೇ ತೆಂಗಿನ ಕರಟಕ್ಕೆ 5 ವರ್ಷದ ಹಿಂದೆ ಎಲ್ಲ ಮನೆಯಲ್ಲಿ ಸುಡ್ಲಿಕ್ಕೆ ಮಾತ್ರ ಅದನ್ನ ಉಪಯೋಗ ಮಾಡ್ತಾ ಇದ್ವಿ. ಆದ್ರೆ ಜಗತ್ತು ಈಗಾಗಲೇ ಗುರುಭಟ್ರು ಹೇಳಿದಾಗೆ AI ಜಗತ್ತು ಬಹಳ ಮುಂದುವರೆದಂತ ಏನು ಟೆಕ್ನಾಲಜಿ ಇದೆ. ಆ ದಿಶೆಯಲ್ಲಿ ಈಗ ಒಂದು ಪ್ರಾಥಮಿಕದ ಹಂತದ ಒಂದು ಸಂಭಾಷಣೆ ಮಾತುಕತೆ ಒಳ್ಳೆಯದೇ. ಆದರೆ RBI ಅವರು ಒಂದು ಪ್ರಶ್ನೆ ಕೇಳಿದ್ರು. ಈಗಾಗಲೇ FPO ಅವರು ಸಾಧಾರಣ 1 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡ್ರು. ಕೋಟಿ ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಒಂದು ಟೈಅಪ್ ಮಾಡ್ಕೊಂಡ್ರು, ಅಂದ್ರೆ ಇಂತಿಷ್ಟು ನಾವು ರಾ ಮೆಟೀರಿಯಲ್ಸ್ ಅನ್ನ ಕೊಡ್ತೇವೆ ಅಂತ ಹೇಳಿ. ಒಂದು ವೇಳೆ ಬರುವಂತದ್ದು ನಾವು ಎಲ್ಲದನ್ನು ನೆಗೆಟಿವ್ ಆಗಿ ವಿಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಮದುವೆ ಆಗೋಕ್ಕಿಂತ ಮೊದಲೇ ಮಕ್ಕಳಾಗ್ತಾರೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಆದ್ರೆ ಚರ್ಚೆಗೆ ಮಾತ್ರ ಈ ಅಭಿಪ್ರಾಯವನ್ನ ನಾನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಸಂಸ್ಥೆ ದೊಡ್ಡ ಹಂತದಲ್ಲಿ 1 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ತರ್ತದೆ. ನಾವು ಸಾಧಕ ಬಾಧಕಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡದೇ ಬೇರೆ ಕಡೆಯಲ್ಲಿ ಹೋಗಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ.
ಅಂತ ಸಂದರ್ಭಗಳಲ್ಲಿ ನಾವು ಅದನ್ನ ವಿಚಾರ ಮಾಡುವಂತ ಸಂದರ್ಭಗಳು ಮುಂದೆ ಬರ್ಬೋದು. ಯಾಕಂದ್ರೆ ನೀವು ಇವತ್ತು ಪ್ರಾಥಮಿಕ ಸಂಭಾಷಣೆ ಮಾಡಿದ್ರಿ, ನೆಕ್ಸ್ಟ್ ಏನು ಒಂದು ರಾ ಮಟೀರಿಯಲ್ಸ್ ಯಲ್ಲಾಪುರ ತಾಲೂಕಿನಲ್ಲಿ ಇಂತಿಷ್ಟು ಟನ್ನು ಅಡಿಕೆ ಸಿಪ್ಪೆ ಸಿಗ್ತದೆ ಹೇಳುವಂಥದ್ದು ನಿಮಗೆ ಒಂದು ಮಾಹಿತಿಯ ಮೇರೆಗೆ ನೀವು ಆ ಪ್ರಾಜೆಕ್ಟ್ ಅನ್ನ ಇಲ್ಲಿ ಅಪ್ರೂವಲ್ ಅನ್ನ ತಗೊಂಡ್ಬರ್ತೀರಿ. ಅಂತ ಸಂದರ್ಭಗಳಲ್ಲಿ ಇವತ್ತಿನ ಜಗತ್ತಿನಲ್ಲಿ ಇರುವುದು ರೇಟ್ ಅಲ್ಲಿ ಕಂಪೇರ್ ಮಾಡ್ತಾರೆ. ಈಗ ನಾವು ಚಿಪ್ಪೆ ಖರೀದಿ ಮಾಡುವಾಗ ನಾವು ಕೇಳಿದ ರೇಟಿಗೆ ಕೊಟ್ಟಿದ್ದಾರೆ, ನಾವು 10 ರೂಪಾಯಿ ಕೇಳಿದ್ರೆ 10 ರೂಪಾಯಿ ದುಡ್ಡು ಹೋಗಿದ್ದಾರೆ. ಆದ್ರೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಅದು 36 ರೂಪಾಯಿ ಕೇಳಿದ್ರು ನಮ್ಗೆ ಆ ಚಿಪ್ಪೆಯನ್ನು ಕೊಡ್ತಾ ಇಲ್ಲ. ನಾವು 26 ರೂಪಾಯಿಗೆ ತಗೊಳ್ತಾ ಇದ್ದೇವೆ ಇವತ್ತು. ಆದ್ರೆ ನಾವು ಕೇಳಿದ್ರೆ ಅವರೇ ಹೇಳ್ತಾರೆ 36 ರೂಪಾಯಿ ಇದೆ ಅಂತ ಹೇಳಿ. ಆ ತರ ಆದಾಗ ಯಾವುದೇ FPO ಇರಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿರ್ಲಿ ಒಂದೇ ಸಲ ನಷ್ಟಕ್ಕೆ ಬೀಳುವಂತ ಸಂದರ್ಭಗಳು ಬರ್ತದೆ. ಹಾಗಾಗಿ ಇದು ಏನು ಈ ಅಡಿಕೆ ಸೊಪ್ಪೆ ಯಾರೇ ಇದ್ರು ಸಹಿತ ವೇಸ್ಟ್. ಯಾಕಂದ್ರೆ ಇವತ್ತು ಎಲ್ಲೋ ಬೇರೆ ಬೇರೆ ಕಡೆ ಸುಲಿಲಿಕ್ಕೆ ಹೋಗ್ತಾರೆ ಅಥವಾ ಮನೆ ಭಾಗದಲ್ಲಿ ಸುಲಿತಾರೆ, ಅದನ್ನ ಸುಡುವಂತ ಸಂದರ್ಭಗಳು ಇದೆ. ಯಾಕಂದ್ರೆ ಅದು ಆ ಜಾಗದಲ್ಲಿ ಏನು ಮಾಡ್ಲಿಕ್ಕೆ ಕೊಡುವುದಿಲ್ಲ, ಅದು ಬೆಂಕಿ ಹಾಕಿ ಸುಟ್ಟು ಬಿಡ್ಬೇಕು ಅನ್ನುವಂಥದ್ದು. ಅದಕ್ಕೆ ಮಾನದಂಡ ಯಾವುದು ಅಂತ ಹೇಳಿ ಗೊತ್ತಾಗುತ್ತೆ. ನೀವು ಈಗಾಗಲೇ ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ತೀರಿ, ಆ ಪ್ರಾಜೆಕ್ಟಿನ ಕೂಲಿ ವೆಚ್ಚ ಎಲ್ಲ ಈಗ ಏನು ತಾವು ಮಾಡುವಂತದ್ದು ಬಹಳ ಪ್ರಮುಖವಾಗಿದೆ. ಇವತ್ತಿನ ಒಂದು ದಿನ ಆಳು 1,000 ರೂಪಾಯಿ ಒಂದು ಆಳಿಗಿದೆ. NRG ಕೂಲಿ ಹೋದ್ರೆ 400 ರೂಪಾಯಿ ಇದೆ. ಹಾಗಾಗಿ ತಾವು ವಿಚಾರ ಮಾಡುವುದು ಏನು ಒಂದು ಪ್ಲಾನಿಂಗ್ ಮಾಡ್ತೀರಿ, 5 ವರ್ಷಕ್ಕೆ ಸಂಬಂಧಪಟ್ಟು ಒಂದು ಪ್ಲಾನಿಂಗ್ ಮಾಡ್ತೀರಿ, ಇವತ್ತಿನ ರೇಟಿಗೆ ನೀವು ಮಾಡ್ಕೊಳ್ತೀರಿ. ಆದ್ರೆ ಮುಂದೆ ವರ್ಷ ಬರುವಂತ ದಿನಗಳಲ್ಲಿ ಅದು ಡಬಲ್ ಆಗ್ಬೋದು, ಟ್ರಿಪಲ್ ಆಗ್ಬೋದು. ಆದ್ರೆ ಅದನ್ನ ಪ್ಲಾನಿಂಗ್ ಮಾಡ್ಬೇಕಾದ್ರೆ ತಾವು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಏನು ಮುಕ್ಕೋಟೆ ಸಲಹೆ ಅಂತ ಹೇಳ್ತೇವೋ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ಬೇಕು. ಯಾಕಂದ್ರೆ 5 ವರ್ಷದಲ್ಲಿ ಕೂಲಿ ಆಳುಗಳು ಎಷ್ಟು ಇರ್ಬೋದು. ಎಲ್ಲೋ ಒಂದು ಕಡೆ ನಮ್ಮ ಈ ಹಳ್ಳಿ ಏನು ಹಳ್ಳಿಯಲ್ಲಿ ಇರುವಂತಹ ಒಂದು ತಾಲೂಕು ಇದು ಪ್ಲೇಸು. ಆ ಹಳ್ಳಿಯಲ್ಲಿಂದ ಬರುವಾಗ ಬಹಳ ಏನು ವೆಚ್ಚ ಬರ್ತದೆ. ಆ ವೆಚ್ಚ ಇದನ್ನೆಲ್ಲ ಬರ್ಸ್ಕೊಂಡು ಪೇಪರ್ ಮಿಲ್ ಅವರಿಗೂ ಅಥವಾ ಯಾರಿಗೋ ಕೊಡುವಂತ ಸಂದರ್ಭಗಳು ಬರ್ತದೆ. ಏನು ನಾವು ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಬೇಕಂತ ಅದನ್ನೆಲ್ಲ ಅರ್ಥಕೊಂಡು ಮಾಡಬೇಕು. ಒಂದು ಎರಡನೇದಾಗಿ ಜನ ಕೊಡ್ಲಿಕ್ಕೆ ಬೇಡಿದ್ದಾರೆ. ಈಗ ಹಾಲಿ ಸಂದರ್ಭದಲ್ಲಿ ಅಡಿಕೆ ಸೊಪ್ಪೆಯನ್ನ ಯಾರು ತಗೊಳ್ತಾ ಇಲ್ಲ, ಅದಲ್ಲದೆ ನಾವು ಹೇಳಕ್ಕೆ ಸುಟ್ಟ ಆಗ್ತಾ ಇದ್ದಾರೆ. ಅಂತ ಸಂದರ್ಭಗಳಲ್ಲಿ ಅದಕ್ಕೂ ಒಂದು ರೇಟ್ ಇದೆ, ಇಂತಿಷ್ಟೇ ಇದೆ ಅಂತ ಹೇಳಿದ್ರೆ ಈಗ ಬರುವಂತ ದಿನಗಳಲ್ಲಿ ತಾವು ಏನು ಪ್ಲಾನಿಂಗ್ ಮಾಡ್ತೀರೋ ಅದು ಸ್ಥಾನೀಯ ಒಂದು ಈಗೇನು ಹಾಲನ್ನು ಕೊಡುವಂತದ್ದು ಹಾಲ್ಡೇರಿಗೆ ಮಾತ್ರ ಬಿಟ್ಟರೆ ಬೇರೆ ಕಡೆ ತಗೊಳ್ಳಿಕ್ಕೆ ಆ KMF ಅಥವಾ ಯಾವುದೋ ಸಂಸ್ಥೆ ಒಪ್ಪುವುದಿಲ್ಲ, ಬೇರೆ ಕಡೆ ತಗೊಳ್ಳೋದಿಲ್ಲ. ಅಂತ ಸಂದರ್ಭಗಳಲ್ಲಿ ನಾವು ಏನ್ ಮೀಡಿಯೇಟರ್ ಆಗಿ ನಿಮ್ಗೆ ಸಹಕಾರ ಕೊಡ್ಬೋದೇ ವಿನಃ ನಾವು ಇಂತಿಷ್ಟು ಕೊಡ್ತೇವೆ ಅಂತ ಹೇಳುವಂತದ್ದು ಬಹಳ ಕಷ್ಟದಾಯಕ. ಅದೇ ರೀತಿ 1 ವರ್ಷ ನಮ್ಮ ಮೂಮೆಂಟ್ ಆದಾಗ ನಾವು ಹೇಳ್ಬೋದು ಸರ್. ಈಗ 1 ವರ್ಷ ನಾವು ಪ್ರಾಕ್ಟಿಕಲ್ ಆಗಿ ನಾವೊಂದು 10 ಟನ್ ಕೊಟ್ಟಿದ್ದೇವೆ, ಮುಂದೆ ವರ್ಷ ಬರುವಾಗ 15 ಟನ್ ಕೊಡ್ತೇವೆ ಹೇಳ್ಬೋದು. ಹಾಗಾಗಿ ಈ ಪ್ರಾಥಮಿಕ ಹಂತದಲ್ಲಿ ತಾವೇನು ಮಾರ್ಕೆಟಿಗೆ ಯಾವ ರೇಟ್ ಅಲ್ಲಿ ಬರ್ತದೆ ಹೇಳುವಂತದ್ದು ಮತ್ತೆ ಅಡಿಕೆ ಸೊಪ್ಪೆಯನ್ನ ಮಾಡಿಫೈ ಅಂದ್ರೆ ಅದಕ್ಕೆ ಯಾವ ತರ ನೀವು ಫೋನ್ ಮಾಡ್ತೀರೋ ಅದೇ ರೀತಿಯ ಅದಕ್ಕೆ ಯಾವ ತರ ಅದನ್ನ ತಗೊಬರ್ಲಿಕ್ಕೆ ಏನ್ ಮಾಡ್ತೀರಿ, ಅದು ಹೇಗೆ ಮಾಡ್ಬೇಕು ಹೇಳುವಂತದ್ದು ಇವತ್ತಿನ ಸಭೆ ಅಥವಾ ತಾವು ನಿರ್ಣಯ ಮಾಡ್ಬೇಕು. ಯಾಕಂದ್ರೆ ಹಳ್ಳಿಯಿಂದ ತರುವಂತ ರಾ ಮಟೀರಿಯಲ್ಸ್ ಇವತ್ತು ಅದನ್ನ ಮಾಡಿಫೈ ಮಾಡದೆ ಸಾದಾ ತಂದ್ರೆ ಅದು ತರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಲ್ಲಿ ಏನಾದ್ರೂ ಅದನ್ನ ಆಲ್ಟರ್ನೇಟಿವ್ ಮಾಡಿ ಒಂದು ಏನು ಈ ಬೆಲ್ಲ ಇದನ್ನೆಲ್ಲ ಮಾಡ್ತಾರಲ್ಲ ಆ ತರ ಮಾಡಿ ಅಲ್ಲಿಂದ ತಂದ್ರೆ ಮಾತ್ರ ತರ್ಲಿಕ್ಕೆ ಸಾಧ್ಯ. ಹಾಗಾಗಿ ಈಗಾಗಲೇ ನಮಗೆ ಬೆಳಗ್ಗೆ ಒಂದು ಟೀ ಕುಡಿತಾ ಇದ್ದಾಗ ಕೊಡಗಿನಲ್ಲಿ ಇದೇ ತರ ಕಾಫಿ ಬೆಳೆಗಾರರ ಒಂದು ಕಾಫಿ ವೇಸ್ಟೇಜ್ ಇದೆಯಲ್ಲ ಅದನ್ನ ಇದೇ ತರ ಮಾಡಿಫೈ ಮಾಡಿ ಅದನ್ನ ಇದಕ್ಕೆ ತಗೊಳ್ತಾರಂತೆ. ಆ ತರ ಬೇರೆ ಬೇರೆ ಕಡೆ ಮಾಡಿದ್ದಿದ್ರೆ ತಾವು ಅದನ್ನು ಹೇಳಿ ಈ ಸಭೆಯಲ್ಲಿ ಅದನ್ನ ಸಾದರಪಡಿಸಿದ್ರೆ ಒಳ್ಳೇದು ಹೇಳುವಂತದನ್ನ ಹೇಳ್ತಾ, ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ತಪ್ಪಾಗಿ ತಿಳ್ಕೊಳ್ಬಾರ್ದು ಹೇಳುವಂತದನ್ನ ಹೇಳ್ತಾ ಧನ್ಯವಾದ ಹೇಳ್ತೇನೆ. ಪೆಲೆಟ್ ಸಪ್ಲೈಯರ್ಸ್ ಇದ್ದಾರೆ ಮಾರ್ಕೆಟ್ನಲ್ಲಿ, ಇಲ್ಲ ಅಂತಲ್ಲ, ಇದ್ದಾರೆ ಪೆಲೆಟ್ ಸಪ್ಲೈಯರ್ಸ್ ಇದ್ದಾರೆ. ಬಟ್ ಅವರು ಆರ್ಗನೈಸ್ ಸೆಕ್ಟರ್ದಲ್ಲಿ ಇಲ್ಲ. ಅಂದ್ರೆ ಎಲ್ಲಿ ಯಾರು ಗಟ್ಟಿ ಮಾಡ್ತಾರೋ ಯಾವಾಗ ಕೇಳ್ತಾರೋ ಅವಾಗ ಅವತ್ತು ಸಪ್ಲೈ ಮಾಡ್ತಾರೆ. ಹೀಗಾಗಿ ಆ ಕೇಸ್ ಸ್ಟಡೀಸ್ ಅನ್ನು ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಸ್ವಲ್ಪ ರಿಲವೆನ್ಸ್ ಮಾಡಲಿಕ್ಕೆ. ಯಾಕಂದ್ರೆ ದಿಸ್ ಇಸ್ ಫಿಶ್ ಆ್ಯಂಗ್ಯುವಲಿ ಡೈಲಿನ ಚೂರು ನಮ್ಗೆ ಬೇಕೇ ಅವ್ರು ಹಾಗಾಗಿಲ್ಲ. ಈ ತಿಂಗಳ ತಗೋಬಹುದು, ನಾಳೆ ತಗೋಬಹುದು, ಮತ್ತೊಂದು ವಾರ ತಗೊಳ್ಳಿಕ್ಕಿಲ್ಲ. ಅದೇನಿದೆ ದಟ್ ಇಸ್ ನೀಡ್ ವೇಸ್ಟ್.
ಅಲ್ಲಿ ಅವ್ರು 15 ರೂಪಾಯಿನೂ ಕೊಡಬಹುದು, 20 ರೂಪಾಯಿನೂ ಕೊಡಬಹುದು, ಯಾಕಂದ್ರೆ ಅವ್ರಿಗೆ ಹೊರಬೇಕಾಗುತ್ತೆ. ನಿಮಗೂ ಅದು ರೇಟ್ ಜಾಸ್ತಿ ಅನ್ನಿಸ್ಬೋದು. ಬಟ್ ನಮ್ಗೆ ಏನಾಗುತ್ತೆ, ವಿ ನೀಡ್ ಆನ್ ಕಂಟಿನ್ಯೂಸ್ ಬೇಸಿಸ್, ಡೈಲಿ ನಮ್ಗೆ ಇಷ್ಟು ಬೇಕೇ ಬೇಕು. ಸೊ ಇವ್ರ ಪ್ರೊಕ್ಯೂರ್ಮೆಂಟ್ ಪ್ರೈಸು ರ್ಯಾಂಡಮ್ಲಿ ಅವೈಲೇಬಲ್ ಮಾರ್ಕೆಟ್ ಪ್ರೈಸು ಚೇಂಜ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ನಾನು ಈಗ ಹೋಗಿ ರಿಟೇಲ್ ಮಾರ್ಕೆಟ್ನಲ್ಲಿ ನನಗೆ ಬೇಕು ಅಂತ ನಾನು ತಗೊಂಡ್ರೆ 10 ರೂಪಾಯಿಗೆ ನಾನು 100 ರೂಪಾಯಿ ಕೊಟ್ಟು. ಬಟ್ ಅದೇ ಒಬ್ಬ ಹೋಲ್ಸೇಲರ್ 10 ರೂಪಾಯಿದಿಂದ 10 ತಗೋಬೋದು, 11, 12 ರೂಪಾಯಿ ಮಾಡ್ಬೋದು. ಅವರು ಆಬ್ವಿಯಸ್ಲಿ 20, 25 ರೂಪಾಯಿ ಮಾಡಬಹುದು. ಸೊ ಮಾರ್ಜಿನ್ ಸ್ವಲ್ಪ ಇದ್ದೇ ಇರ್ತದೆ, ಡಿಫ್ರೆನ್ಸ್ ಇದ್ದೇ ಇರ್ತದೆ. ಬಟ್ ಫಾರ್ ದ ಟೈಮ್ ಬೀಯಿಂಗ್ ಟಿಪಿಕಲ್ ಕೇಸ್ ಸ್ಟಡೀಸ್ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇಟ್ಸ್ ವೆರಿ ಡಿಫರೆಂಟ್. ಯಾಕಂದ್ರೆ ಸೋ ಫಾರ್ ನಮಗೆ ಹೇಳ್ತಾ ಇರೋದು ಓನ್ಲಿ ಕೋಲ್ ಟೆಸ್ಟ್. ಅದರ್ ಎಕ್ಸಾಂಪಲ್ ಬಯೋಮಾಸ್ ಅಂತಂದ್ರೆ ಶುಗರ್ ಇಂಡಸ್ಟ್ರಿಯಿಂದ ಅವ್ರು ಏನಾಗುತ್ತೆ, ಬಗೆಹರಿಸ್ ಬರುತ್ತೆ, ಅದನ್ನೇ ಉರುತ್ತಾರೆ, ವರ್ಕ್ ಮಾಡ್ತಾರೆ, ಇಸ್ ರನ್ನಿಂಗ್ ಆನ್. ಅದು ಇನ್ನೊಂದು ಸತ್ತೆ ಹೊರಗಡೆಯಿಂದ ಇಷ್ಟ ಕೊಡೋದು. ಇತ್ತಿತ್ತಾಗಿ ಕೆಲವೊಂದು ಫ್ಯಾಕ್ಟರಿ ಏನ್ ಮಾಡ್ತಿದ್ದಾರೆ, ಕಟಾವ್ ತೆಗಿಲಾರ್ದನ್ನು ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಬಗಾಸ್ ಸಿಪ್ಪಿ ಇದು ಬಯೋಫ್ಯೂಯಲ್ ಅಂತ ಮಾಡ್ತಾರೆ. ಅದರಿಂದ ಅವ್ರಿಗೆ ಎಕ್ಸ್ಟ್ರಾ ಪವರ್ ಜನರೇಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. But as of now, typical case studies is very different. But yes, in the days to come, you will certainly get. But one thing is that it is not West Coast alone. If, for example, Madam ಹೇಳ್ತಾ ಇದ್ರು, ಗುಲ್ಬರ್ಗ ಸೈಡ್ ತೊಗರಿ ಕಟ್ಟಿಗೆ ಬರ್ತದೆ, ತೊಗರಿ ಪಲ್ಸಸ್ ಬರ್ತದೆ, ಅದು ಕಟ್ಟಿಗೆ ಬರ್ತದೆ, ಅದರದ್ದು ಹೀಟ್ ಕಂಟೆಂಟ್ ಜಾಸ್ತಿ. ಅಲ್ಲಿ ಮಾಡಿದ್ರೆ they may not be able to supply to West Coast. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಡಿಸ್ಟೆನ್ಸ್ is 400-500 kilometers. ಹೌದಾ? ಬಟ್ ಅಲ್ಲೇನೆ ವಿ ಹ್ಯಾವ್ ನಿಯರ್ಲಿ ಅರೌಂಡ್ 13 to 18 ಶುಗರ್ ಇಂಡಸ್ಟ್ರೀಸ್ ಹೂ ಬರ್ನ್ ಕೋಲ್. ಅವ್ರಿಗೆ ಅದು ಫೀಲ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ರಾಯಚೂರು, ನಮಗೆ ಇದು ಇನ್ ಬಿಟ್ವೀನ್ ಅರೌಂಡ್ 200 kilometers ಹೋದ್ರೆ ಗಂಗಾವತಿ. ವಿ ಕ್ಯಾನ್ ಗೆಟ್ ಆಲ್ ದ ಥ್ರೂಔಟ್ ದ ಇಯರ್ ನಮಗೆ ರೈಸಸ್ ಸಿಗುತ್ತೆ. ಬಟ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಹೈ. ಸೊ ಇನ್ ಸಚ್ ಕೇಸಸ್ ದೇರ್ ಇಸ್ ಗೋಯಿಂಗ್ ಟು ಬಿ ಎ ಮಿಕ್ಸ್ ಅಂಡ್ ಮ್ಯಾಚ್ ಮೆಕ್ಯಾನಿಸಮ್. ಬಟ್ ಅಲ್ಲಿ ರಿಸ್ಕ್ ಏನು ಗೊತ್ತಾ, ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್ ಇದೆ, ಬಳ್ಳಾರಿ ಥರ್ಮಲ್ ಪ್ಲಾಂಟ್ ಇದೆ, JSW ಜಿಂದಾಲ್ ಬರ್ನ್ ಮಾಡ್ತಾರೆ ಸ್ಟೀಲ್ ಪ್ಲಾಂಟ್, ಅಂಡ್ ದೇರ್ ಆರ್ ನಿಯರ್ಲಿ ಅರೌಂಡ್ 112 industries who burn coal. Prospective. So tomorrow they will also be looking for biomass. Heat content ಜಾಸ್ತಿ ಇರಲಿಕ್ಕಿಲ್ಲ, but that becomes a highly rated demanding commodity. So ಇದು ಬಯೋಮಾಸ್ ಏನಿದೆಯಲ್ಲ, ಇದು ಒಂದು ಏನಂತಂದ್ರೆ ಬರ್ನಿಂಗ್ ಗೋಲ್ಡ್. ಯು ನೀಡ್ ಇಟ್ ಇನ್ ಎನಿ ಕೇಸ್. ಈ ಸದ್ಯ ನೀವು ಬರ್ನ್ ಮಾಡ್ತಾ ಇದ್ದೀರಿ, ದಟ್ಸ್ ಅ ಡಿಫರೆಂಟ್ ಥಿಂಗ್. ಬಟ್ ಟುಮಾರೋ ಇಫ್ somebody burns it on field, ಬಂಗಾರ ಸಪ್ಲೈಂಗ್ ಅಂದ್ರೆ ಯು ಕ್ಯಾನ್ ನೈದರ್ ಬರ್ನ್ ಇಟ್ ನಾಟ್ ಯು ಕ್ಯಾನ್ ಯೂಸ್ ಇಟ್. ಯು ಹ್ಯಾವ್ ವಾಟ್ ಟು ಗಿವ್ ಇಟ್ ಟು ದ ಇಂಡಸ್ಟ್ರಿ. ಎಲ್ಲರೂ ಇವತ್ತು ಇವ್ರಿಗಂದ್ರು ಬೇರೆ ಯಾವುದಾದ್ರು ಒಂದು ಇಂಡಸ್ಟ್ರಿ ಬಂದು ನಿಮ್ಮನ್ನು ಕೇಳ್ತಾರೆ. ಸೊ ಪ್ರೈಸ್ ಫ್ಲಕ್ಚುಯೇಷನ್ ಇದೆ. ಅಂಡ್ ಪ್ರೈಸಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿದ್ನಲ್ಲ, ವಿಲ್ ಬಿ ಬೇಸ್ಡ್ ಆನ್ ವೇರಿಯಸ್ ಮೆಕ್ಯಾನಿಸಮ್. ಇದು ಹೀಟ್ ಕಂಟೆಂಟ್ ಬಗ್ಗೆ ಹೇಳಿದ ಟುಮಾರೋ ಇಫ್ ದ ಡೀಸೆಲ್ ಪ್ರೈಸ್ ಗೋಸ್ ಟು 200 per liter, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನಾವೇನು ಕಂಪ್ಯೂಟ್ ಮಾಡ್ತೀವಲ್ಲ ಅದರಲ್ಲಿ ಚೇಂಜ್ ಆಗುತ್ತೆ. There can be many pros and cons. So every parameter weigh ಮಾಡಿ, ಟ್ರಾನ್ಸ್ಪೋರ್ಟೇಷನ್ ಬಂತು, ಲೇಬರ್ ಕಾಸ್ಟ್ ಬಂತು, ಫ್ರಾಡ್ ಸಿಚುವೇಶನ್ ಬಂತು, raw availability of raw material from various directions. ಇಲ್ಲಿಂದ ಬೇರೆ ಕಡೆ ಎಲ್ಲೆಲ್ಲೂ ಇರುತ್ತಲ್ಲ, ಎಲ್ಲ ಕಡೆಯಿಂದ ಡೈಮೆನ್ಷನ್ಸ್ ನೋಡಿಕೊಂಡು then we will select a mechanism for neutralization. Neutralization ಅಂದ್ರೆ ಯಾವುದೋ abnormality ಬಂತಂದ್ರೆ how do we neutralize that part? We need some valuation pattern. You know, company industry they have been operating for decades. They said 5%. Right to the yes ಅಂತ. ಯಾಕಂದ್ರೆ ಲೇಬರ್ ಹುಡುಗಿ ಸರ್ ಇಸ್ ನಾಟ್ ಪ್ರಾಫಿಟೇಬಲ್. ಅವ್ರಿಗೇನು ಆ ರೌಡಿ ತಲೆ ಕೊಡ್ಲಿಕ್ಕೆ ಕಾಸ್ಟ್ಲಿ ಆಗುತ್ತೆ, ಹೋಗಿ ಹೋಗಿ 5% ಅಂತ ಹೇಳಿ ಅದನ್ನು ಕೊಡ್ತಾರೆ. ಬಟ್ ಆಕ್ಚುಲಿ ಇಸ್ ನಾಟ್ ಪ್ರಾಫಿಟೇಬಲ್. ಅದನ್ನ ನಾವು ತಲೆ ಕೊಟ್ಟು ಅಂತಂದ್ರೆ ದೇ ಗಿವ್ ಇಟ್ ಟು ವೆಸ್ಟ್ ಕೋಸ್ಟ್, ಅಂದ್ರೆ ನಮ್ಮಂತ ರಿಸೋರ್ಸ್ ಇದೆ, ದೇ ಗೆಟ್ ಅಟ್ ಲೀಸ್ಟ್ 2 to 3 times higher of it. But are they willing to pay the kind of labor? So there are various pros and cons. ಅದನ್ನೆಲ್ಲ over a period of time address ಮಾಡಿ we'll come back. ಅಡಿಕೆ ಸಿಪ್ಪೆದು ಆಯ್ತು ತಗೊಳ್ಳೋದಾಯ್ತು. ಈಗ ರೈತರ ಬೆಟ್ಟಗಳಲ್ಲಿ ಬಿದಿರು ಇತರೆ ಇವುಗಳನ್ನು ಬೆಳೀತಾರೆ.
ಬಾಂಬು ಅಂತ ಬೆಳೀತಾರೆ. ರೈತರಿಗೆ ಒಂದು ಅವಕಾಶ ಇದೆ, ಮುಂದಿನ ದಿನಗಳಲ್ಲಿ ಅವರೇ ಬೆಳ್ಕೊಂಡು ಅನಿಸ್ಕೊಂಡೆಲ್ಲ ಬೆಳ್ಕೊಂಡ್ರೆ 70% ನಾವು 30% ಸರ್ಕಾರಕ್ಕೆ ಕೊಟ್ಟು 70% ನಾವು ಉಪಯೋಗಿಸ್ಕೊಳ್ಬಹುದು. ಅಂತ ಸಂದರ್ಭಗಳಲ್ಲಿ ಬಾಂಬು ಗಿಡಗಳನ್ನ ಖರೀದಿ ಇದರೊಳಗಡೆ ಅಳವಡಿಸ್ಕೊಳ್ಬಹುದಾ ಅಥವಾ ಇದೆಯಾ, ಅವಕಾಶ ಇದೆಯಾ? ಅಲ್ಲಿ ಪೆಲೆಕ್ಟ್ ಮಾಡೋ ಪ್ರಶ್ನೆ ಬರಂಗಿಲ್ಲ, ನೀವು ಬರೀ ಸೆಟ್ಟಿಂಗ್ ಮಾಡಿ ಕೊಡ್ತೀರಾ. ನೀವು ಅದು ಇದರಲ್ಲಿ ಅವ್ರಿಗೆ ರಾ ಮೆಟೀರಿಯಲ್ ಪೇಪರ್ ಅಂತ ತಗೋಬಹುದು, ಪೇಪರ್ ರಾ ಮೆಟೀರಿಯಲ್ ಬಾಂಬು ಯಾಕೆ ಬೆಳೀತಾರೆ ಅಲ್ಲಿ? ಇಲ್ಲ, ಸೊಪ್ಪಿನ ಬೆಟ್ಟಗಳಲ್ಲಿ ಬೆಳೀತಾರೆ. ಸೊಪ್ಪಿನ ಬೆಟ್ಟ ಅಂತ ಕೊಟ್ಟಿರ್ತಾರೆ, ಅವುಗಳನ್ನು ಬೆಳೀತಾರೆ. ಅಲ್ಲ, ಬಾಂಬು ಬೆಳೆಯೋದಕ್ಕಿಂತ ನೀವು ಅದನ್ನೇ ಉದ್ದನೇ ಬೆಳೆದ ಕಟ್ಟಿಗೆನೇ ಬೆಳೆಯಬೇಕು. ಇಲ್ಲ, ಬಾಂಬು ಈಗ ಇದ್ದಕ್ಕಾಗಿ ಪೇಪರ್ ತಯಾರಿಕೆಗೆ ಬಾಂಬು ಪ್ರಿಫರ್ ಮಾಡ್ತಾ ಇಲ್ಲ, ಬರ್ನಿಂಗಿಗೆ ಯೂಸ್ ಮಾಡೋದು ಅಷ್ಟೇ. ಬರ್ನಿಂಗ್ ಆದ್ರೆ ನೀವು ಬ್ಯಾಂಬೂ ಸಪ್ಲೈ ಮಾಡಬೇಕಾದ್ರೆ ಕಟ್ ಪೀಸಸ್ ನಾವು ಉದ್ದನ್ನು ಪೀಸ್ ಕೊಟ್ಟರೆ ನಾಟ್ ಫೀಸಿಬಲ್. ಅದೇ ಪ್ರಾಪರ್ ಸೈಜಿಂಗಿಗೆ ಮ್ಯಾಚ್ ಮಾಡಿಕೊಟ್ರೆ ಇಸ್ ಫೀಸಿಬಲ್. ಇದು ಅಡ್ವರ್ಟೈಸ್ ಆಗ್ತಾರೆ. ನಾನು ಮಾತಾಡಬೇಕಾದ್ರೆ ಮರ್ತ್ಬಿಟ್ಟೆ, ಈ ಅಡಿಕೆ ಸಿಪ್ಪೆ ವೇಸ್ಟ್ ಏನು ಆಗ್ತಾ ಇದೆ ಇದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನ ಬರ್ನಿಂಗಿಗೆ ಅಥವಾ ಮತ್ತೊಂದು ಯಾವತ್ತೂ ಕೊಡ್ತಾ ಇರುವಂತಹ ಒಂದು ವಿಚಾರವನ್ನ ಸಂಘಟನೆ ಮಾಡಿಕೊಟ್ಟಂತ ಸ್ಪಾಡ್ವೇಸ್ ಕಂಪನಿಯವ್ರಿಗೂ ಸಹಿತ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಕೃತಜ್ಞತೆ ಅರ್ಪಿಸ್ಬೇಕು. ಈಗ ತುಂಬಾ ಹೊತ್ತು ಚರ್ಚೆ ಆಯಿತು. ಏನು ಕೇಳಿದ್ರೆ ನಾವು ಏನು ವಿಚಾರ ಮಾಡ್ತಾ ಇದ್ದೇವೆ ಕೇಳಿದ್ರೆ ನಮ್ಮ ಮಿತ್ರರಾದಂಥ ಗಜಾನ್ ಭಟ್ರು ಅವರು ಹೇಳಿದ್ರು ಒಂದು ಒಳ್ಳೆ ಉದ್ದೇಶ ಆಗಬೇಕು ಅಂತ ಹೇಳ್ಕೊಂಡಿದ್ದೀವಿ. ನಮ್ಮ ಭಾಗದೊಳಗಡೆಗೆ ಎಷ್ಟು ಅಡಿಕೆ ಸಿಪ್ಪೆಗಳು ವೇಸ್ಟ್ ಆಗ್ತಾ ಇದ್ದಾವೆ ಇವತ್ತು, ಅದನ್ನ ನಾವು ಹೇಗೆ ಮೌಲ್ಯವರ್ಧನೆ ಮಾಡಬೇಕು ಹೇಳೋದ್ರ ಮಟ್ಟಿಗೆ ನಾವು ಮೊದಲನೇ ಹಂತದೊಳಗೆ ನಾವು ಚರ್ಚೆ ಮಾಡ್ಬೋದು. ಇದಕ್ಕೆ ಗಿರಾಕಿ ಅಂದ್ರೆ ಯಾರು ತಗೊಳ್ಳೋರಿದ್ದಾರೆ, ಈಗ ವೇಸ್ಟ್ ಪೇಪರ್ ಅವರು ನಾವು ತಗೊಳ್ತೇವೆ ಅಂತ ಹೇಳ್ಕೊಂಡು ಹೇಳುವಂತ ಮಾತನ್ನ ರೈತರು ನಮ್ಗೆ ಹೇಳಿದ್ರೆ ಏನು ಹೇಳಿದ್ರೆ ಇಂತಿಷ್ಟು ಲಕ್ಷ ಟನ್ನನ್ನು ನಾವು ಕೊಡ್ತೇವೆ ಅಂತ ಹೇಳಿ ನಾವು ತಗೊಳ್ಳಿಕ್ಕೆ ತಯಾರಿದ್ದೇವೆ. ಕಾರಣ ಏನು ಕೇಳಿದ್ರೆ ಕಾರ್ಬನ್ ಕ್ರೆಡಿಟ್ ಅವ್ರು ಬಾಯ್ಲರ್ನೇ ಚೇಂಜ್ ಮಾಡಿಕೊಂಡು ಮುಂದಿನ ದಿವಸದೊಳಗೆ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ನಾವೇ ಪೂರ್ತಿ ಕೊಡಬೇಕು ಅಂತ ಹೇಳಲ್ಲ, 4 ತಿಂಗಳ ಅವ್ರಿಗೆ ಕೊಟ್ಟರು ಸಾಕು. ರೇಟ್ನೊಳಗೆ ಏನಾದರೂ ವ್ಯತ್ಯಾಸಗಳು ಆಗಿದ್ರೆ ನಮ್ಗೆ ಇದು ಒಂದೇ ಅಲ್ಲ, ವೇಸ್ಟ್ ಕೋಸ್ಟ್ ಪೇಪರ್ ಒಂದೇ ಅಲ್ಲ, ನಮ್ಗೆ ಕೆಲವೊಂದು ಎಲ್ಲ ಈ ಗೋವಾದೊಳಗಿರುವಂತಹ ಕೆಲವೊಂದು ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗಳು ಏನಿದೆ ಅಲ್ಲೂ ಸಹಿತ ಕಟ್ಟಿಗೆಯನ್ನು ಯೂಸ್ ಮಾಡದೆ ಈ ಪರಿಸರ ಸ್ನೇಹಿ ಬ್ರಿಕ್ಸ್ಗಳನ್ನ ಅಥವಾ ಪ್ಯಾಲೆಟ್ಗಳನ್ನ ಬಳಸುವಂತಹ ವಿಚಾರಗಳು ನಡೀತಾನೆ ಇದೆ. ಹೀಗಾಕೊಂಡು ಒಂದು ಆಶಾದಾಯಕ ಬೆಳವಣಿಗೆ. ನಮ್ಗೇನು ಅಡಿಕೆ ಸಿಪ್ಪೆ ವೇಸ್ಟ್ ಆಗ್ತಾ ಇದೆ, ಉದಾಹರಣೆಗೆ ದಾವಣಗೆರೆ ಒಳಗಡೆಗೆ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಗಮನ ತಗೊಂಡು ಸಿಇಒನವರು ಸುಜಯ್ ಭಟ್ ಅದ್ರ ಬಗ್ಗೆ ವಿಚಾರ ಹೇಳ್ತಾರೆ. ಅದು ರಸ್ತೆ ಒಳಗಡೆಗೆ ಬೆಂಕಿ ಕೊಡ್ತಾ ಇದ್ದಾರೆ. ಅದು ಏನಾಗ್ತಾ ಇದೆ ಕೇಳಿದ್ರೆ ಅದರಿಂದ ಒಂದು ಸ್ಮೆಲ್ ಜಾಸ್ತಿ ಆಗಿ ಅದನ್ನು ಫಿಕ್ಸ್ ಮಾಡಿ ಊರಲ್ಲಿ ಬಳಸ್ಕೊಳ್ಬೇಕು ಅಂತ ಹೇಳಿ ನಾವೇನು ಕೇಳಿದ್ರೆ ನಾವು ಯಲ್ಲಾಪುರ ತಾಲೂಕಿಂದ ಅಥವಾ ಉಳಿದ ರೈತರು ಸೇರ್ಕೊಂಡು ನಮ್ಮ ಫೆಸಿಲಿಟಿ ಇದೆ, ನಾವು ಒಟ್ಟು ಮಾಡಿಕೊಡ್ತೇವೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರುವ ರೇಟಿನ ಬಗ್ಗೆ ನೆಕ್ಸ್ಟ್ ಒಳಗಡೆ ನಾವು ಅದ್ರ ಬಾರ್ಗೇನಿಂಗ್ ಮಾಡುವ ಅಂತ ಹೇಳಿ ನಾನು ಅಭಿಪ್ರಾಯ. ನಮಸ್ಕಾರ. ಸ್ಪಾಡ್ವೇಸ್ ಅವರ ಒಂದು ಈ ಒಂದು ಇನಿಷಿಯೇಟಿವ್ಗೆ ನಾವು ಧನ್ಯವಾದ ಹೇಳಬೇಕು. ಸೊ ಇಂಟಿಗ್ರೇಷನ್ ಬಿಟ್ವೀನ್ ಫಾರ್ಮರ್ಸ್ ಅಂಡ್ ಇಂಡಸ್ಟ್ರಿ ಇದು ಬಹಳ ಮುಂಚೆಯಿಂದನೇ ಆಗ್ಬೇಕಾಗಿತ್ತು, ಬಟ್ ನಮ್ಮ ಸುಧಾರಣೆ ಈಗ ಆಗ್ತಾ ಇದೆ. ಸರ್ ಈಗೇನು ಇಷ್ಟೊತ್ತು ನಾನು ಮಾತಾಡ್ಸಿದ್ದೆ ಕೇಳಿಸ್ಕೊಂಡೆ. ಈಗ ಆಸ್ ಎ ಇಂಡಸ್ಟ್ರಿ ನಮ್ಮ ಒಂದು ಬೈ ಪ್ರಾಡಕ್ಟ್ಗೆ ನೀವು ಒಂದು ವ್ಯಾಲ್ಯೂ ಕೊಡಿಸ್ಬೇಕು ಅಂತ ನಾವು ಎಲ್ಲ FPO ಪರವಾಗಿ ಕೇಳ್ಕೊಳ್ತೇವೆ. ಯಾಕೆಂದ್ರೆ ಆಸ್ ಆಫ್ ನೌ ಬರೀ ನಮ್ಮ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ 3 ತಾಲೂಕ್ಸ್ನ ತಗೊಂಡ್ರೆ ದೇರ್ ಆರ್ ಮೋರ್ ದೆನ್ 100 ರಿಜಿಸ್ಟರ್ಡ್ FPOs. ಒಂದೊಂದು FPOದಲ್ಲಿ ಮಿನಿಮಮ್ 500 ಮೆಂಬರ್ಸ್ ಇದೆ. ಮಿನಿಮಮ್ 500 ಮೆಂಬರ್ಸ್ ಅಂದ್ರೆ 100 FPOs ಇಂದ ಮೋರ್ ದೆನ್ 50,000 ಫಾರ್ಮರ್ಸ್ ಅಸೋಸಿಯೇಟ್ ಆಗಿದೆ. ಮತ್ತೀಗ ಅನ್ಲೈಕ್ ಅದರ್ ಕೋಆಪರೇಟಿವ್ ಸೊಸೈಟೀಸ್ FPO ಅವರು ಹೊಸ ಬಿಸ್ನೆಸ್ ಏನ್ ಮಾಡಬೇಕು ಅಂತ ಹುಡುಕ್ತಾ ಇದ್ದಾರೆ. ವಿ ಆರ್ ಇನ್ ಸರ್ಚ್ ಆಫ್ ಬಿಸ್ನೆಸ್. ಹಂಗಾಗಿ ಸೊ ಈ ಬಯೋಮಾಸ್ ಕನ್ವರ್ಷನ್ ಮತ್ತೆ ಇದೊಂದು ಲಾಂಗ್ ರನ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಮಾಡಲಾಗಬಹುದು. ಒಂದು ಇನ್ನೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಏನಂತ ನಾಟ್ ಓನ್ಲಿ ಅರೆಕನೆಟ್ ಅಷ್ಟೇ, ಅದ್ರ ಜೊತೆಗೆ ಈಗ ಬೈ ಪ್ರಾಡಕ್ಟ್ ಅಂದ್ರೆ ಅರೆಕನೆಟ್ ಸಿರಪ್ ಅಂತ ಇದೆ. ಅದಕ್ಕೆ ಮುಂಚೆಯಿಂದ ನಮ್ಮ ಆನ್ಸೆಸ್ಟರ್ಸ್ ಇಂದ ಅದನ್ನ ಯೂಸ್ ಆಸ್ ಆಂಟಿ ಟರ್ಮೈಟ್
ಮಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ವೆಡಿಕೋಟ್ ಪೇಪರ್ಗಳಿಗೆ ಇದು ಅಪ್ಲಿಕೇಬಲ್ ಆಗದೆ ಇರ್ಬೋದು ಸರ್ ನಾ ಹೇಳಿದ್ರೆ ಅದ್ರದ್ದು ಒಂದು ನೀವು ಸ್ಟಡಿ ಮಾಡೋದು ಸರ್. ಯಾಕೆಂದ್ರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಇದೆ. ಯಾವ ತರ ನೀವು ಅಡಿಕೆ ಸಿಪ್ಪೆ ಹೇಳಿದ್ರೆ ಅದೇ ತರ ಪ್ರತಿಯೊಬ್ಬ ಪ್ರೊಸೆಸಿಂಗಿನ ಬೈ ಪ್ರಾಡಕ್ಟ್ ಅದ್ರದ್ದು ಒಂದಷ್ಟು ಯೂಸೇಜಸ್ ಅಥವಾ ಇಂಡಸ್ಟ್ರಿ ಜೊತೆ ಇಂಟಿಗ್ರೇಷನ್ ಸಾಧ್ಯ ಇದ್ರೆ ಮಾಡಬೇಕು. ಯಾಕಂದ್ರೆ ನನ್ನ ಪ್ರಕಾರ ಅದನ್ನ ಈಗ ಉದಾಹರಣೆಗೆ ಒಂದು ಬುಟ್ಟಿ ಇದೆ, ಬೆತ್ತದ ಬುಟ್ಟಿ ಇದೆ, ಬಾಂಬು ಬುಟ್ಟಿ ಇದೆ, ಅದನ್ನ ಅಡಿಕೆ ತೊಗರಿನಲ್ಲಿ ಹೊಂದಿಟ್ರೆ ನೆಕ್ಸ್ಟ್ 1 year ಅದಕ್ಕೆ ಯಾವುದೇ ಟರ್ಮೈಟ್ ಅಟ್ಯಾಕ್ ಆಗಲ್ಲ. ಸೊ ಆ ತರ ಆಂಟಿ ಟರ್ಮೈಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಿದೆ. ಆ ತರದ ಅದ್ರದ್ದು ಒಂದು ಬೇಕು. ಯಾಕಂದ್ರೆ ನಮ್ಮಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಲ್ಲರಿಗೂ ಗೊತ್ತಿರೋಕ್ಕೆ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಈಗ ನಮ್ಮಲ್ಲಿ ಬರ್ತಾ ಇರುವಂತ ಈಗ ಅಡಿಕೆ ಸಿಪ್ಪೆ ಅಂತ ನೀವು ಹೇಳಿದ್ರೆ ಅದೇ ಬೇರೆ ಫುಡ್ ಕ್ರಾಪಿಗೆ ಹೋದ್ರೆ ಫಾರ್ ಎಕ್ಸಾಂಪಲ್ ಮೇಜ್ ಇದೆ, ಆ ಮೇಜಿನ ಬೈ ಪ್ರಾಡಕ್ಟ್ ಅನ್ನ ಫಾರ್ಡರ್ ಆಗಿ ಯೂಸ್ ಮಾಡ್ಬೋದು. ಬೇರೆ ಅಡಿಕೆ ಬೈ ಪ್ರಾಡಕ್ಟ್ ಅನ್ನ ಫಾರ್ಡರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಅದಕ್ಕೆ ಬೇರೆ ಯಾವುದೇ ಎಕನಾಮಿಕಲ್ ಯೂಸ್ ಇಲ್ಲ. ಹಂಗಾಗಿ ನೀವು ಮುಂದಿನ ದಿವಸದಲ್ಲಿ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಸೊ ವಿ ಆಸ್ ಎ FPO ವಿ ಆರ್ ರೆಡಿ ಟು ಸೋರ್ಸ್ ದಿ ಮೆಟೀರಿಯಲ್. ಯಾಕಂದ್ರೆ ನಮ್ಮಲ್ಲಿ ಬೇಕಾದಷ್ಟು ಇದೆ ಸರ್. ಕ್ವಾಂಟಿಟಿ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ವಾಂಟಿಟಿ ಇದೆ. ಮತ್ತೆ ಲಾಸ್ಟ್ 10 years ಅಲ್ಲಿ ಏನು ಅಡಿಕೆ ಎಕ್ಸ್ಪಾನ್ಷನ್ ಆಗಿದೆ ಅದು APMC ಲೆಕ್ಕನೂ ಮೀರಿದ್ದು ಲೆಕ್ಕ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿರ್ಸಿ APMCಗೆ 1 ವರ್ಷಕ್ಕೆ 3.5 ಲಕ್ಷ ಕ್ವಿಂಟಲ್ ಅಡಿಕೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಔಟ್ ಆಫ್ APMC ಆಲ್ಮೋಸ್ಟ್ ಈಕ್ವಲ್ ಇದೆ. ಅಂದ್ರೆ ಆಲ್ಮೋಸ್ಟ್ ನಾವು ಒಂದು 7 ರಿಂದ 8 ಲಕ್ಷ ಕ್ವಿಂಟಲ್ಸ್ ಆಫ್ ಅಡಿಕೆ ಪ್ರತಿ ವರ್ಷ ಟ್ರಾನ್ಸಾಕ್ಷನ್ ಆಗ್ತದೆ. ಬರೀ ಸಿರ್ಸಿ APMC ನಾನು ಹೇಳ್ತಾ ಇರೋದು. ಅದು ಬಿಟ್ಟು ಸಿದ್ದಾಪುರ APMC ಇದೆ, ಯಲ್ಲಾಪುರ APMC ಇದೆ. ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 15 lakh ಕ್ವಿಂಟಲ್ಸ್ ವರೆಗೂ ಆಗ್ತಾ ಇದೆ. ಹಂಗಾಗಿ ಈಗ 1 ಕ್ವಿಂಟಲ್ ಆಫ್ ರಾ ಅರೆಕಮೆಂಟ್ ವಿಲ್ ಲೀಡ್ ಯು 60% ಆಫ್ ಅರೆಕಮೆಂಟ್. ಅಂದ್ರೆ 40% ವೇಸ್ಟೇಜ್ ಇದೆ, ಬರೀ ಹಸುಗಾಗಿ ಉಳಿಯುತ್ತೆ. ಹಂಗಾಗಿ ಬೇಕಾದಷ್ಟು ಸೋರ್ಸಿಂಗ್ ನಮ್ಮ ಪ್ರಕಾರ ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಆ ಸೋರ್ಸಿಂಗ್ ಯಾವ ತರ ಕಾಂಪ್ಯಾಕ್ಟ್ ಫಾರ್ಮ್ ಅಲ್ಲಿ ನೀವು ಕಳಿಸ್ಬೇಕು. ಯಾಕಂದ್ರೆ ಅದೊಂಥರ ನಾವ್ ಹೇಳ್ದಂಗೆ ಮಂಡಕ್ಕಿ ತುಂಬ್ತದೆ. ಈಗ ಒಂದು ಇಡೀ ಗಾಡಿ ತುಂಬಿದ್ರು ಟನ್ನೇಜ್ ಅಲ್ಲಿ ಎಷ್ಟು ಬರಲ್ಲ. ಹಂಗಾಗಿ ಅದನ್ನ ಕಾಂಪ್ಯಾಕ್ಟ್ ಫಾರ್ಮ್ ಅಲ್ಲಿ ಯಾವ ತರ ಮಾಡ್ಬೋದು ಅಂತ ನಾವು ಮುಂದಿನ ದಿವಸ ನೀವು ಗೈಡ್ ಮಾಡಬೇಕು. ಒಂದು ಇನ್ನೊಂದು ಸರ್, ನಿಮ್ಮ ಇದರ ಮಧ್ಯದಲ್ಲಿ ಇದು ಸೀಸನಲ್ ಕ್ರಾಪ್ ಆಗಿರೋದ್ರಿಂದ ಸೊ ಈಗ ನವೆಂಬರ್ ಇಂದ ಶುರುವಾಗುತ್ತೆ ಸೀಸನ್. ಸೊ ಅಷ್ಟರ ಒಳಗಡೆ ನಿಮ್ದೇನಾದ್ರೂ ಒಂದು ಇದು ಬಂದ್ರೆ ಏನೋ ಈ ತರ ಮಾಡ್ಬೋದು ಅನ್ನೋದು ಬಂದ್ರೆ, ಇಲ್ಲಾಂದ್ರೆ ನೆಕ್ಸ್ಟ್ ಸೀಸನ್ ನಾವು ವೇಟ್ ಮಾಡ್ಬೇಕು. ಲಾಸ್ಟ್ ಪ್ರೊಡಕ್ಷನ್ ಇರೋದು ನವೆಂಬರ್ ಮತ್ತು ಫೆಬ್ರವರಿ ಮಧ್ಯ. ಯಾಕಂದ್ರೆ ಹಸಿ ಅಡಿಕೆ ಪ್ರೊಸೆಸಿಂಗ್ ಎಲ್ಲ ನಡೆಯೋದು ನವೆಂಬರ್ ಟು ಫೆಬ್ರವರಿ. ಹಂಗಾಗಿ ಆ ಒಂದು ಟೈಮ್ ಲೈನ್ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡು ನಮಗೆ ಒಳ್ಳೆ ನ್ಯೂಸ್ ಕೊಡ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ವೆಸ್ಟ್ ಕೋಸ್ಟ್ ಅವರಿಗೆ ಒಂದು ಪ್ರಶ್ನೆ ಇದೆ. ಈಗ ಅಡಿಕೆ ಸಿಪ್ಪೆಯಲ್ಲಿ ನೀವು ಕ್ಯಾಲರಿಫಿಕ್ ವ್ಯಾಲ್ಯೂ ಚೆಕ್ ಮಾಡಿಲ್ಲ, ಮತ್ತೆ ಈಗಿನ ಕೋಲ್ ಏನು ನಿಮ್ಗೆ ಅವೈಲೇಬಲ್ ಅದರ ಪ್ರೈಸ್ ಅನ್ನ ಹೇಳಿದ್ರೆ ಅಡಿಕೆ ಸಿಪ್ಪೆಯನ್ನು ನಾವು ಯಾವ ರೇಟಿಗೆ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ನಮ್ಮಲ್ಲೂ ಕೂಡ ಉಂಟು. ಎರಡನೇದು, ಕೇವಲ ಉತ್ತರ ಕನ್ನಡ ಒಂದೇ ಅಲ್ಲ, ಈಗ ಅವೈಲೇಬಿಲಿಟಿ ಅಂದರೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಸಿಗ್ತದೆ. ಹಾಗಾಗಿ ನಿಮಗೆ ತುಂಬ ಇಯರ್ ಅಡಿಕೆ ಸಿಪ್ಪೆ ಸಿಗುವಂಥ ಎಲ್ಲ ಪಾಸಿಬಿಲಿಟಿ, ಸೊ ಕ್ವಾಂಟಿಟಿ ಕೂಡ ಯೂಸ್ ಅವೈಲೇಬಲ್ ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ಹೇಳಿದ್ರೆ ಒಂದು ಬ್ರೀಫ್ ಐಡಿಯಾ ನಮಗೆ ಕೊಡ್ಬೋದು. ಇದು ಆದಮೇಲೆ ನಿಮ್ಮ ಕಡೆಯಿಂದ ನಾವು ಸ್ಯಾಂಪ್ಲಿಂಗ್ ತಗೊಂಡು ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ ಅದರಲ್ಲಿ ಎಷ್ಟು ಹೀಟ್ ಕಂಟೆಂಟ್ ಇದೆ ನೋಡಿಕೊಂಡು ದೆನ್ ಪ್ರಾಬ್ಲಿ ಅದೇ ಹೇಳ್ತೀರ ವಿ ಹ್ಯಾವ್ ಟು ಮೆಜರ್ ವರ್ಜಿನ್ ಮೆಟೀರಿಯಲ್ ಏನು ನಾವು ನಿಮ್ಮ ಕಡೆ ತಗೊಳ್ತೇವೆ ಅದರಲ್ಲಿ ಹೀಟ್ ಕಂಟೆಂಟ್ ನೋಡಿ ಪ್ರೋರೇಟಾ ಬೇಸಿಸ್ ನಿಮಗೆ ಪ್ರೈಸಿಂಗ್ ಸೆಟ್ ಮಾಡಿ. ಯಾಕಂದ್ರೆ ರಾ ಮೆಟೀರಿಯಲ್ ಅವೈಲೇಬಲ್ ಇರ್ತಾ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಈಗ ಅಡಿಕೆ ಎಲ್ಲವರೇನು ಹೊಂದಿದೆ ಅಂದ್ರೆ ಇದು ಸಿ ಎಲ್ಲ ಪ್ರಶ್ನೆ ಅಲ್ಲ, ಇವನ್ ರಿಮೋಟ್ ಏರಿಯಾದಲ್ಲೂ ಅಕ್ಕಿ ಬಿಡಾಕತ್ತಾರೆ. ಬಟ್ ದೇ ಆರ್ ನಾಟ್ ಎ ಮೇಜರ್ ಕಾಂಟ್ರಿಬ್ಯೂಟರ್ಸ್ ನಿಮ್ಮಲ್ಲಿ ಬರೀ ಜಾಸ್ತಿ ಅಡಿಕೆ ತೆಂಗಿನ ನಾರು ಎಲ್ಲ ಬರ್ತದೆ. ಬಟ್ ಉಳಿದ ಕಡೆಗೆ ಬೇರೆ ಬೇರೆ ಕ್ರಾಪ್ ಮಿಕ್ಸ್ ಬರ್ತದೆ. ಅದನ್ನ ಅದು ಬೇಜಾರಾಗಿಲ್ಲ. ನಿಮ್ಮಲ್ಲಿ ಇರುವುದು ಅಡಿಕೆ ತೆಂಗಿನ ನಿಮಗೆ ಮಿನಿಮಮ್ ಕಲೆಕ್ಷನ್ ಆಕ್ಚುಲಿ ನಾವು ಪುಣ ಕಂಪನಿಗೆ ಕಳಿಸಿ ಆಲ್ರೆಡಿ ಟೆಸ್ಟ್ ಮಾಡಿಸಿದ್ವಿ. ಆಕ್ಚುಲಿ ನಿಮ್ಗೆ ರಿಕ್ವೈರ್ಮೆಂಟ್ ಎಷ್ಟು ಬರಬೇಕು? ಈಗ ನಿಮ್ಮಲ್ಲಿರುವಂತ ಕೆಲವೇ ನಮ್ಗೆ ಗೊತ್ತಿರಲ್ಲ. ಎಲ್ಲರಿಗೆ ಮಿನಿಮಮ್ ನಿಮ್ಗೆ ಎಷ್ಟು ಬೇಕು? ಆಕ್ಚುಲಿ ನಾವು ಅನಲೈಸಿಸ್ ಮಾಡಿದಾಗ ನಮಗೆ 3 to 3.5 ಬಂದಿದೆ ಫೀಟ್. ಈಗ ನೋಡ್ರಿ, ನೀವು ಬರೋಂಥದ್ದು ಅದ್ರದ್ದು ಮಾಯ್ಶ್ಚರ್ ಇರ್ತದೆ, ಅದು ನಮ್ಗೆ ಸುಡ್ಲಿಕ್ಕೆ ಇದೆಲ್ಲರೂ ಅನಾಲಿಸಿಸ್ ಮಾಡ್ತಾರೆ. ಮಾಡಿದ ಮೇಲೆನ ಇವ್ರು ರೆಕಮೆಂಡ್ ಮಾಡಿದ ಮೇಲೆನ ಅದಕ್ಕೆ ತಕ್ಕಂತ ವೈರ್ನ ತಗೊಳ್ಬೇಕು ನಾವು.
ಈ ಸದ್ಯ ಇರುವಂತ ಬಾಯ್ಲರ್ನೊಳಗೆ ನಾವು ಅಡಿಕೆ ಚಿಪ್ಪಿಯನ್ನು ಸುಡ್ಲಿಕ್ಕೆ ಆಗುದಿಲ್ಲ. ಈಗಿರುವಂತ ಬಾಯ್ಲರ್ ಒಳಗೆ ನಾವು ಪೌಡರ್ ಇರುವಂತ ವುಡ್ ಡಸ್ಟ್ ಅಂದ್ರೆ ನೀವು ಕಟ್ಟಿಗೆ ಕೊರದ್ಮೇಲೆ ಪೌಡರ್ ಬರ್ತದಲ್ಲ ಅಂತ ಪ್ರಮಾಣದೊಳಗೆ ಅಥವಾ 5 mm ಅಂದ್ರೆ ಈಗ ಉಸುಗಿನಂತದ್ದು ಒಂದು 5 mm ಮಟನು ಅಂತ ಪ್ರಮಾಣದಲ್ಲಿ ಇದ್ರೆ ಮಾತ್ರ ನಮ್ಗೆ ಇದ್ದಂತ ಬಾಯ್ಲರ್ ಒಳಗೆ ಸುಡ್ಲಿಕ್ಕೆ ಸಾಧ್ಯ ಇದೆ. ಈಗ ಅಡಿಕೆ ಸಿಪ್ಪಿ ನಿಮ್ದು ನನಗೆ ಅನಿಸಿದ ಮಟ್ಟಿಗೆ ಸ್ವಲ್ಪ ಇಷ್ಟು ದೊಡ್ಡ 10, 12 ನಮಗೂ ಒಂದು ಅರ್ಧ ಇಂಚಿನ ಮಟ್ಟ ಬರ್ತದೆ, ಫೈಬರಸ್ ಇರ್ತದೆ. ಅದು ಬಹಳ ಲೈಟ್ ವೇಟ್ ಇರ್ತದೆ. ಅದನ್ನ ನಾವು ಯಾವ ಸಿಟಿಗೆ ಒಯ್ದು ನಾವು ಬಾಯ್ಲರ್ ಒಳಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಈಗಿದನ್ನೆಲ್ಲ ನಾವು ಪೂರ್ವಭಾವಿ ತಯಾರಿ ಮಾಡಿಕೊಂಡು ಅದ್ರ ಯಾವ ಪ್ರಮಾಣದಲ್ಲಿ ಹೆಂಗ್ ಮಾಡಬೇಕು. ನಿಮಗೆ ಹೇಳಿದ್ರೆ ಅಡಿಕೆ ಸಿಗೋದು ಒಂದು 4 ತಿಂಗಳು ಮಾತ್ರ ಅಂತ. ಆ 4 ತಿಂಗಳು ಬಿಟ್ಟು ಬೇರೆ 4 ತಿಂಗಳ ಮತ್ತೆ ಬೇರೆ ಯಾವುದು ಪ್ರಮಾಣಗಳು ಸಿಗ್ತದೆ, ಬೇರೆ ಯಾವುದು ನಮಗೆ ಬಯೋಮಾಸ್ ಸಿಗ್ತದೆ, ರೈಸ್ ಸಿಗ್ತದೋ ಬೇರೆ ಏನು ಸಿಗ್ತದೋ ಯಾವ ಗಿಡಗಳು ಸಿಗ್ತದ. ಹಿಂಗ ನಾವು ಸೀಸನ್ ವೈಸ್ ಪ್ರತಿ ವರ್ಷನೂ ಕಂಟಿನ್ಯೂ ಸಿಗುವಂತ ಒಂದು ವ್ಯವಸ್ಥೆಯನ್ನ ಇವ್ರ ಕಡೆಯಿಂದ ನಾವು ನೋಡಿಕೊಂಡು ಕಂಟಿನ್ಯೂ. ಇಲ್ಲಾಂದ್ರೆ 4 ತಿಂಗಳು ಸಿಕ್ಕರೆ 2 ತಿಂಗಳು ನಾವು ಸಂಗ್ರಹ ಮಾಡಿ ಇಡ್ಲಿಕ್ಕೆ ಆಗ್ತದೋ ಹೆಂಗೋ, ಆ ಸಂಗ್ರಹ ಮಾಡಿ ಇಡ್ಲಿಕ್ಕೆ ಜಾಗ ಇರ್ತದೋ ಹೆಂಗೋ, ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಬೇರೆ 4 ತಿಂಗಳು ಸಿಕ್ಕರೆ 6 ತಿಂಗಳು ವ್ಯವಸ್ಥೆ ಮಾಡಿಕೊಂಡು ಬೇರೆ 6 ತಿಂಗಳ ಬೇರೆ ಯಾವ್ದಾದ್ರು ಬಯೋಮಾಸ್ ಸಿಗ್ತದನ್ನ ನೋಡಿ ಹಂಗೆಲ್ಲ ಡಿಸೈನ್ ಮಾಡ್ಲಿಕ್ಕೆ ಆಗ್ತದೆ. ಅದ್ರ ಸಲುವಾಗಿನೇ ಇವ್ರು ನಿರ್ಣಯಿಸಿ ಇವರು 4 ತಿಂಗಳ ಇದನ್ನ ಒಂದು 2-3 ತಿಂಗಳ ಇದನ್ನೆಲ್ಲ ಸ್ಟಡಿ ಮಾಡಿ ಆಮೇಲೆ ನಾವು ನಿಮ್ಗೆ ಯಾವ್ದು ದುಡ್ಡು ಸಿಗ್ತದ ಪ್ರೈಸ್ ಸಿಗ್ತದ ಹೇಳಿಕ್ ಸಾಧ್ಯ ಆಗ್ತದ. ಆದ್ರೆ ನಮ್ಮ ಉದ್ದೇಶ ಇಷ್ಟ, ನಮಗೂ ಲಾಭ ಆಗಿರ್ಬೇಕು, ರೈತರಿಗೂ ಲಾಭ ಆಗಿರ್ಬೇಕು. ರೈತರಿಗೆ ಲಾಭ ಆಗಲಿ ಅಂತ ತಿಳ್ಕೊಂಡು ನಾವು ನುಕ್ಸಾನ ಮಾಡ್ಕೊಳ್ಳೋದಿಲ್ಲ, ಅಥವಾ ನಮಗೆ ಬೇರೆ ಫಾಯ್ದಾ ಆಗಲಿ ಅಂತ ತಿಳ್ಕೊಂಡು ರೈತರಿಗೆ ನುಕ್ಸಾನ ಹಾಕಿ ಕೊಡೋದಿಲ್ಲ. ಇಷ್ಟೇ ನಾವು ಹೇಳೋದು. ನಮ್ಗೆ ಉದ್ದೇಶ ಏನಂದ್ರೆ ಈಗಿರುವಂತ ಫಾಸಿಲ್ ಫ್ಯೂಯಲ್ ಕೋಲ್ ಅದು ಇನ್ನು ಮುಂದೆ ಫ್ಯೂಚರ್ ಒಳಗೆ ನಮಗೆ ಸಿಗುವುದಿಲ್ಲ. ಆ ಉದ್ದೇಶ ಇಟ್ಕೊಂಡು ನಾವು ಬಯೋಮಾಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ದಾವಣಗೆರೆಯಲ್ಲಿ ಜಿಲ್ಲಾ ಪಂಚಾಯತ್ ಒಂದು ಅಡಿಕೆ ಸಿಪ್ಪೆಯನ್ನು ಅವರಿಗೊಂದು ಫೈಲ್ ಕೊಡ್ಬೇಕು, ಅವರಿಗೊಂದು ಪೇಪರ್ ಕೊಡ್ಬೇಕಂತ. ಈ ಸಣ್ಣ ಪುಟ್ಟ ಇಂಡಸ್ಟ್ರಿ ಬಾಯ್ಲರ್ಗಳಿಗೆ ಅವ್ರು ಕೆಲವೊಂದು ಮೇಲೆ ಚೆಕ್ ಮಾಡಿದ್ರು ಕೂಡ 3 to 3.5 ಇಂಚ್ ಬರುತ್ತೆ. ಸೊ ಆ ರೇಂಜ್ ಏನಾದ್ರು ನಿಮ್ಗೆ ವರ್ಕೌಟ್ ಆಗ್ತಾ? ಆಲ್ಮೋಸ್ಟ್ ಒಂದು ಸ್ಟಡಿ ಆಗಿದೆ. ಎಷ್ಟೋ ಇದ್ರು ನಾವು ತಗೊಳ್ಬಹುದು. ನಾವು ಹೊಸ ಬಾಯ್ಲರ್ ತಗೊಳ್ಳೋದಕ್ಕೆ ಅದು 2,000 ಇದ್ರು ತಗೊಳ್ತೀವಿ. ಅವ್ರಿಗೆ ನಾವು ಹೇಳ್ಬಿಡ್ತೀವಿ ಈ ವ್ಯಾಲ್ಯೂ ಅದೇ, ಇದ್ರ ಪ್ರಕಾರ ಬಾಯ್ಲರ್ ಮಾಡ್ಕೊಡ್ರಿ. ನಮ್ಗೆ ಬಾಯ್ಲರ್ ಡಿಸೈನ್ ಆ ಪ್ರಕಾರ ಮಾಡ್ತೀವಿ. ಆಮೇಲೆ ನಿಮ್ದು ಏನು ಇದು ಬರ್ತದಲ್ಲ 100% ಇದನ್ನೇ ಯೂಸ್ ಮಾಡಲ್ಲ, ಅದ್ರ ಜೊತೆ ನಾವು ಕೋಲ್ ಮಿಕ್ಸ್ ಮಾಡ್ತೇವೆ. ಸೊ ಅದು ಬ್ಲೆಂಡಿಂಗ್ ಮಾಡಿ ಯು ಕ್ಯಾನ್ ಗೋ ಫಾರ್ ಮ್ಯಾಕ್ಸಿಮಮ್ 40 to 50% ಬಯೋಫ್ಯೂಯಲ್ ಅಂಡ್ ಪಾಸಿಟಿವ್ ಫ್ಯೂಯಲ್ ಹೋಗ್ತೇವೆ. ಕೋಲ್ ಅಂತೂ ಲಿಂಕೇಜ್ ಕೋಲ್ ಇದೆ ನಮ್ಮದು. ಅದು ಕಂಟಿನ್ಯೂ ಅದ್ರ ಜೊತೆಗೆ 100% ಬಾಯ್ಲರ್ ಬಯೋಮಾಸ್ ಬರುತ್ತೆ. ಸರ್ ಇದು ಈ ಫಾರ್ಮ್ ಕೊಟ್ಟಿದ್ರಲ್ಲ, ನಾವು ಫೀಸರ್ ತುಂಬಬೇಕಂದ್ರೆ ನಮಗೆ ಇದೇ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ FPOಗಳಿಗೆ ಏನಿದ್ದಿಲ್ಲ ಇದು ಅವರಿಗೆ ಅದನ್ನ ಫಿಲ್ ಮಾಡಿ ಅದನ್ನ ಮುಂದುವರಿಸಲಿಕ್ಕೆ ಹೇಳೋದಕ್ಕೆ ಅನುಕೂಲ ಆಗ್ಬೋದು ಅಂತ. ಇಂಡಿವಿಜುವಲ್ ಅದರಲ್ಲಿ 1 ಟನ್ ಫಾರ್ಮ್ FPO ಕಮಿಟ್ಮೆಂಟ್ ಕೊಡ್ತಾರೆ, ಅದು ಬೇಡ ಇದ್ದಾರೆ. ಬಟ್ ನಾವೇನು ಇದಿರೋದ್ರಲ್ಲಿ ನಿಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅದಕ್ಕೆ ವೇರಿಯೇಷನ್ ಇದೆ. ಒಂದು ವರ್ಷದಲ್ಲಿ ನೀವು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ, ತಿಂಗಳ ದಿವಸಕ್ಕೆಲ್ಲ ಒಂದು ವರ್ಷದಲ್ಲಿ ನೀವು ಎಷ್ಟು ಕೊಡ್ತೀರೋ ಅಂದ್ರೆ ನಿಮ್ ಇಂಡಿವಿಜುವಲ್ ಸಪೋಸ್ ನಿಮ್ ಹೊಲದಲ್ಲಿ ಒಂದು ಟನ್ ಅಷ್ಟು 500 1 ಟನ್ ಹಿಂಗೇನ ಜನರೇಟ್ ಆಗುತ್ತೆ ಅಂದ್ರೆ ಅಷ್ಟೇ ಕಮಿಟ್ ಮಾಡಿ ಅಂದ್ರೆ ಅದನ್ನ ಚೆಕ್ ಮಾಡಿ. 1 ಟನ್ನಿಗೆ ಅಲ್ಲದೆ ನಿಮ್ಗೆ ಎಷ್ಟಾಗುತ್ತೆ ಅದ್ರ ಕಡಿಮೆ ಇದ್ರೂ ಕಡಿಮೆ, ಯಾಕಂದ್ರೆ ಲಾಸ್ಟಿಗೆ ಒಂದು ಬ್ಲಾಕ್ ಹೋಗ್ತಿದೆ ಅಲ್ಲಿನೂ ಬೇರೆ ನಿಮ್ಗೆ. ಯಾಕಂದ್ರೆ ನಮಗೆ ಈ ನೀಡ್ ಇನ್ಪುಟ್ ಫ್ರಮ್ ಆಲ್ ದ ಡೈರೆಕ್ಷನ್. ನೀವು ಸಪ್ಲೈಯರ್ಸ್ ಅಂತ ನಿಮ್ ಕಡೆಯಿಂದ ನೀರು ಕೊಡಬೇಕು, FPO ಲೋಕಲ್ ಅಗ್ರಿಗೇಟರ್ ಅವ್ರ ಕಡೆಯಿಂದ ಬೇಕು. ಆಮೇಲೆ ಬ್ಯಾಕ್ ಎಂಡ್ ನಮಗೆ ಕೆಲವೊಂದಿಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇರ್ತಾವೆ, ಅಕಾಡೆಮಿಕ್ ಬೋರ್ಡ್ ಇದೆ, ಕೋಕನಟ್ ಅವ್ರದ್ದು ಇದೆ. ದೇ ಆಲ್ಸೋ ಹ್ಯಾವ್ ಸಮ್ ಇನ್ಫಾರ್ಮೇಶನ್ ಅವ್ರ ಕಡೆಯಿಂದ ನಾವು ತಗೊಂಡು ಆಮೇಲೆ ದೆನ್ ವಿ ವಿಲ್ ಕಮ್ ಟು ಒನ್ ಪರ್ಟಿಕ್ಯುಲರ್ ಕನ್ಕ್ಲೂಡಿಂಗ್ ಇದು. ದಾದಾಂಶಿಕ ಪ್ರಕಾರ FPO ಅಲ್ಲ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಆಸ್ ಎನ್ ಇಂಡಿವಿಜುವಲ್. ಇದು FPO ಕಡೆಯಿಂದ ಅಲ್ಲ, ಆಸ್ ಎನ್ ಇಂಡಿವಿಜುವಲ್ ನಾವು ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ರೈತರಿದ್ದೀರೋ ಅಥವಾ ನೀವು ಆರ್ಗನೈಸೇಷನ್ ಅವರಿದ್ದೀರೋ
ಅಥವಾ ನೀವು ಆಗಲೇ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡಿದವರು ಅಂತಾನೆ ಕೇಳಿದ್ರು. ಎಸ್ಟಾಬ್ಲಿಷ್ ಮಾಡೋದು ಇರ್ತಾರೆ. ಯಾವುದೇ ಕೆಳಗಡೆ ಒಂದು ಅದು ಒಂದು ಸೆಕ್ಷನ್ ಇದೆ. ಈಗ ತಾವು ಫಿಲ್ ಮಾಡೋರು ಯಾರು ಇಂಡಸ್ಟ್ರಿದು ಅಸೋಸಿಯೇಷನ್ ಅವರ ಫಾರ್ಮರು ರೈತ ಕಾಯ್ದೆ ಅಂತಂದ್ರೆ ರೈತ ಅಂತ ನಮ್ಗೆ ಇನ್ಫಾರ್ಮೇಶನ್ ಬೇಕಂತಂದ್ರೆ ನಾವು ಏನು ಒಪಿನಿಯನ್ ಕಲೆಕ್ಟ್ ಮಾಡಿ ಕನ್ಕ್ಲೂಡ್ ಮಾಡಿ ಅವರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತೇವಲ್ಲ ಅದು ಇಸ್ ಮೋರ್ ನಿಯರ್ ಟು ಗ್ರೌಂಡ್ ರಿಯಾಲಿಟಿ. ಅವ್ರಿಗೂ ಪ್ರಾಫಿಟ್ ನಿಮಗೂ ಪ್ರಾಫಿಟ್. ಯಾಕೆ ಏನೋ ಒಂದು ಕಮಿಟ್ ಮಾಡ್ತಾರೆ, ನೀವು ಎಸ್ಟಾಬ್ಲಿಷ್ ಮಾಡ್ತೀರಿ ಅಥವಾ ನೀವು ಇನ್ಪುಟ್ ಮೇಲೆ ನೀವು FPO ಒಂದು ಪ್ಲಾನ್ ಆಗ್ತಾರೆ. ಇವ್ರಿಂದ ಅದು ರೆಡಿ ಮಾಡೋದು ಆಗೋದಿಲ್ಲ ಅಂದ್ರೆ ಇವತ್ತಿಲ್ಲ ನಾಳೆ ಯಾವ ಬೇರೆ ಯಾರು ಬಂದು ತಗೋಬಹುದು. ಬಟ್ ಕೆಪಾಸಿಟಿ ಫುಲ್ ಯೂಟಿಲೈಸ್ ಆಗಿಲ್ಲ ಅಂದ್ರೆ then you are in plan will be at loss. ಅದಕ್ಕೆ ಬ್ಯಾಲೆನ್ಸಿಂಗ್ ಮಾಡಬೇಕಾದ್ರೆ we need full information as much as possible. ಅದಕ್ಕೆ ಸುಮ್ಮನೆ ಎಷ್ಟೇ ಅಪ್ರಾಕ್ಸಿಮೇಟ್ ಆದರೆ ಎಕ್ಸಾರ್ಬಿಟೆಂಟ್ ಹೇರ್ ಹೋಗಬೇಡಿ, ಕಡಿಮೆ ಮಾತಾಡಿ ಸ್ಟಾರ್ಟ್ ಆಗ್ತದೆ. ಇವತ್ತು ಯಾವಾಗ ಲೇಟ್ ಆಗೋದು ಕ್ಲಿಯರ್ ಮಾಡಿದ್ವಿ. ಈಗಿರುವಂತ ಅಡಿಕೆಯಲ್ಲಿ ಏನೇನು ಬಯೋಮಾಸ್ ಸಿಗ್ತದಂತ ನೋಡಿಕೊಂಡು ಇದನ್ನ ಸ್ಟಡಿ ರಿಪೋರ್ಟ್ ಮಾಡಿ ನಾವು ಅನಂತ ಬಾಯ್ಲರ್ ತಗೊಂಡಿದ್ದೀವಿ. ಇವತ್ತಂದ್ರೆ ಇವತ್ತಲ್ಲ, ಅವ್ರು ಯಾರೋ ಹೇಳ್ತಾ ಇದ್ರು ಈ ಸೀಸನ್ ಒಳಗೆ, ಈ ಸೀಸನ್ ಒಳಗೆ ಅಂತ ಸಾಧ್ಯನೇ ಇಲ್ಲ ನಾವು ತಗೊಳ್ಳಿಕ್ಕೆ. ಕ್ಲಿಯರ್ ಇದೇನೇ ಇದ್ರು ಬರೋದಿದ್ರು ಇದಕ್ಕೆಲ್ಲ ಸ್ಟಡಿ ಆದ್ಮೇಲೆ ಕನಿಷ್ಠ 1.5 ವರ್ಷ ನಂತರ ನಾವು ಪರ್ಚೇಸ್ ಮಾಡ್ತೀವಿ. ಅಲ್ಲಿ ಮಟ್ಟನೂ ಆಗುದಿಲ್ಲ. ನಾವು ಹೊಸ ಬಾಯ್ಲರ್ ಬರಬೇಕು. ಇತ್ತು ಬರೋಲ್ಲ ಉಪಯೋಗ ಮಾಡಲಿಕ್ಕೆ ಆಗುದಿಲ್ಲ. ಅಕಸ್ಮಾತ್ ಅವ್ರು ಏನಾದ್ರು ರಿಪೋರ್ಟ್ ಈ ಬಾಯ್ಲರ್ ಒಳಗೆ ಉಪಯೋಗ ಮಾಡಲಿಕ್ಕೆ ಆಗ್ತದ ಅಂದ್ರೆ ಮಾತ್ರ ನಾವು ಉಪಯೋಗ ಮಾಡ್ತೀವಿ. ಇಲ್ಲಾಂದ್ರೆ ಇದು ಟೈಮ್ ಹಿಡಿತದೆ. ಈ ಸದ್ಯಕ್ಕಾಲ ಎಕ್ಸಿಸ್ಟಿಂಗ್ ಬಾಯ್ಲರ್ಗೆ ಟಿಕೆಟ್ಸ್ ಕೊಡ್ಬೋದಾ? ಇಲ್ಲ ಸಾಧ್ಯ ಎಕ್ಸಿಸ್ಟಿಂಗ್ ಬಾಯ್ಲರ್ಸ್ ಇದಾವಲ್ರಿ, ಅದು ನಮ್ಮ ಹತ್ರ ಟಿಕೆಟ್ಸ್ ಕೊಡ್ಬೋದಾ ನಿಮಗೆ? ಇಲ್ಲ, ನಮ್ದು ಈಗಿರುವಂತ ಬಾಯ್ಲರ್ ಒಳಗೆ ಬ್ರಿಕೆಟ್ ಫೈರ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. all the places starting from ಇಲ್ಲಿ ಶಿಕ್ಷಣ ಚಾಲು ಮಾಡಿದ್ದೀವಿ. ಹಾವೇರಿ, ರಾಣೆಬೆನ್ನೂರು, ದಾವಣಗೆರೆ, ಗಂಗಾವತಿ, ಬಾಗಲಕೋಟ್, ಮುಧೋಳ್, ಹುಕ್ಕೇರಿ, ಸಂಕೇಶ್ವರ, ಆಮೇಲೆ ಈ ಕಡೆಗೆ ಬೆಳಗಾವಿ ಎಲ್ಲವಲ್ಲಿ we will be circulating and then selecting various opinions ಮಾಡಿ ಯಾರು ಯಾವ ಟೈಮಲ್ಲಿ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ರೆಕಾರ್ಡ್ ಮಾಡಿಕೊಂಡು then we will give a statement. ಯಾವ ತಿಂಗಳಲ್ಲಿ ಯಾವ ಕಡೆಯಿಂದ ಎಷ್ಟು ಮೆಟೀರಿಯಲ್ ಬರುತ್ತೆ. ಇದರರ್ಥ ನೀವು ಬರೀ 3 ತಿಂಗಳ 4 ತಿಂಗಳ ಕೊಡಬೇಕಂತ ಇಲ್ಲ. ಇವನ್ ಆಫ್ಟರ್ ದಟ್ ಯು ಕ್ಯಾನ್ ಕಂಟಿನ್ಯೂ ಟು ಸಪ್ಲೈ. ಅದಕ್ಕೆ ಇದರಲ್ಲಿ ನಮ್ಮ ಫಾರ್ಮ್ ನಲ್ಲಿ we have a provision for storing your raw material ಅಂತ ಹೇಳಿದ್ವಿ. So that we will get to know variables about quantity. ಇದಾದ್ಮೇಲೆ based on our report or our opinion ಅವರು ಬಾಯ್ಲರ್ ಪೇಟೆ ಮಾಡ್ತಾರೆ. ಬಾಯ್ಲರ್ ಕೋಟ್ nearly around 26 crore rupees investment ಆಗುತ್ತೆ. ಅವರ 10 year board based on the design. So based on that our procedurals ಇರ್ತಾವೆ, financial allocation, purchasing power. Once that comes, installation is there, trials ಇದಾವೆ, procurement ಇದಾವೆ. But this is a time consuming process. It's not that ಇವತ್ತಾಗುತ್ತೆ. It will take 1.5 or even 2 years. But ಈಗೇನಿದೆಲ್ಲ this is basic. Even if you ಈಗ ನಾವು ಹೇಳಿದ್ರೆ ನಾವು ಗೋಲ್ ತೆಗೆದು ಕೊಡೋ ಅಂತಂದ್ರೆ even you are not in a position to give because you don't have a presentation plan. ನೀವೇ ಹಾಕಬೇಕಂದ್ರೂ ನೀವು ಕನಿಷ್ಠ 1 ವರ್ಷ ಹೋಗ್ತದೆ. So it's a time evolving ಇದಾವೆ. Over a period of time we get it. ಫೀಡ್ಬ್ಯಾಕ್ ಫಾರ್ಮ್ ಏನಿದೆ ಅದನ್ನ ಕೊಡ್ಬೇಕು, ವಾಪಸ್ ಕೊಡ್ಬೇಕು. ಇವತ್ತಿನ ಈ ಸ್ಟೇಕ್ ಹೋಲ್ಡರ್ಸ್ ಮೀಟ್ನ ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶ್ರೀದೇವಿ FPOನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಅವರು ಮಾತಾಡ್ತಾ ಕೇಳ್ಕೊಳ್ತೇನೆ. ಸಂಸ್ಥೆ ಮತ್ತು ಎಸ್ಕಾಸ್ಟ್ ಪೇಪರ್ ಮಿಲ್ ಹಾಗೂ ಶ್ರೀದೇವಿ ರೈತ ಉತ್ಪಾದಕ ಕಂಪನಿ ಮತ್ತು ಸರ್ವಚಂದ್ರ ರೈತ ಉತ್ಪಾದಕ ಕಂಪನಿಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸ್ಟೇಕ್ ಹೋಲ್ಡರ್ ಮೀಟ್ ಈ ನಮ್ಮ ಮೀಟಿಂಗ್ನಲ್ಲಿ ಹಾಜರಿರುವ ಎಸ್ಕಾಸ್ಟ್ ಪೇಪರ್ ಮಿಲ್ನ ಮುಖ್ಯಸ್ಥರೇ, ಶಾರದಾ ಮೇಡಮ್ ಅವರೇ, ನಮ್ಮ ಸಂಶೋಧನ ಮುಖ್ಯಸ್ಥರೇ, ನಮ್ಮ ಸ್ನೇಹಿತರು ಹಾಗೂ ಸರ್ವಚಂದ್ರದ
ಅಧ್ಯಕ್ಷರಾದ ಕ್ರಾಂತಿ ಮಿತ್ರ FUದ ಅವರೇ, ಸುಜಯ್ ಭಟ್ರ ಅವರೇ ಹಾಗೂ 2 ರೈತ ಉತ್ಪಾದಕ ಕಂಪನಿಗಳ ಸದಸ್ಯರೇ ಹಾಗೂ ಇವತ್ತು ಈ ಚರ್ಚೆಯಲ್ಲಿ ಭಾಗವಹಿಸುವ ಎಲ್ಲ ರೈತ ಮಿತ್ರರು ಮತ್ತು ಅಡಿಕೆ ಸುಲಿಯುವ ಯಂತ್ರದ ಮಾಲೀಕರು, ಸ್ಕಾಡರ್ ಸಂಸ್ಥೆಯವರು ಇದೊಂದು ಪ್ಲಾನ್ ಅನ್ನು 1 ವರ್ಷಗಳಿಂದ ವಿಚಾರ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ FPOದ ಮುಖಾಂತರ ಇದನ್ನು ಮಾಡುವುದು ಅಂತ ನಮ್ಮ ಹತ್ರ ನಮ್ಮ ಹತ್ರ ಎಲ್ಲರೂ ಕೇಳಿದಾಗ ಮಾಡಬಹುದು. ಅಡಿಕೆ ಸಿಪ್ಪೆ ದೊಡ್ಡ ಪ್ರಮಾಣದಲ್ಲಿ ಹಾಳಾಗ್ತಾ ಇರುವುದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ಇಂಥ ಸಂದರ್ಭದಲ್ಲಿ ನಮ್ಮ ಘಾಟೆಗೆ ರೇಟ್ ಬಂತು, ಬಾಳೆಹಣ್ಣಿಗೆ ರೇಟ್ ಬಂತು. ಈಗ ಹಾಳಾಗ್ತಿರುವಂತ ಅಡಿಕೆ ಸಿಪ್ಪೆ ಮತ್ತೆ ತೆಂಗಿನ ಮರಗಳನ್ನು ಕೂಡ ಹೌದು ಹಾಳಾಗುತ್ತೆ. ಈಗೆಲ್ಲ ಸ್ವಂತ ಅಡಿಕೆ ಮರಗಳನ್ನು ಹಿಂಡಿ ಕಟ್ ಮಾಡಿ 10 ರೂಪಾಯಿ 20 ರೂಪಾಯಿಗೆ ಒಂದು 10 ಫುಟ್ ಮುಡಿ ತಗೊಳ್ತದೆ. ಇವತ್ತು ಅದನ್ನು ತಗೊಳ್ಳೋರಿಲ್ಲ. ಅದು ಬೆಳೆದ ಮೇಲೆ ಗೊಬ್ಬರ ಆಗಿ 4-5 ವರ್ಷ ಬೇಕು. ಅಂತ ಸಂದರ್ಭದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಸ್ಕಾಡರ್ ಸಂಸ್ಥೆಗಳು ಇಟ್ಕೊಂಡಿದ್ದಾರೆ. ಬಹಳ ಸಂತೋಷ. ಇದು ಪ್ರಾರಂಭದ ಹಂತ. ನಾವಿನ್ನು ಬಹಳ ಹಂತ ಮುಟ್ಟಬೇಕು. ಯಾಕಂದ್ರೆ ಅಡಿಕೆ ಸಿಪ್ಪೆಯಲ್ಲಿ ಅವ್ರು ಹೇಳಿದಾಗೆ PDF ಪ್ರಮಾಣ ಎಷ್ಟು ಬರ್ತದೆ, ರೈತರಿಗೆ ಇದರಿಂದ ಏನ್ ಸಿಗ್ಬೋದು, FUಗೆ ಇದರಿಂದ ಏನ್ ಸಿಗ್ಬೋದು, ಅಥವಾ ಅದನ್ನು ಪ್ರಾಡಕ್ಟ್ ರೆಡಿ ಮಾಡಿದ ಮೇಲೆ ಅವರಿಗೆ ಆ ಕಾಸ್ಟಿಗೆ ಅದನ್ನು ಮುಟ್ಲಿಕ್ಕೆ ಆಗ್ತದೆ ಇಲ್ಲ, ಇನ್ನು ಬಹಳ ಅದರ ಬಹಳ ಹಂತದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳನ್ನು ಮಾಡಬೇಕಾಗ್ತದೆ. ನಮ್ಮ ಯಲ್ಲಾಪುರ ತಾಲೂಕು ಮತ್ತು ಸಿರ್ಸಿ ತಾಲೂಕು ಮತ್ತು ಸಿದ್ದಾಪುರ ವಿಭಾಗದಲ್ಲಿ ಅಡಿಕೆ ಮರ, ಅಡಿಕೆ ಸಿಪ್ಪೆ ಹಾಗೂ ತೆಂಗಿನ ಸಿಪ್ಪೆ ಇವು ಕೂಡ ಸಾಕಷ್ಟು ಹೇರಳವಾಗಿ ಇದ್ದಾವೆ. ಆದ್ರೆ ಒಂದು ಪ್ರಾಡಕ್ಟ್ ಮಾಡಲಿಕ್ಕೆ ತಂತ್ರಜ್ಞಾನ ಬೇಕು. ಯಾಕಂದ್ರೆ ಏಕಾಏಕಿ ಅಡಿಕೆ ಸಿಪ್ಪೆ ಕೊಡ್ತೇನೆ ಅಂತ ಹೇಳಿದ್ರೆ ತಗೊಳ್ಳಿಕ್ಕೆ ಆಗುದಿಲ್ಲ, ನಿಮ್ಮಂತ ತಗೊಳ್ಳಿಕ್ಕೆ ಆಗುದಿಲ್ಲ, ರೈತರಿಂದ ತಂದು ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಬೈ ಪ್ರಾಡಕ್ಟ್ ಆಗಿ ಯಾವ್ದು ಹೆಚ್ಚು ಅಂದ್ರೆ ಬ್ಲಾಕ್ ಮಾಡಬೇಕು, ಅಥವಾ ಪ್ರತಿ ಹಾಗೆ ದಪ್ಪ 5 ಇಂಚ್ ಆಗಿತ್ತು ಈ ಸೈಜಿನ ಹೈಗೆ ತರದಲ್ಲಿ ಆಗ್ಬೇಕು. ಬೆಸ್ತಾಗಿ ಹೇಳುವಂತದನ್ನ ತಂತ್ರಜ್ಞಾನದ ಮೂಲಕ ಅದನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ನಾವು ಅಡಿಕೆ ಸಿಪ್ಪೆಯನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಅಡಿಕೆ ಸಿಪ್ಪೆ ಕೊಡ್ಲಿಕ್ಕೆ ಅಥವಾ ತೆಂಗಿನ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ನಾವು ಎಷ್ಟೋದವರು ಕೂಡ ನಿಮ್ಮೊತ್ತಿಗೆ ಸದಾಕಾಲ ಯಾವ ಕೆಲಸವನ್ನು ನೀವು ಹೇಳಿದ್ರು ಅದನ್ನು ಮಾಡ್ಕೊಡ್ಲಿಕ್ಕೆ ನಾವು ರೆಡಿ ಇದೆ. ರೈತರಿಂದ ತಂದ್ಕೊಡ್ಲಿಕ್ಕೆ ನಾವು ರೆಡಿ ಇದೆ. ಅದರಲ್ಲಿ ತರೋದು ಅದನ್ನು ತರಲಿಕ್ಕೆ ಮತ್ತು ಮಿಷಿನರಿ, ಯಾಕಂದ್ರೆ ಮಿಷಿನರಿ ಬೇಕಾಗುತ್ತೆ ಮತ್ತೊಂದು ಪ್ರಾಡಕ್ಟ್ ಮಾಡಿ ಆ ಥರದನ್ನೆಲ್ಲ ತಾವು ಮುಖಾಂತರ ನಮಗೆ ತಿಳಿಸಿ ನಮ್ಮಿಂದ ಅತಿ ಹೆಚ್ಚು ಸಹಾಯವನ್ನು ನಮ್ಮ FPOಗಳಿಗೆ ಕೊಟ್ರೆ ನಾವು ಪ್ರಾಮಾಣಿಕವಾಗಿ ನಿಮ್ಗೆಲ್ಲ ಮಾಡ್ಕೊಡ್ಲಿಕ್ಕೆ ನಾವೆಲ್ಲ FPOದವರು ರೆಡಿ ಇದೀವಿ ಅಂತ ಹೇಳುವಂತ ಮಾತನ್ನ ಯಲ್ಲಾಪುರದಲ್ಲಿ ಯಲ್ಲಾಪುರ ತಾಲೂಕಿನಲ್ಲಿ ಒಂದು 2 ಲಕ್ಷ ಕ್ವಿಂಟಲ್ ಅಡಿಕೆ ಸೇಲ್ ಆಗ್ತದೆ ನಮ್ಮ ತಾಲೂಕಿನ ವಿಷಯದಲ್ಲಿ ಬಂದಾಗ. ಹಾಗಂದ್ರೆ 40% ಬೇಡ, 25% ಅಡಿಕೆ ಸಿಪ್ಪೆ ವೇಸ್ಟ್ ಆಗುವಂಥದ್ದು ಅಡಿಕೆ ಸಿಪ್ಪೆ ಅಂತ ಹೇಳಿದ್ರು ಸುಮಾರು 5,000 ಕ್ವಿಂಟಲ್ ಆಗ್ತದೆ ಅಡಿಕೆ ಸಿಪ್ಪೆ. ಇದೇ ತರದಲ್ಲಿ ಬಹಳ ಇನ್ನು ಅನೇಕ ಇದಾವೆ. ಬಿದಿರು ಅಂತ ಹೇಳಿದ್ರು, ಈಗ ಆಗ್ತದೆ ಈಗ ಗೊತ್ತಿಲ್ಲ. ನಮ್ಮ ಸೊಪ್ಪು ಬೆಳೆದ ಚಿಪ್ಪಡ ಬರ್ತದೆ, ತೋಟಗಾರಿಕೆ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಆ ತರದ್ದು ಕೂಡ ಆಗ್ತದೆ. ಅದರಿಂದ ಹೆಚ್ಚಿನ ವ್ಯವಸ್ಥೆಗಳಾಗ್ತದೆ. ಹಾಗಾಗಿ ಅದೆಲ್ಲವನ್ನು ತಾವು ಮುಂದಿನ ದಿವಸಗಳಲ್ಲಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು. ಅಥವಾ FPOಗಳು ಸಾರ್ವಜನಿಕರು ಕೊಡ್ತಾರೆ, ಅಥವಾ ನೀವೇ ಅದರ ತಂತ್ರಜ್ಞಾನವನ್ನು ನೀವು ನಮಗೆ ಕೊಟ್ಟು ನಮ್ಮಂತೆ ರೂಢಿಸ್ಕೊಡ್ತೀರಾ, ಯಾವ ತರ ಮಾಡ್ತೀರಾ ಹೇಳುವಂಥದ್ದನ್ನ ವಿಶ್ವಾಸ ತಾವು ಹುಟ್ಟಿದ್ದವರು ಅದನ್ನ ಹತ್ತೋಬೇಕು. ಯಾಕಂದ್ರೆ ನಾವು ಫಸ್ಟ್ ಮುಂದಿನ ಹೆಜ್ಜೆ ಮಾಡಲಿಕ್ಕಿಲ್ಲ. ಹಾಗಾಗಿ ಮಿಷನರಿ ವಸ್ತುಗಳನ್ನು ಬೇಕಾಗ್ತದೆ. ಯಾಕಂದ್ರೆ ಸ್ವಚ್ಛ ಮಾಡಬೇಕು, ದಪ್ಪ ಬೇರೆ ರೂಪಾಂತರ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ವ್ಯವಸ್ಥೆಗಳು ಬೇಕಾಗ್ತದೆ. ಯಾಕಂದ್ರೆ ನಿರ್ವಹಣೆ FPO ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣ ಶ್ರೀಮಂತ FPOಗಳಿಲ್ಲ. ಹಾಗಾಗಿ ಇದೆಲ್ಲವನ್ನು ತಾವು ಮನೆಗಾಡ್ತೀವಿ. FPOವನ್ನು ಕೂಡ ನಾವು ದುಡಿಲಿಕ್ಕೆ ಹೇಳಿದ್ದೀವಿ, ಅದನ್ನು ದುಡಿಸುವಂತ ಪ್ಲಾನ್ ನೀವೇ ಮಾಡ್ಕೊಳ್ಬೇಕು. ಹಾಗಾಗಿ ಇದೆಲ್ಲವನ್ನ ಮನೆಗಂಡು ತಾವು ಮಾಡ್ಕೊಳ್ಬೇಕು. ಮುಂದಿನ ದಿವಸಗಳಲ್ಲಿ ಏನ್ ಮಾರ್ಗದರ್ಶನ ನಾವು ಕೊಟ್ಟರೆ ನಾವು ಅದನ್ನ ತಗೊಳ್ಳಿಕ್ಕೆ ಎಲ್ಲ ರೆಡಿ ಇದ್ದೇವೆ. ನಮ್ಮ ಕಡೆಗೆ ಹೋಗ್ಬೇಕು. ಎಲ್ಲ ರೈತರು ಎಲ್ಲರೂ ಬಂದಿದ್ರಿ, ಬಹಳ ಸಂತೋಷ. ತಾವೆಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಮುಂದಿನ ದಿವಸಗಳಲ್ಲಿ ಏನೇನು ಮಾರ್ಪಾಡುಗಳಾಯ್ತು ಅದನ್ನ ಕಾಲಕ್ಕೆ ತಮ್ಮ ನಾವು FPOಗಳು ಹೇಳ್ತೇವೆ.
ಮತ್ತೊಮ್ಮೆ ಕನ್ನಡ ರೈತರು ತಾವೆಲ್ಲರೂ ಬರಬೇಕು, ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಹೇಳ್ತಾ ಬಂದಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಮ್ಮ ಮಾತನ್ನು ಈ ಸಭೆಯನ್ನು ಉದ್ದೇಶಿಸಿ ಮಾಡಿರುವಂತಹ ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಶ್ರೀಯುತ ಪರೇಶ್ ಅವರು ವಂದನಾರ್ಪಣೆ ಮಾಡಬೇಕು. ಪ್ರಾಥಮಿಕ ಮಾಹಿತಿ ಸಿಕ್ಕಿದಂತ ಹಾಗೆ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲ ಊಟ ಮಾಡ್ಕೊಂಡವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಪಾಟೀಲ್ ಸರ್ ಅವರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತೆ ಇದರ ಎಲ್ಲರ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಮಲ್ಲಿಕಾರ್ಜುನ್ ಸರ್ ಅವರಿಗೆ ಇನ್ನು ಮುಂದೆ ಅವ್ರ ಜವಾಬ್ದಾರಿ ಭಾಳ ಜಾಸ್ತಿ ಇಲ್ಲ. ಯಾಕೆಂದರೆ ನಮಗೆ ರೈತರು ಹೇಳ್ತಾರೆ, ಅದಕ್ಕೋಸ್ಕರ ಮುಂದಿನ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ತಾರೆ ಅಂತ ತಿಳ್ಕೊಳ್ತಾ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೀನಿ. ಎಜೆಡ್ನಿಂದ ಬಂದಂತಹ ಶಾರದಾ ಮೇಡಮ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಎರಡೂ ರೈತ ಉತ್ಪಾದಕ ಸಂಸ್ಥೆಗಳ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಗಾಂವ್ಕರ್ ಅವರಿಗೆ ಹಾಗೂ ಗುರು ಭಟ್ರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಬಂದಂತಹ ಎಲ್ಲ ರೈತರಿಗೆ ಹಾಗೂ ಶಾಲೆ ಕಲಿಯುವಂತಹ ಉದ್ಯೋಗದಲ್ಲಿ ತೊಡಗಿರುವಂತಹ ಎಲ್ಲ ಉದ್ಯೋಗಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಸಮಾಪ್ತಿಯನ್ನು ನಾವೇನೇ ಪ್ರಾಜೆಕ್ಟ್ ಐಡಿಯಾಸ್ ತಗೊಂಡು ಬಂದ್ರು ಅದನ್ನ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡೋದು ಸ್ಕಾಟ್ಲೆಸ್ ಅಲ್ಲ. ಸೊ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್ ಸರ್. ಥ್ಯಾಂಕ್ ಯು. ಸ್ಪೆಷಲ್ ಇದೆ ಅಂತಂದ್ರೆ ನಮಗೆ GIZ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಎಸ್ ಫಾರ್ ಯುವರ್ ಅವೇರ್ನೆಸ್. ಆಸ್ ಐ ಸಿ GIZ ನಮಗೆ ಅಗ್ರಿಕಲ್ಚರಲ್ ಇನ್ಕಮ್ ಜಾಸ್ತಿ ಮಾಡಲಿಕ್ಕೆ ಅಷ್ಟೇ ತಮ್ಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆಲ್ ಓವರ್ ಇಂಡಿಯಾ ದೇ ಆರ್ ವರ್ಕಿಂಗ್ ಇನ್ ಅರೌಂಡ್ 200+ sectors. 200+ sectors. It can be energy ಇರ್ಬೋದು or any other forms. They are related to many other issues aspects. One example ಅಂತಂದ್ರೆ 2013 I was one of those 7 beneficiaries from India. ನನ್ನ ಜರ್ಮನಿ ಕಳಿಸಿಕೊಂಡು ಒಂದು ತಿಂಗಳ ಅಲ್ಲಿ ನಮ್ಗೆ ಸ್ಪೆಷಲ್ ಹೋಟೆಲ್ 5-star ಹೋಟೆಲ್ನಲ್ಲಿ ಅಕಾಮಿಡೇಟ್ ಮಾಡಿ ನಮಗೆಲ್ಲ ಎಕ್ಸ್ಪೆನ್ಸಸ್ ಬಿಯರ್ ಮಾಡಿ ಜರ್ಮನಿ ಏನಿದೆ ವಾಟ್ ದೇ ವಾಂಟ್ ಅಂಡ್ ವಾಟ್ ದೇ ಲುಕ್ ಫ್ರಮ್ ರೆಸ್ಟ್ ಆಫ್ ದ ವರ್ಲ್ಡ್ ಅದಕ್ಕೆ ಎಜುಕೇಟ್ ಮಾಡಲಿಕ್ಕೆ ಅಷ್ಟೇ ಒಂದು ತಿಂಗಳ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ದೇ ಹ್ಯಾವ್ multidisciplinary, multiple objectives in their agenda. So, considering this aspect, and I as a member of Indo-German Chamber of Commerce, I also that we can take this project to Indo-German Chamber of Commerce, which again is represented by AHK, AHK in India. And all these AHKs are represented by IHK and the international level organization. So through these people, I am just asking if we can integrate and then see if some technology transfer can be done to all the people who really want to invest on these current banking systems. So as an aggregator, I am trying to pool many other resources. But one complaint you should come forward asking for the right quantity of size. If you say 15 tons, another 15 tons, 20 under 20 tons. So other there will be providers of technologies. So much depends on you. Now you know we only have linking mechanism, but most comes from your side. So you have to realistically, but now inputs for it. Thank you.